ಡೈಜಿ ವರ್ಲ್ಡ್ ಐಡಿಯಾ ಹೇಗೆ ಬಂತು ಅಂತಂದ್ರೆ ಏಪ್ರಿಲ್ ಫೂಲಲ್ಲಿ ಒಬ್ಬರನ್ನ ಮಾಡ್ಲಿಕ್ಕೆ ಹೋಗಿ ಅಲ್ಲಿಂದ ಒಂದು ಐಡಿಯಾ ಜನರೇಟ್ ಆಗಿ ಕನ್ವರ್ಟ್ ಆಯಿತು ಅಂತ ಏನು ಸ್ಟೋರಿ ಸರ್? ಸೊ ನಾನು ಎನಿಸಿದೆ ಪೀಪಲ್ ಡೋಂಟ್ ಕೇರ್, ಬಟ್ ವಿದಿನ್ ನೆಕ್ಸ್ಟ್ ಕಪಲ್ ಆಫ್ ಅವರ್ಸ್ 2 ಗಂಟೆಯಲ್ಲಿ ಎಲ್ಲ 15-16 ಜನರು ಕೂಡ ಯಾರಿಗೆಲ್ಲ ಕಳ್ಸಿದ್ದೀರಿ ಎಲ್ಲ ರೆಸ್ಪಾನ್ಸ್ ಮಾಡಿದ್ರು. ದರ್ ಇಸ್ ಸಮಥಿಂಗ್ ರಾಂಗ್ ಇನ್ ದಿಸ್, URL ಮಿಸ್ಟೇಕ್ ಇದೆ, ಕ್ಲಿಕ್ ಆಗುವಾಗ ಎರರ್ ಮತ್ತೆ ಲೈಫಲ್ಲಿ ಒಂದು ಕ್ಯೂರಿಯಾಸಿಟಿ ಇದ್ರೆ, ಕ್ಯೂರಿಯಾಸಿಟಿ ಅಂದ್ರೆ ಏನೇ ಇರಲಿ ಇದು ಹೇಗೆ ಮಾಡುವುದು. ಈಗ ಪಾಡ್ಕಾಸ್ಟ್ ನೋಡುವವರು ಈ ಪಾಡ್ಕಾಸ್ಟ್ ಹೇಗೆ ಮಾಡುವುದು ಕ್ಯೂರಿಯಾಸಿಟಿ ಇರಬೇಕು. ನಮ್ಮ ಹೇಗೆ ನಮ್ಮ ಸಕ್ಸೆಸ್ ಮತ್ತೆ ಸಕ್ಸೆಸ್ ಅಂತ ಅಲ್ಲ, ಹೇಗೆ ಮೇಲೆ ಬರುವುದು ಬೀಳುವುದು, ಮೇಲೆ ಬರುವುದು ಬೀಳುವುದು ಒಂದು ಡ್ರೀಮು ಹೇಳಲಿಕ್ಕೆ ಅದು ಒಂದೇ ರೀತಿ ಇರುವುದಿಲ್ಲ. ಲೈಕ್ ECG ಒಂದೇ ನಾನು ಅಲ್ಲಿರ್ಬೇಕು ಇಲ್ಲ ಇದ್ರೆ ಇಲ್ಲಿರ್ಬೇಕು, ಎರಡು ಆಗೋದು. ಡಿಸಿಷನ್ ತಗೊಳ್ಬೇಕು. ಡಿಸಿಷನ್ ಇಟ್ ಟುಕ್ ಮೀ ನಿಯರ್ಲಿ 1 year ಟು ಕನ್ಕ್ಲೂಡ್ ಕನ್ಕ್ಲೂಡ್ ಅದು ಹೌದು, ಕನ್ಕ್ಲೂಷನ್ಗೆ ಬರಲಿಕ್ಕೆ. ಒಮ್ಮೆ ಕನ್ಕ್ಲೂಷನ್ಗೆ ಬಂದು 1-2 ವರ್ಷದ ನಂತರ ನನಗೆ ನನ್ನ ಒಂದು ಲೈಫ್ನ ಪಂಚ್ ಲೈನ್ ಸಿಕ್ಕಿತ್ತು. ರಾಬಿನ್ ಶರ್ಮಾ ನಿಮ್ಗೆ ಗೊತ್ತಲ್ಲ, ದಿ ಮಾಂಕ್ ಹೂ ಸೋಲ್ಡ್ ಹಿಸ್ ಫೆರಾರಿ. ಆ ಕೋಟ್ ಇತ್ತು, ದ ಡೇ ಯು ಸ್ಟಾಪ್ ಟೇಕಿಂಗ್ ರಿಸ್ಕ್ ಯು ಸ್ಟಾಪ್ ಲಿವಿಂಗ್ ಯುವರ್ ಲೈಫ್. ವೈಫ್ ನನ್ನ ಫ್ರೆಂಡಿಗೆ ಕಾಲ್ ಮಾಡಿ, ಕಂಪ್ಯೂಟರನ್ನು ಹುಡುಕಿದವರು ಯಾರು ತೋರಿಸಿಕೊಡಿ, ಅವನ ಹೋಗಿ ಕುತ್ತಿಗೆ ಹಿಡಿತೇನೆ ಅಂತ ಹೇಳಿದ್ರು. ಅಂದ್ರೆ ಅದೆಲ್ಲ ಕಂಪ್ಲೀಟ್ಲಿ ಇನ್ವಾಲ್ವ್ಡ್ ಇನ್ ದಟ್, ಅದೆಲ್ಲ ಯಾರ ಹತ್ರ ಹೇಳಲಿಕ್ಕೆ ಆಗುವುದಿಲ್ಲ. ದೆನ್ ಅದರದ್ದು ಸಕ್ಸಸ್ ಇದು ಪ್ರೋಗ್ರೆಸ್ ಆಗುತ್ತಾ ಇರುವಾಗ ನಾನು ಒಂದು ರಿಯಲೈಸ್ ಮಾಡಿದ್ದೆ ಲೈಫಲ್ಲಿ ಏನೆಂದರೆ, ಫಸ್ಟ್ ಯು ನೀಡ್ ಟು ಡಿಸೈಡ್ ಆ್ಯಂಡ್ ದೆನ್ ಯು ನೀಡ್ ಟು ಡಿಸ್ಕಸ್. ಒಂದು ಐಡಿಯಾ, ಒಂದು ಡಿಸಿಷನ್ ಮತ್ತು ನಾನು ಮಾಡಬಲ್ಲೆ ಎಂಬ ಒಂದು ಧೈರ್ಯ, ಈ 3 ಸೇರಿದರೆ ಒಬ್ಬ ಮನುಷ್ಯನ ಜೀವನ ಪ್ರಯಾಣ ಎಷ್ಟೋ ದೂರ ಹೋಗ್ತದೆ ಅಂತ ಹೇಳಲಿಕ್ಕೆ ಇವತ್ತು ನನ್ನ ಪ್ರೀತಿಯ ಅತಿಥಿ ಒಂದು ಸಾಕ್ಷಿ. ಇವರೊಂದು ಸಣ್ಣ ಮಟ್ಟದಲ್ಲಿ ಶುರು ಮಾಡ್ತಾರೆ, ಅಜ್ಞಾತ ದಾರಿ, ಕ್ಲಾರಿಟಿ ಇರೋದಿಲ್ಲ, ಬಟ್ ಏನೋ ಒಂದು ನಂಬಿಕೆ. ಇವತ್ತು ಲಕ್ಷಾಂತರ ಜನರ ಮನಸ್ಸು ಜೀವನ ಸ್ಪರ್ಶಿಸಿದ ಒಂದು ಪ್ಲ್ಯಾಟ್ಫಾರ್ಮ್ ಇದರ ಹಿಂದಿನ ಕತೆ. ಒಂದು ಸಣ್ಣ ಊರಿನಲ್ಲಿ ದೊಡ್ಡ ಕನಸು ಕಾಣುವ ಒಬ್ಬ ಹುಡುಗನಿಗೆ ಇವರ ಪ್ರಯಾಣ ಒಂದು ಸ್ಫೂರ್ತಿ. ಇವತ್ತು ನಮ್ಮೊಟ್ಟಿಗಿದ್ದಾರೆ ವಾಲ್ಟರ್ ನಂದಲಿಕೆ ಸರ್, ಡೈಜಿ ವರ್ಲ್ಡ್ನ ಕ್ಯಾಪ್ಟನ್, ಡೈಜಿ ವರ್ಲ್ಡ್ನ ದ ಲೈಫ್ ಲೈನ್ ಆಫ್ ಕೋಸ್ಟಲ್ ಕರ್ನಾಟಕ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ವಾಲ್ಟರ್ ಸರ್, ಥ್ಯಾಂಕ್ ಯು ಸೋ ಮಚ್ ನನ್ನ ಪಾಡ್ಕಾಸ್ಟ್ ಬಂದದಕ್ಕೆ. ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು ವೆರಿ ಮಚ್ ಲಕ್ಷ್ಮಣ್. ಇವತ್ತು ಮಂಗಳೂರಿನಿಂದ ಉಡುಪಿಗೆ ನಿಮ್ಮ ಸ್ಟುಡಿಯೋಗೆ ಬಂದಿದ್ದೇನೆ ಫಾರ್ 2 reasons. ನಂಬರ್ 1, ಏನು ಪಾಡ್ಕಾಸ್ಟ್ ಏನು ನೀವು ಹೇಳಿದ್ರಿ ಮಾತಾಡಬೇಕಂತ. ನಾನು ನನ್ನ ಲೈಫಲ್ಲಿ ಮಾಡಿದ ಮಿಸ್ಟೇಕ್ ಇನ್ನೊಬ್ರು ಮಾಡಬಾರ್ದು. ಒಂದು ವೇಳೆ ನಾನು ಏನಾದರೂ ಸರಿ ಮಾಡಿದ್ದೇನೆ ಆದರೆ ಇನ್ನೊಬ್ಬರಿಗೆ ಅದು ಪ್ರೇರಣೆ ಆಗಬೇಕು, ಅಷ್ಟೇ ಕಾರಣಕ್ಕೆ ಬಂದಿದ್ದೇನೆ. ಅಂಡ್ ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ. ಥ್ಯಾಂಕ್ ಯು ಸೋ ಮಚ್ ಸರ್. ಯುವರ್ ಜರ್ನಿ ಹ್ಯಾಸ್ ಬಿನ್ ವೆರಿ ಇನ್ಸ್ಪೈರಿಂಗ್. ಯಾಕಂದರೆ ರೀಸೆಂಟ್ಲಿ ಯು ಸೆಲೆಬ್ರೇಟೆಡ್ 25 years ಆಫ್ ಡೈಜಿ ವರ್ಲ್ಡ್. ಯುವರ್ ಇಂಟು 26 years, right? Such an inspiration journey, sir, no doubt in that. ಬಟ್ ನಾನು ಒಂದು ಕಡೆ ನೀವು ಮಾತಾಡುವಾಗ ಕೇಳಿದ್ದೇನೆ, ಡೈಜಿ ವರ್ಲ್ಡ್ ಐಡಿಯಾ ಹೇಗೆ ಬಂತು ಅಂತಂದರೆ ಏಪ್ರಿಲ್ ಫೂಲಲ್ಲಿ ಒಬ್ಬರನ್ನ ಮಾಡ್ಲಿಕ್ಕೆ ಹೋಗಿ ಅಲ್ಲಿಂದ ಒಂದು ಐಡಿಯಾ ಜನರೇಟ್ ಆಗಿ ಕನ್ವರ್ಟ್ ಆಯಿತು ಅಂತ. ಏನು ಸ್ಟೋರಿ ಸರ್ ಅದು? ಅದು ಹೇಳಿದ್ದೇನೆ ಎಲ್ಲ ಕಡೆ, ಆದರೆ ಕೂಡ ವೆರಿ ಸಿಂಪಲ್. ಅಂದರೆ 2001ನಲ್ಲಿ ಕೇವಲ ಇಂಟರ್ನೆಟ್ ಡಯಲ್ ಅಪ್ ಸ್ಟೇಜಲ್ಲಿ ಇತ್ತು. ಕರೆಕ್ಟ್. ಅದು ಕೂಡ ದುಬೈಯಲ್ಲಿ ನಾರ್ಮಲಿ ಅಡ್ವಾನ್ಸ್ ಇರ್ತದೆ. ಇಂಡಿಯಾದಲ್ಲಿ ಅದು ಮತ್ತೆ ಬರುವುದು. ಅಷ್ಟು ಅಡ್ವಾನ್ಸ್ ಸ್ಟೇಟಲ್ಲಿ ಕೂಡ ಡಯಲ್ ಅಪ್ ಸ್ಟೇಜಲ್ಲಿ ಇರುವಾಗ ಒಂದು ಆಸಕ್ತಿ, ಏನಾದರೂ ಅಂದರೆ ನಂದು ಪ್ಯಾಷನ್ ಜರ್ನಲಿಸಮ್, ಏನಾದರೂ ಮಾಡಬೇಕು ಅಂತ ಸುಮ್ಮನೆ ಹಡಿದು ಏನಾದರೂ ಮಾಡುವಾಗ ಇಂಟರ್ನೆಟ್ಟಲ್ಲಿ ಒಂದು 15 ಜನರದ್ದು ನನ್ನ ಅಡ್ರೆಸ್ ಬುಕ್ಕಲ್ಲಿ ಇಮೇಲ್ ಐಡಿ ಇತ್ತು. ಓಕೆ. ಸುಮ್ಮನೆ ಒಂದು ಏಪ್ರಿಲ್ 1 ತಾರೀಕಿಗೆ ತಮಾಷೆ ಮಕ್ಕಳಾಟಿಗೆ 25-26 ವರ್ಷಗಳ ಹಿಂದೆ ನಾನೊಂದು ವೆಬ್ಸೈಟ್ ಅನ್ನು ಶುರು ಮಾಡಿದ್ದೇನೆ, www.daiji.dubai.com. ದುಬೈ ದೈಜಿ, ಅಲ್ಲಿ ನಮ್ದೊಂದು ಇದು ಸಂಘಟನೆ ಇತ್ತು. ಸೊ ನಾನು ಎನಿಸಿದೆ ಪೀಪಲ್ ಡೋಂಟ್ ಕೇರ್, ಬಟ್ ವಿದಿನ್ ನೆಕ್ಸ್ಟ್ ಕಪಲ್ ಆಫ್ ಅವರ್ಸ್ 2 ಗಂಟೆಯಲ್ಲಿ ಎಲ್ಲ 15-16 ಜನರು ಕೂಡ ಯಾರಿಗೆಲ್ಲ ಕಳ್ಸಿದ್ದೀರಿ ಎಲ್ಲ ರೆಸ್ಪಾನ್ಸ್ ಮಾಡಿದ್ರು. ದರ್ ಇಸ್ ಸಮಥಿಂಗ್ ರಾಂಗ್ ಇನ್ ದಿಸ್, URL ಮಿಸ್ಟೇಕ್ ಇದೆ, ಕ್ಲಿಕ್ ಆಗುವಾಗ ಎರರ್ ಬರ್ತದೆ. ಸೊ ಅಲ್ಲಿ ನನ್ಗೆ ಗೊತ್ತಾಯ್ತು, ಅಂದರೆ ನಾನು ರೆಸ್ಪಾನ್ಸ್ ಉಂಟು ಅಲ್ಲ, ನಾನೊಂದು ವೆಬ್ಸೈಟ್ ಏನಾದರೂ ಶುರು ಮಾಡಿದರೆ 16 ಜನ ಇದ್ದಾರಲ್ಲ ನೋಡ್ಲಿಕ್ಕೆ, ಅಟ್ಲೀಸ್ಟ್ ಮಿನಿಮಮ್ 16 ಜನ ಇದ್ದಾರಲ್ಲ,
ಅದೇ ಸ್ಫೂರ್ತಿ ಆಯ್ತು, Correct. ಅದೇ ಏಪ್ರಿಲ್ ಫುಲ್. ಅದೇ ಎಲ್ಲಿಂದ ಶುರು ಆದದ್ದು. ಓಕೆ ಓಕೆ. ಅದ ನಂತರ ಮತ್ತೆ ಅದು ಹೇಗೆ ವೆಬ್ಸೈಟ್ ಹೇಗೆ ಮಾಡುವುದು ಆ ತನಕ ಗೊತ್ತಿಲ್ಲ. ಕರೆಕ್ಟ್ ಇಮೇಲೇ ಕಷ್ಟದಿಂದ ಬಂದದ್ದು, Correct. ವೆಬ್ಸೈಟ್ ಕರೆಕ್ಟ್ ಕರೆಕ್ಟ್. ಸೊ ಅಲ್ಲಿಂದ ಮತ್ತೆ ಆ ಒಂದು ಜರ್ನಿ, ಆ ಪ್ಯಾಷನ್ ಇದ್ರೆ ಮತ್ತೆ ಲೈಫಲ್ಲಿ ಒಂದು ಕ್ಯೂರಿಯಾಸಿಟಿ ಇದ್ರೆ, ಕರೆಕ್ಟ್ ಕ್ಯೂರಿಯಾಸಿಟಿ ಅಂದ್ರೆ ಏನೇ ಇರಲಿ ಇದು ಹೇಗೆ ಮಾಡುವುದು. ಕರೆಕ್ಟ್ ಈಗ ಪಾಡ್ಕಾಸ್ಟ್ ನೋಡುವವರು ಈ ಪಾಡ್ಕಾಸ್ಟ್ ಹೇಗೆ ಮಾಡುವುದು, ಮಾಡೋದು. ಕ್ಯೂರಿಯಾಸಿಟಿ ಇರಬೇಕು. ಕರೆಕ್ಟ್. ಪಾಡ್ಕಾಸ್ಟ್ ಮಾಡ್ತಾನೆ ಅಂತ ಹೋದ್ರೆ ಆಗೋದಿಲ್ಲ. ಹೌದು. ಹೇಗೆ ಮಾಡ್ತಾನೆ, ಪ್ಯಾಷನ್ ಇರಬೇಕು, ಪ್ಯಾಷನ್ ಇರಬೇಕು, ಅದನ್ನು ಫಾಲೋ ಅಪ್. ರೆಸ್ಪೆಕ್ಟ್ ದಟ್. ಸೊ ಆ ಪ್ಯಾಷನ್ ನನ್ನ ಒಳಗಿತ್ತು. ಸೊ ನಾನು ಯಾವಾಗಲೂ ಈ ಸ್ಟೂಡೆಂಟ್ಸ್ಗೆ ಕಾಲೇಜಿಗೆ ಅಲ್ಲಿ ಎಲ್ಲಿ ಹೋದ್ರು ಕೂಡ ಹೇಳೋದಷ್ಟೇ, ಫಾಲೋ ಯುವರ್ ಪ್ಯಾಷನ್. ಸೊ ಅದಕ್ಕೆ ಸೊ ಹಾಗೆ ನಾನು ಮತ್ತೆ ಅಲ್ಲಿಂದ ದೈಜಿ ವರ್ಲ್ಡ್ ಇದು ಒಂದು ದೈಜಿ ದುಬೈ, ದೈಜಿ ವರ್ಲ್ಡ್ ದಟ್ಸ್ ಜರ್ನಿ. ಅಂದ್ರೆ ಅದು ಒಂದು 26 ವರ್ಷದ್ದು ನಿಮ್ಮ 1 ಗಂಟೆಯಲ್ಲಿ ಹೇಳುವಂತ ಜರ್ನಿ ಅಲ್ಲ. ಅದು ಅಟ್ಲೀಸ್ಟ್ ಮಿನಿಮಮ್ ಶಾರ್ಟ್ ಆಗಿ ಹೇಳುವುದಾದ್ರೂ ಕೂಡ ಒಂದು 5 ಗಂಟೆ ಬೇಕು. ಹಾಗೆ ಅಚೀವ್ಮೆಂಟ್ ಉಂಟು. ಅಚೀವ್ಮೆಂಟ್ ಅಂತ ಅಲ್ಲ, ಸಿ ದಿ ಲೈಫಲ್ಲಿ ನಮ್ಮ ಹೇಗೆ ನಮ್ಮ ಸಕ್ಸಸ್ ಮತ್ತೆ ಸಕ್ಸಸ್ ಅಂತ ಅಲ್ಲ, ಹೇಗೆ ಮೇಲೆ ಬರುವುದು ಬೀಳುವುದು ಒಂದು ಡ್ರೀಮು ಹೇಳಲಿಕ್ಕೆ ಅದು ಒಂದೇ ರೀತಿ ಇರುವುದಿಲ್ಲ. ಲೈಕ್ ECG, ಇಟ್ ಹ್ಯಾಸ್ ಟು ಆಕ್ಚುಲಿ ಲೈಫಲ್ಲಿ ಅಪ್ ಅಂಡ್ ಡೌನ್. ECG ಅಂದ್ರೆ ನಿಮ್ಗೆ ಗೊತ್ತಿದೆಯಾ ಇಲ್ವಾ? ಯಾಕಂದ್ರೆ ಯು ಆರ್ ಯಂಗ್. ಸ್ಟ್ರೈಟ್ ಲೈನ್ ಆದ್ರೆ ಇಟ್ಸ್ ಅ ಡಿಫರೆಂಟ್ ಮೀನಿಂಗ್. ಪ್ರಾಕ್ಟಿಕಲಿ ನೀವು ಯಂಗ್, ನಮ್ದು ಆನ್ಯುವಲ್ ಮೆಡಿಕಲ್ ಮಾಡುವಾಗ ಒಂದು ECG ಮಾಡ್ತಾರೆ. ಅದರ ಆಕ್ಚುಲಿ ಸಿನಾರಿ ಉಲ್ಟಾ ಆಗಿದೆ ಈಗ. ಹೆಂಗಿದ್ದವರಿಗೆ ಪ್ರಾಬ್ಲಮ್ ಆಗ್ತದೆ. ಸೊ ಮೇಲೆ ಕೆಳಗೆ ಅದು 26 ವರ್ಷದ ಜರ್ನಿ ಹೇಳೋದ್ರಲ್ಲಿ ಮಜಾ ಇದೆ. ಸೊ ಇನ್ನೊಬ್ಬರಿಗೆ ಅದು ಸ್ಪೆಷಲಿ ಯಂಗ್ಸ್ಟರ್ಸ್ಗೆ ಅದು ಅರ್ಥ ಆದ್ರೆ ನೀವು ಯಾವ ಬುಕ್ ಅನ್ನ ಓದ್ಬೇಕಂತ ಇಲ್ಲ, ಕೋರ್ಸ್ ಅನ್ನ ಮಾಡ್ಬೇಕಂತ ಇಲ್ಲ. ಇಟ್ಸ್ ವೆರಿ ಸಿಂಪಲ್. ಎಕ್ಸಲೆಂಟ್ ಸರ್. ಸೊ ಬಟ್ ಇದು ಶುರು ಮಾಡುವ ಮುಂಚೆ ದುಬೈಲಿ ಒಳ್ಳೆ ಕೆಲಸದಲ್ಲಿದ್ದಿ, ಒಳ್ಳೆ ವೃತ್ತಿದಲ್ಲಿ ಇದ್ರಿ ನೀವು. ಸಡನ್ಲಿ ಈ ಒಂದು ಅನ್ಸರ್ಟೇನಿಟಿ ಸಬ್ಜೆಕ್ಟ್ ತಗೊಳ್ಳುವಾಗ ಫ್ಯಾಮಿಲಿ ರಿಯಾಕ್ಷನ್ ಹೇಗೆ ಇತ್ತು? ಆಬ್ವಿಯಸ್ಲಿ ಒಳ್ಳೆ ಸಂಬಳ ಸಿಗ್ತಾ ಉಂಟು, ಸೆಟ್ಲ್ ಆಗಿದ್ದೀರಿ, ಬಟ್ ಸಡನ್ ಯು ಆರ್ ಗೆಟಿಂಗ್ ಇಂಟು ಸಮಥಿಂಗ್ ವಿಚ್ ಇಸ್ ನಾಟ್ ಪ್ರೆಡಿಕ್ಟೇಬಲ್. 2001 ಅಲ್ಲಿ ಸ್ಟಾರ್ಟ್ ಮಾಡುವಾಗ ಏನು ಒಂದು ಗೋಲ್ ಇರಲಿಲ್ಲ, ಒಂದು ಹುಚ್ಚುತನ, ಹಾಬಿ, ಪ್ಯಾಷನ್, ಕೆಲಸ ಇತ್ತು ಆವಾಗ ನನಗೆ ಜೊತೆಗೆ. ಹೌದು, ಅಂದ್ರೆ ಐ ಆಮ್ ಫುಲ್ ಟೈಮ್ ದುಬೈಯಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ನನಗೆ ಒಬ್ಳು ಮಗಳಿದ್ಲು. ಸೊ ಅದಾದ 1 ವರ್ಷದ ನಂತರ ಇನ್ನೊಬ್ಳು ಮಗಳು ಹುಟ್ಟಿದ್ಲು. ಸೊ ಏನು ಪ್ರಾಬ್ಲಮ್ ಇರಲಿಲ್ಲ. ಫಾರ್ ಆಲ್ಮೋಸ್ಟ್ 6 years ನಾನು ವರ್ಕ್ ಮಾಡ್ತಾ ಇದನ್ನು ಮಾಡ್ತಿದ್ದೆ. 2003 ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆದಾಗ, ಕೆಲಸ ಜಾಸ್ತಿ ಆದಾಗ ಮಂಗಳೂರಲ್ಲಿ ಒಂದಿಬ್ಬರನ್ನ ಅಪಾಯಿಂಟ್ ಮಾಡಿ ಒಂದು ಆಫೀಸನ್ನು, ಸ್ಮಾಲ್ ಆಫೀಸ್, 350 square feet ಇದ್ದು ಆಫೀಸ್ ಸ್ಟಾರ್ಟ್ ಮಾಡಿದ್ದು. ಆದ್ರೆ ಜಾಬ್ ಬಿಡ್ಲಿಲ್ಲ, ಯಾಕಂದ್ರೆ ಅದು ಸ್ಯಾಲರಿ ಗ್ಯಾರಂಟಿ ಉಂಟು, ಒಳ್ಳೆ ಕಂಪನಿ, ಮಲ್ಟಿನ್ಯಾಷನಲ್ ಕಂಪನಿ, ಒಳ್ಳೆ ಬಾಸ್, ಫ್ಯಾಮಿಲಿ ಅಕಾಮಡೇಷನ್ ಎಲ್ಲನೂ ಇದೆ. ಸೊ ಬಿಡ್ಲಿಕ್ಕೆ ಅಷ್ಟು ಈಸಿ ಇಲ್ಲ. ಆದ್ರೆ 2006ಗೆ ಬರುವಾಗ ಒಂದು ಚಾಲೆಂಜ್ ಏನಂದ್ರೆ, ಗ್ರೋಯಿಂಗ್ ಒಂದು ಕಡೆಯಲ್ಲಿ ಗ್ರೋ ಆಗ್ತದೆ, ಪ್ರೆಷರ್. ಅಂದ್ರೆ ನಿಜ ಹೇಳ್ಬೇಕಂದ್ರೆ ಆ ಒಂದು 6 years ಅಲ್ಲಿ ನಾನು ಮಾಡಿದ ಸ್ಯಾಕ್ರಿಫೈಸ್ ಉಂಟಲ್ಲ, ಮೇ ಬಿ ಅದರ ಫಲ ಕುಚ್ ಪಾನೆ ಕೆ ಲಿಯೆ ಕುಚ್ ಕೋನಾ ಪಡ್ತಾ ಅಂತ ಹೇಳ್ತಾರೆ. ಆದ್ರೂ ಕೂಡ ಅದು ಮತ್ತೆ ನಮಗೆ ಆ ಟೈಮ್ ಬರುದಿಲ್ಲ. 2001 ಇಂದ 2006-07 ಆ ಟೈಮ್, ಆ ಯಂಗ್ ಇದು ಮತ್ತೆ ನಮಗೆ ಬರುದಿಲ್ಲ. ಆದ್ರೆ ಇದಕ್ಕೆ ಡೆಡಿಕೇಟ್ ಮಾಡಿ ಒಂದೇ ನಾನು ಅಲ್ಲಿರ್ಬೇಕು, ಇಲ್ಲ ಇದ್ರೆ ಇಲ್ಲಿರ್ಬೇಕು, ಎರಡು ಆಗೋದು. ಡಿಸಿಷನ್ ತಗೊಳ್ಬೇಕು. ಡಿಸಿಷನ್ ಇಟ್ ಟುಕ್ ಮೀ ನಿಯರ್ಲಿ 1 year ಟು ಕನ್ಕ್ಲೂಡ್. ಕನ್ಕ್ಲೂಡ್ ಅದು ಹೌದು, ಕನ್ಕ್ಲೂಷನ್ಗೆ ಬರಲಿಕ್ಕೆ. ಒಮ್ಮೆ ಕನ್ಕ್ಲೂಷನ್ಗೆ ಬಂದು 1-2 ವರ್ಷದ ನಂತರ ನನಗೆ ನನ್ನ ಒಂದು ಲೈಫ್ನ ಪಂಚ್ ಲೈನ್ ಸಿಕ್ಕಿತ್ತು. ಅಂದರೆ 1 ವರ್ಷದಲ್ಲಿ ಫಸ್ಟಿಗೆ ನಾನು ಫ್ಯಾಮಿಲಿ ಹತ್ರ ಕೇಳಿದೆ, ನನಗೆ ಐ ವಾಂಟ್ ಟು ಲೀವ್ ಮೈ ಜಾಬ್, ಗೆಟ್ ಇನ್ ಟು ಐ ವಾಂಟ್ ಟು ಗೆಟ್ ಫುಲ್ ದೈಜಿ ವರ್ಲ್ಡ್ ಬರ್ತೇನೆ. ಹುಚ್ಚಿಡಿದಿದ್ದ, ಇಷ್ಟು ಒಳ್ಳೆ ಕೆಲಸ. ಬಿಕಾಸ್ ನೋ ಫ್ಯಾಮಿಲಿ ವಿಲ್ ಟೇಕ್ ರಿಸ್ಕ್. ನಾವು ಸೆಕ್ಯೂರಿಟಿ ಅಲ್ವಾ ಅವರಿಗೆ ಕೂಡ. ಆವಾಗ 2 ಮಕ್ಕಳು, ಚಿಕ್ಕ ಮಕ್ಕಳು, ಶಾಲೆಗೆ ಹೋಗುವುದು ಕಷ್ಟ ಅಲ್ವಾ. ಸೊ ಫ್ರೆಂಡ್ಸಿಗೆ ಕೇಳಿದೆ, ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್, ಯಾಕೆ ಮತ್ತು 1 ವರ್ಷ ಹೋಗಿ ದೆನ್ ಒಂದು ಕಡೆ ಕೆಲವೊಮ್ಮೆ ಇನ್ಸ್ಪಿರೇಷನ್ ಸಡನ್ಲಿ ಬರ್ತದೆ, ಮೋಟಿವೇಶನ್. ಏನೆಂದರೆ ಒಂದು ಆಫೀಸಿಗೆ, ಫ್ರೆಂಡ್ಸ್ನ ಆಫೀಸಿಗೆ ಹೋಗಿ, ಇಲ್ಲಿ ಹಾಗೆ ಒಂದು ಕೋಟ್ ಇದೆ ಬೋರ್ಡಲ್ಲಿ ಕೋಟ್, ರಾಬಿನ್ ಶರ್ಮಾ ನಿಮ್ಗೆ ಗೊತ್ತಲ್ಲ, ದಿ ಮಾಂಕ್ ಹೂ ಸೋಲ್ಡ್ ಹಿಸ್ ಫೆರಾರಿ. ಆ ಕೋಟ್ ಇತ್ತು, ದ ಡೇ ಯು ಸ್ಟಾಪ್ ಟೇಕಿಂಗ್ ರಿಸ್ಕ್, ಯು ಸ್ಟಾಪ್ ಲಿವಿಂಗ್ ಯುವರ್ ಲೈಫ್.
Okay, the day you That's stop reality. taking risk. You stop living your life. ಯಾ ಸೊ ನಾನು ಯಾಕೆ ಒಂದು ವರ್ಷದಿಂದ ರಿಸ್ಕ್ ತಗೊಳ್ಳಿಕ್ಕೆ, ಅಂದರೆ ಆಲ್ಮೋಸ್ಟ್ ನನ್ನ ಲೈಫ್ ಸ್ಟಾಪ್ ಅಂತಾನೆ ಅದೇ ಇದಾಯ್ತು. ಅದೇ ಸೊ ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇ ಐ ಪುಟ್ ಮೈ ಪೇಪರ್. Boss was shocked. ಬಾಸ್ ವಾಸ್ ಶಾಕ್ಡ್. ಗೋರಾ, ನಮ್ಮ ನೆದರ್ಲ್ಯಾಂಡ್, ಡಚ್, ವೆರಿ ನೈಸ್ ಪರ್ಸನ್, ನೆವರ್ ಎಕ್ಸ್ಪೆಕ್ಟೆಡ್. ಸೊ ಬಟ್ ಐ ಕನ್ವಿನ್ಸ್ಡ್ ಹಿಮ್, I want to follow my passion. This is Probably he understood also. yes, I'm yes. sure. They, I mean, for them, They are it very is, practical. Yeah, Yeah. because ಯಾರು ಯಾರಿಗೂ ಅನಿವಾರ್ಯ ಅಲ್ಲ ಈ ಲೋಕದಲ್ಲಿ. ಸೊ ಸುರಿಗೆ ನೋವಾಗುತ್ತೆ, Correct. ಮತ್ತೆ ಅಡ್ಜಸ್ಟ್ ಆಗ್ತದೆ. ಅಂದ್ರೆ ನಮ್ಮ Correct. ಪ್ರೀತಿಯವರು ಯಾವಾಗ್ಲೂ ನಾನು ಹೋಗ್ತೇನೆ ಅಂತ ದೂರ ಹೇಳುವಾಗ ಆಗುವಾಗ. ಮತ್ತೆ ಯಾರು ಯಾರಿಗೂ ಅನಿವಾರ್ಯ ಅಲ್ಲ. Correct. ಸೊ ದೆನ್ ಐ ಮತ್ತೆ ಮನೆಗೆ ಬಂದು ಹೇಳಿದೆ. ಹಾಕೋ ಮುಂಚೆ ಹೇಳಲಿಲ್ಲ, ಪೇಪರ್ ಹಾಕೋ ಮುಂಚೆ ಹೇಳಲಿಲ್ಲ. ಇಲ್ಲ 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 ಇಲ್ಲ. ದೆನ್ ದಟ್ ನಾಟ್ ದೊಡ್ಡ ಶಾಕ್ ಇರಲಿಲ್ಲ, ಇಟ್ ವಾಸ್ ಓಕೆ. ದೆನ್ ಅದರದ್ದು ಸಕ್ಸಸ್, ಇದು ಪ್ರೋಗ್ರೆಸ್ ಆಗುತ್ತಾ ಇರುವಾಗ ನಾನು ಒಂದು ರಿಯಲೈಸ್ ಮಾಡಿದ್ದೆ ಲೈಫಲ್ಲಿ ಏನೆಂದರೆ, ಫಸ್ಟ್ ಯು ನೀಡ್ ಟು ಡಿಸೈಡ್ ಆ್ಯಂಡ್ ದೆನ್ ಯು ನೀಡ್ ಟು ಡಿಸ್ಕಸ್. ಕರೆಕ್ಟ್. ಓಕೆ, ಡೋಂಟ್ ಫಸ್ಟ್ ಡಿಸ್ಕಸ್ And ಫಸ್ಟ್ then decide. ಆ್ಯಂಡ್ ಡಿಸೈಡ್. ಮೆನಿ ಪೀಪಲ್, ತುಂಬ ಜನರು ಫೇಲ್ ಆಗಿದ್ದಾರೆ ಡಿಸ್ಕಸ್ ಮಾಡ್ತಾ ಮಾಡ್ತಾ ಮಾಡ್ತಾ. 50 ವರ್ಷ 60 ವರ್ಷ ಆಗಿ ಹೋಗಿದೆ. ನೀವು ಡಿಸ್ಕಸ್ ಮಾಡಿದ ವಿಷಯ ಬೇರೆ ಯಾರು ಎಲ್ಲೂ ಸ್ಟಾರ್ಟ್ ಆಗಿ ತಲೆಯಲ್ಲಿ ಹುಳ ತುಂಬಿಸೋದು ಹೇಳ್ತಾರೆ, ಆ ಯಾರು type. ಕೂಡ ನಿಮಗೆ ರಿಸ್ಕ್ Correct. ತಗೊಳ್ಳಿಕ್ಕೆ ಹೇಳುದಿಲ್ಲ, Correct. ಧೈರ್ಯಕ್ಕೆ ಹೇಳುದಿಲ್ಲ. ಈ ಟೈಪಲ್ಲಿ ರಿಸ್ಕ್, ಹೋಗು ನೀನು, ನಿನ್ನ ಜೊತೆಗೆ ನಾನಿದ್ದೇನೆ ಅಂತ ಹೇಳುವವರು ತುಂಬಾ ಕಡಿಮೆ. ಅವರು ನೀವು ಸಕ್ಸಸ್ ಆದ ನಂತರ ಇದು ಹೇಳ್ತಾರೆ. ಆದ್ರೆ ಬೇಡ ಮಾರ್ರೆ, ನಿನ್ಗೆ ಆಗ್ಲಿಕ್ಕಿಲ್ಲ, 90% ಆಗ್ಲಿಕ್ಕಿಲ್ಲ. ಆದ್ರೆ ನೀವು ಅದನ್ನ ಮಾಡಿ ತೋರಿಸಿದ್ರೆ ಐ ಟೋಲ್ಡ್ ಯು ಸೋ, ಐ ನ್ಯೂ ದಿಸ್ ಅಂತಲ್ಲ, ಐ ನ್ಯೂ ದಿಸ್, ಐ ನ್ಯೂ ದಿಸ್, ಯು ಡೂ ದಿಸ್. ಓಕೆ, ಫೈನ್. ಸೊ ಐ ಲರ್ನ್ ಒನ್ ಬ್ಯೂಟಿಫುಲ್ ಲೆಸನ್, ದಟ್ ಆಲ್ವೇಸ್ ಡಿಸೈಡ್ ಫಸ್ಟ್ and then discuss later. discuss later. So that helped me. Excellent. ಸರ್, ನೀವು ಹೇಳ್ತೀರಿ ಏಪ್ರಿಲ್ ಫುಲ್ ದಿವಸ 15 ಇಮೇಲ್ ಕಳಿಸಿದ್ರಿ. ಅದು ಒಂದು ಗೊತ್ತಿತ್ತು, ಬಟ್ ಇಂಟರ್ನೆಟ್ ಅಷ್ಟು ನಾಲೆಜ್ ಇರಲಿಲ್ಲ. ಬಿಕಾಸ್ ಇಟ್ ಹಸ್ ಜಸ್ಟ್ ಸ್ಟಾರ್ಟೆಡ್, ಟೆಕ್ನಾಲಜಿ ಹಸ್ ಜಸ್ಟ್ ಇವಾಲ್ವ್ಡ್ ಅಲ್ಲ. ಪ್ರಾಬ್ಲಿ ಆ ಟೈಮಲ್ಲಿ ಕಂಪ್ಯೂಟರ್ ಸಮೇತ ಒಂದು ದೊಡ್ಡ ಮಾನಿಟರ್, Yes, ಯು yes. ಪಿ ಎಸ್, ಆ ದೊಡ್ಡ- ಟೈಪ್ ದೊಡ್ಡ ಡಬ್ಬ ಇತ್ತು. ದೊಡ್ಡ ಡಬ್ಬ ಇತ್ತು. ಕರೆಕ್ಟ್. ಈಗ ಡಬ್ಬ, ಆವಾಗ ನಮಗೆ ಎವ್ರಿಥಿಂಗ್. ಇಟ್ ವಾಸ್ ಹೆವನ್ ಆಕ್ಚುಲಿ. ಸೊ ಬಟ್ ನಿಮ್ಮನ್ನು ಅಪ್ಗ್ರೇಡ್ ಮಾಡಲಿಕ್ಕೆ ಎಷ್ಟು ಕಷ್ಟ ಆಯ್ತಿಲ್ಲ ನಿಮ್ಮ ಟೀಮನ್ನು? ಬಿಕಾಸ್ 25 years ಬ್ಯಾಕ್ ಈಗ ಇರುವ ಪ್ರಾಬ್ಲಿ ಕಂಪ್ಯೂಟರ್ ಈಗ ಒಂದು ಪಾರ್ಟ್ ಆಫ್ ಲೈಫ್, ನೆಸೆಸಿಟಿ. ಆಗ ಒಂದು ಲಕ್ಸುರಿ ಇತ್ತ ಅಂತ. ಸೊ ಆ ರೀತಿ ಟ್ರಾನ್ಸ್ಫಾರ್ಮೇಶನ್ ಮಾಡಲಿಕ್ಕೆ ಹೇಗೆ ಅಂದ್ರೆ ಆವಾಗ ನಾನು ದುಬೈಯಲ್ಲಿ ಸ್ಟಾರ್ಟ್ ಮಾಡಿದ್ದೆ. ಹ್ಮ್. ನಾನು ಇಂಡಿಯಾ ಮಾರ್ಕೆಟ್ನ ಬಗ್ಗೆ ಯೋಚನೆ ಮಾಡಲೇ ಇಲ್ಲ. ಓಕೆ, ದಟ್ ವಾಸ್ ನೆವರ್ ಅನ್ ಇಂಟೆನ್ಷನ್. ನೆವರ್ ಇಂಟೆನ್ಷನ್. ಅಂದ್ರೆ ನಾನು ಅದರ ಬಗ್ಗೆ ಯೋಚನೆ ಮಾಡಲೇ ಇಲ್ಲ. ನಂದು ಯೋಚನೆ ಏನು ಗೊತ್ತಾ, ಊರಲ್ಲಿ ಏನ್ ನಡೀತದೆ ಅದು ಫಾರಿನ್ ಅಲ್ಲಿ ಇದ್ದವರಿಗೆ ಗೊತ್ತಾಗ್ಲಿ. Correct. ಫಾರಿನ್ ಅಲ್ಲಿ ಕಂಪ್ಯೂಟರ್ ಉಂಟು. ಸೊ ಮತ್ತೆ ಸ್ಲೋಲಿ ಸ್ಪೀಡ್ ಎಲ್ಲ ಸ್ಟಾರ್ಟ್ ಆಯ್ತು. ಸೊ ಹ್ಮ್. ಗಲ್ಫ್ ರಾಷ್ಟ್ರಗಳಲ್ಲಿ, ಅಮೆರಿಕದಿಂದ, ಯುರೋಪ್ ಇಂದ ಎಲ್ಲ ರೆಸ್ಪಾನ್ಸ್ ಬರುವಾಗ ನನ್ನ ಕಾನ್ಸಂಟ್ರೇಷನ್ ಅಲ್ಲಿಯೇ ಇತ್ತು. ಸೊ ಸ್ಟಾರ್ಟಿಂಗ್ ಅಲ್ಲಿ ಅವರ್ 70% ಆಫ್ ಅವರ್ ವ್ಯೂವರ್ಸ್ ವೇರ್ NRIs ಕರೆಕ್ಟ್. ಅಂಡ್ 30% ಫ್ರಮ್ ಇಂಡಿಯಾ. ಅಂಡ್ ವಿಲ್ ಬಿ ವೇಟಿಂಗ್ ಟು ಗೆಟ್ ಸಮ್ ನ್ಯೂಸ್ ಫ್ರಮ್ ದ ಕಂಟ್ರಿ. ಎಕ್ಸಾಕ್ಟ್ಲಿ. ಮತ್ತೆ ಊರಲ್ಲಿ ಆ ನ್ಯೂಸ್ ನಿಮಗೆ ಪೇಪರ್ ಅಲ್ಲಿ ಬರ್ತದೆ. ಕರೆಕ್ಟ್. ಎಲ್ಲರೂ ಪೇಪರ್ಗೆ ಡಿಪೆಂಡ್ ಆಗ್ತಾರೆ. ಟಿವಿಯಲ್ಲಿ ಲೋಕಲ್ ಟಿವಿ ಚಾನೆಲ್ ಅದರ ಇದರಲ್ಲಿ ಬರ್ತದೆ. ಕರೆಕ್ಟ್. ಸೊ ಅಲ್ಲಿ ಪೇಪರ್ ಬರುವಾಗ 1 ದಿವಸ 2 ದಿವಸ ಬೇಕು. ಕರೆಕ್ಟ್. ಇಲ್ಲಿಂದ ಡೈಲಿ ಪೇಪರ್ ದುಬೈಗೆ ನೆಕ್ಸ್ಟ್ ಡೇ ಬರ್ತಾ ಇತ್ತು. ಕರೆಕ್ಟ್. ನೆಕ್ಸ್ಟ್ ಡೇ ಸಂಜೆ ಕರೆಕ್ಟ್. ಇವತ್ತಿನ ಪೇಪರ್. ಕರೆಕ್ಟ್. ಗೊತ್ತಾಯ್ತಲ್ವಾ? ಈಗದ್ದು ನ್ಯೂಸ್ ಈಗಲೇ. ಈಗಲೇ ಇನ್ಸ್ಟೆಂಟ್. ಹಾ, ಸೊ ಅದು ನನಗೆ ಹೆಲ್ಪ್ ಆಯ್ತು. ಮತ್ತೆ ಒಮ್ಮೆ ಇಂಟರ್ನೆಟ್ ಸ್ಪೀಡ್ ಇಂಡಿಯಾದಲ್ಲಿ ಕೂಡ ಸ್ಟಾರ್ಟ್ ಆಯಿತು, ಕ್ರಾಂತಿ ಆಯಿತು. ಸೊ ನನ್ನ ಆಡಿಯನ್ಸ್ ಹೆಚ್ಚಾಯಿತು. ಕರೆಕ್ಟ್. ಸೊ ಅಲ್ಲಿ ಕೂಡ ಗ್ರೋ ಆಯಿತು ಆಡಿಯನ್ಸ್ ಇಂಡಿಯಾದಲ್ಲಿ, ಮತ್ತು ಔಟ್ ಆಫ್ ವರ್ಲ್ಡ್ ಅಲ್ಲಿ ಕೂಡ ಹೆಲ್ಪ್ ಆಯಿತು. ಸೊ ಇಂಟರ್ನೆಟ್ನ ಇದರ ಜೊತೆಗೆ ನಾವು ಹೋಗಿದ್ದು. ಅದಕ್ಕೆ ನಾನು ಯಾವಾಗಲೂ ಒಂದು ವಿಷಯವನ್ನು ಹೇಳೋದು ಯಾವಾಗಲೂ ಏನೆಂದರೆ, ಫಸ್ಟ್ ಯು ಹ್ಯಾವ್ ಟು ಅಪ್ಡೇಟ್ ಯುವರ್ ಸೆಲ್ಫ್. ಯು ಹ್ಯಾವ್ ಟು ಅಪ್ಡೇಟ್. ನೀವು PhD ಆಗಲಿರಲಿ ಅಥವಾ ಯಾವ ಇಂಜಿನಿಯರ್ ಇರಲಿ, ಏನೇ ಇರಲಿ, ಅದು ನೀವು ಕಾಲೇಜಲ್ಲಿ ಕಲ್ತದುಂಟಲ್ಲ, ಸಿಲೆಬಸ್ ಮೇ ಎಂಡ್ ಬಟ್ ಲರ್ನಿಂಗ್ ಮಸ್ಟ್ ನಾಟ್. ಸೊ ಯು ಹ್ಯಾವ್ ಟು ಅಪ್ಡೇಟ್ ಯುವರ್ ಸೆಲ್ಫ್. ಅಪ್ಡೇಟ್ ಆಗಿ ಸುಮ್ಮನೆ ಓದಿ ಆಗಿ ಕೂತ್ಕೊಳ್ಳುವುದಲ್ಲ, ಅಪ್ಗ್ರೇಡ್ ಆಗ್ಬೇಕಲ್ಲಿ. ಫಸ್ಟ್ ಅಪ್ಡೇಟ್, ದೆನ್ ಅಪ್ಗ್ರೇಡ್. ಅದರ್ವೈಸ್ ನೀವು ಮಾರ್ಕೆಟ್ ಇಂದ ಹೊರಗೆ ಹೋಗ್ತೀರಿ. ಮಾರ್ಕೆಟ್ ಇಂದ ಹೊರಗೆ ಹೋಗ್ತೀರಿ. ಸೊ ದಟ್ ಈಸ್ ವಾಟ್ ಐ ಮೀನ್, ವೆಬ್ಸೈಟ್ ಅಲ್ಲೇ ನಾನು ಕೂತ್ಕೊಳ್ಳಿಲ್ಲ. ಅಲ್ಲಿಂದ ನೆಕ್ಸ್ಟ್ ನ್ಯೂಸ್ ಪೇಪರ್, ವೀಕ್ಲಿ ಪ್ರಿಂಟ್ ಎಡಿಷನ್, ಟಿವಿ, ಡಿಜಿಟಲ್, ರೇಡಿಯೋ, ಎವ್ರಿಥಿಂಗ್. ಸೊ ಅಪ್ಗ್ರೇಡ್. ಅಂಡ್ ದೆನ್ ಒನ್ಸ್ ಯು ಆರ್ ಕಾನ್ಫಿಡೆಂಟ್, ನಿಮ್ಗೆ ಆದ ಕೂಡಲೇ ಯು ಅಪ್ಲಿಫ್ಟ್ ಅದರ್ಸ್. ಅಪ್ಲಿಫ್ಟ್ ವಾಟ್ ಎವರ್ ಯು ಆರ್ ಪಾಸಿಬಲ್, ಯಾವ ಇದರಿಂದ ಕೂಡ ನೀವು ಅಪ್ಲಿಫ್ಟ್ ಮಾಡೋದು. ಸೊ ದೀಸ್ 3 ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಬೇಸಿಕ್ಸ್. ಪ್ಯಾಷನ್ ಫಾಲೋ ಮಾಡುವಾಗ ಕೂಡ ನೀವು ಎಷ್ಟೇ ಎಕ್ಸ್ಪರ್ಟ್ ಇರಿ, ಇಫ್ ಯು ಡೋಂಟ್ ಅಪ್ಡೇಟ್ ಯುವರ್ ಸೆಲ್ಫ್, ಯು ಆರ್ ಔಟ್ಡೇಟೆಡ್.
ಎಸ್. ಸರ್ ಒಂದು ಓಕೆ, ನೀವು ಡೈಜಿ ದುಬೈ ಸೊ ಅಲ್ಲಿ ಶುರು ಮಾಡ್ತೀರಿ, ನಿಮ್ಮ ಪ್ಯಾಷನ್ ಶುರು ಆಗ್ತದೆ. ಬಟ್ ಈ ಥಾಟ್ ಬರೋ ಮುಂಚೆ ವಾಲ್ಟರ್ ಸರಿಗೆ ಏನು ಆಗ್ಬೇಕಂತ ಒಂದು ಡ್ರೀಮ್ ಇತ್ತು ಸರ್ ಇಲ್ಲ, ಲೈಫಲ್ಲಿ? ನನಗೆ ಅಂದರೆ ಜರ್ನಲಿಸಮ್ ಮತ್ತು ಈ ಬರೆಯುವುದು ಓದುವುದು ಉಂಟಲ್ಲ, ಮುಂಚೆಯಿಂದ ಸೊ ಒಂದು ರೂಲ್. ಸ್ಮಾಲ್ ಇಂದ ಕೂಡ ನಮ್ಮ Okay, ಮನೆಯಿಂದ okay, ಸ್ಟಾರ್ಟ್ ಆದದ್ದು. okay. ಮೈ ಮದರ್ ವಾಸ್ ರೀಡಿಂಗ್, ಹ್ಮ್ ಸೊ ನನಗೆ ಅದು ಕ್ಯೂರಿಯಾಸಿಟಿ. ಓದ್ತಿರಲ್ಲ ನೀವು, ಯಾರು ಬರೆಯುವುದು ಅದು? ಕರೆಕ್ಟ್. ಯಾರಾದ್ರು ಬರ್ದ್ರೆ ಮಾತ್ರ ನೀವು ಓದ್ಲಿಕ್ಕೆ ಸೊ ಸಾಧ್ಯ. ನಾನು ಯಾಕೆ ಬರಿಬಾರದು? ಕ್ಯೂರಿಯಾಸಿಟಿ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅಲ್ಲಿಂದ ಸ್ಟಾರ್ಟ್ ಆದದ್ದು. ಅಲ್ಲಿಂದಲೇ ನಾನು ಐ ಥಿಂಕ್ 7th ಸ್ಟ್ಯಾಂಡರ್ಡಲ್ಲಿ 7th ಸ್ಟ್ಯಾಂಡರ್ಡಲ್ಲಿ ಇರುವಾಗ, 7th 8th ಸ್ಟ್ಯಾಂಡರ್ಡಲ್ಲಿ ಐ ವಾಸ್ ಜಸ್ಟ್ 13 year old. ನಂದು ಫಸ್ಟ್ ಶಾರ್ಟ್ ಸ್ಟೋರಿ ಕೊಂಕಣಿ ಪೇಪರಲ್ಲಿ ಪಬ್ಲಿಷ್ ಆಗಿದೆ. ಅಂದರೆ ಬೇರೆಯವರು ಬರೀತಾರೆ, ನಾನು ಯಾಕೆ ಬರಿಬಾರ್ದು. ಸೊ ಅಲ್ಲಿಂದ ಅದು ಪ್ಯಾಷನ್. ಸೊ ರೂಟ್ಸ್ ಎಲ್ಲ ಇತ್ತು ಹಾಗಾದ್ರೆ. ರೂಟ್ಸ್ ಅಂದರೆ ಇದೇ ಪ್ಯಾಷನ್, ಇದೇ ಒಂದು ಆಸೆ, ಬರೆಯೋದು, ಓದುವುದು, ಬೇರೆಯವರು ಕಮೆಂಟ್ ಮಾಡಬೇಕು, ಅದು ಇದು ಎಲ್ಲ ಇತ್ತು. ಸೊ ಮತ್ತೆ ಆವಾಗ ಒಂದು ಕಾಲೇಜ್ ಇದರಲ್ಲಿ ಇತ್ತು, ನನಗೆ ಒಂದಲ್ಲ ಒಂದು ದಿನ ನನಗೆ ಒಂದು ಓನ್ ಪೇಪರ್ ಮಾಡಬೇಕು, ಒಂದು ಎಡಿಟರ್ ಆಗಬೇಕು, ಆ ಒಂದು ಆಸೆ ಇತ್ತು. ಸೊ ಮಾಡಿದ್ದು BCom, ಜರ್ನಲಿಸಮ್ ಮಾಡಲಿಕ್ಕೆ ಆವಾಗ ಇಲ್ಲ. ಸೊ ನನ್ನ ಕರಿಯರನ್ನು ಚೂಸ್ ಮಾಡಬೇಕಲ್ಲ. ಸೊ ಕರಿಯರ್ ಒಂದು ಜಸ್ಟ್ ಫಾರ್ ದ ನೇಮ್ ಸೇಕ್ ನಾನು ಮಾಡಿ ಹೋಗಿದ್ದೆ. ಆದರೆ ರೈಟ್ ಟೈಮು ದುಬೈಯಲ್ಲಿ ಆ ಒಂದು ಇಂಟರ್ನೆಟ್ನ ಎಕ್ಸೆಸ್ ನನಗೆ ಸಿಕ್ಕಿದಾಗ ಬಹುಶಃ ಆವಾಗ ಮತ್ತೆ ನನ್ನಲ್ಲಿ ಮತ್ತೆ ಜೀವಂತ ಆಯ್ತದು. ಸೊ ಬರೆಯುವ ಆ ಒಂದು ಪ್ಯಾಷನ್ ಇದೆಯಲ್ಲ, ಯಾಕೆ ಇಂಟರ್ನೆಟ್ಗೆ ಶಿಫ್ಟ್ ಮಾಡಬಾರ್ದು ಅಂತ. ಸೊ ಅಲ್ಲಿ ಅದು ಚೇಂಜ್ ಆಗಿ ನನ್ನ ಪ್ಯಾಷನನ್ನೇ ಕಂಟಿನ್ಯೂ ಮಾಡಿದ್ದೆ ನಾನು. ಎಸ್ ಸರ್, ಈಗ ವಾಪಸ್ ಡೈಜಿ ವರ್ಲ್ಡ್ ಬಗ್ಗೆ ಹೇಳಬೇಕಾದ್ರೆ, ಡೈಜಿ ಅಂದ್ರೆ ಪಬ್ಲಿಕ್ ಇಟ್ಸ್ ಅ ಕೊಂಕಣಿ ವರ್ಡ್. ಕೊಂಕಣಿ ವರ್ಡ್ ಒರಿಜಿನಲಿ ಅದು ಲ್ಯಾಟಿನ್ ಇಂದ ಬರ್ತದೆ. ಆದರೆ ಇವತ್ತಿಗೆ ನಮಗೆ ವೆರಿ ಈಸಿಯಾಗಿ ಕನೆಕ್ಟ್ ಆಗುವುದು ಏನಂದ್ರೆ ವಸುದೈವಕ ಕುಟುಂಬ. ಅಂದ್ರೆ ನಾವು ಎಲ್ಲರೂ ಕೂಡ ಒಂದೇ, ಏನು ವಿ ಆಲ್ ಆರ್ ಒನ್ ಅಂತ, ಒನ್ ರಿಲೇಟಿವ್. ಇದು ಕೊಂಕಣಿಯಲ್ಲಿ ಆದಾಗ ನಾವು ಬ್ಲಡ್ ರಿಲೇಟಿವ್ ಅಥವಾ ನಾವು ರಿಲೇಟಿವ್ ಅಂತ, ಇಡೀ ವರ್ಲ್ಡ್ ನಮ್ಮ ಸಂಬಂಧಿಕರು ಅಂತ, ಒನ್ ಫ್ಯಾಮಿಲಿ ಅಂತ. ಸೊ ಆ ರೀತಿಯಲ್ಲಿ ನಾವು ಅರ್ಥ ಮಾಡಿಸಬಹುದು ಅಷ್ಟೇ. ಬಟ್ ನಿಮ್ದು ಡೈಜಿ ವರ್ಲ್ಡ್ ಬರುವಾಗ ನಿಮಗೆ ಪರ್ಸನಲಿ ಏನು ಭಾವನೆ ಕೊಡ್ತದೆ ಡೈಜಿ ಅಂದ್ರೆ? ಓಕೆ, ಲೆಟ್ಸ್ ಕೀಪ್ ದ ಆಕ್ಚುಯಲ್ ಮೀನಿಂಗ್ ಅಸೈಡ್. ಬಟ್ ಆಸ್ ಅ ಕ್ರಿಯೇಟರ್ ಇದು ಕಾರಣ ಏನಂದ್ರೆ, ನಾವು ಫಸ್ಟಿಗೆ ಕೊಂಕಣಿ ರೈಟರ್ಸ್, ನಾನು ಹೇಳಿದೆಲ್ಲ ಬರೀಲಿಕ್ಕೆ ಶುರು ಮಾಡಿದೆ. ನಾನು ಸುಮಾರು 100 ಶಾರ್ಟ್ ಸ್ಟೋರಿ ಬರೆದಿದ್ದೇನೆ ಕೊಂಕಣಿಯಲ್ಲಿ, 2 ನೋವೆಲ್ ಬರೆದಿದ್ದೇನೆ, ನಾಟಕ ಬರೆದಿದ್ದೇನೆ. ಸೊ ದುಬೈಯಲ್ಲಿ ಆ ಟೈಮಲ್ಲಿ ಸುಮಾರು ಒಂದು 15-20 ಜನ ರೈಟರ್ಸ್ ಇದ್ರು ನಾನಿರುವಾಗ. ನಾನು ಸ್ಟಾರ್ಟಿಂಗ್ ಹೋದದ್ದಷ್ಟೇ 98ಅಲ್ಲಿ. 99ಅಲ್ಲಿ ಹೋಗುವಾಗ ನಮ್ಮ ಫ್ರೆಂಡ್ ಇದ್ದ ಡಯಾನ್ ಡಿಸೋಜ ಅಂತ, ಅವರ ನೇತೃತ್ವದಲ್ಲಿ ನಾವು ಯಾಕೆ ಒಂದು ರೈಟರ್ಸ್ ಅಸೋಸಿಯೇಷನ್ ಮಾಡಬಾರ್ದು ಅಂತ, ಕ್ಲಬ್ ಅಫಿಷಿಯಲಿ ಅಲ್ಲಿ ಮಾಡ್ಲಿಕ್ಕಿಲ್ಲ, ಆದ್ರೂ ಕೂಡ ಒಂದು ಗ್ಯಾದರಿಂಗ್ ಮಾಡಬಹುದು. ದುಬೈಯಲ್ಲಿ ರೂಲ್ ಬೇರೆ ಇದೆ. ಈಗ ಇಲ್ಲಿ ಒಂದು ಸಂಘಟನೆ ಮಾಡೋದು, ರಿಜಿಸ್ಟ್ರೇಷನ್ ಮಾಡೋದು ಈಸಿ, ಆದ್ರೆ ಅಲ್ಲಿ ಹಾಗೆಲ್ಲ. ಸೊ ಅದಕ್ಕೆ ಅವರು ಚೂಸ್ ಮಾಡಿದ ಹೆಸರು ದೈಜಿ. ಸೊ ಅಲ್ಲಿ ನಾನು ಆಕ್ಟಿವ್ ಇದ್ದೆ. ಆ ದೈಜಿಯನ್ನ ನಾನು ಇದಕ್ಕೆ ತಂದೆ. ಆದ್ರೆ ದೈಜಿ ದುಬೈ ಇತ್ತು ಮೊದಲು. ಅದು ತುಂಬಾ ಜನ ಹೇಳಿದ್ರು, ಇದು ಕೇವಲ ಒಂದು ಕಂಟ್ರಿಗೆ ಸೀಮಿತ ಆಗ್ತದೆ, ನೀನು ವಿಶ್ವಕ್ಕೆ ಹೋಗು, ಗ್ಲೋಬಲಿ. ಸೊ ದೈಜಿ ದುಬೈ ಇದ್ದದ್ದು ಕನ್ವರ್ಟ್ ಮಾಡಿ ವರ್ಲ್ಡ್ ಆಯ್ತು. ರೆವಲ್ಯೂಷನ್ 100%. ಸರ್, ಏನಂದ್ರೆ ಈಗ ನಿಮ್ಮ 26 years ಜರ್ನಿಯಲ್ಲಿ ಯಾರದೇ ಒಬ್ಬ ಮನುಷ್ಯನ ಜೀವನ ತಗೊಂಡ್ರೆ ಸಹ ಒಂದು ಕಷ್ಟ ಅನ್ನೋದೊಂದು ಗ್ಯಾರಂಟಿ ನಿಮಗೆ ಸಹ ಬಂದಿರ್ಬೋದು, 100% ಶೋರ್. ಸೊ ಯಾರಿಗೆ ಗೊತ್ತಿಲ್ಲದೆ ಇರುವಂಥದ್ದು ಯಾವುದಾದ್ರೂ ಕಷ್ಟ ನಿಮಗೆ ನೆನಪಿಗೆ ಆಗ್ತದಾ ಈ ಜರ್ನಿಯಲ್ಲಿ? ಕಷ್ಟ ಅಂದರೆ ಪ್ರತಿ ಸ್ಟೆಪ್ಪಲ್ಲಿ ಕಷ್ಟ ಬಂದಿದೆ. ಅಂದರೆ ಬಿಗಿನಿಂಗಲ್ಲಿ ನೀವು ಒಂದು ಸೈಡಲ್ಲಿ ವರ್ಕ್ ಮಾಡಬೇಕು, ಇನ್ನೊಂದು ಸೈಡಲ್ಲಿ ಫ್ಯಾಮಿಲಿ ನೋಡಬೇಕು. ಎಷ್ಟು ಇದ್ರೂ ಕೂಡ ಇದಕ್ಕೆ ಕೂಡ ನೀವೇ ಸ್ಟಾರ್ಟಿಂಗಲ್ಲಿ ಯು ಹ್ಯಾವ್ ಟು ಸ್ಪೆಂಡ್ ಮನಿ ಅಲ್ವಾ. ಸೊ ಅದು ಯಾರ ಹತ್ರ ಕೂಡ ಹೇಳುವಾಗಿಲ್ಲ ಆ ಟೈಮನ್ನು. ಮತ್ತು ತುಂಬ ಜನ ನಂತರ ಹೆಲ್ಪ್ ಮಾಡಿದ್ದಾರೆ, ಇಲ್ಲ ಅಂತ ಅಲ್ಲ, ಸಪೋರ್ಟ್ ಮಾಡಲಿಕ್ಕೆ ತುಂಬ ಜನ ಬಂದಿದ್ದಾರೆ. ಬಟ್ ಹೇಳುವಂಥ ಕಷ್ಟ ಏನೆಂದರೆ, ನೋಡಿ, ನಾನು ಸ್ಟಾರ್ಟಿಂಗಿಗೆ ಯಾವತ್ತೂ ಕೂಡ ಬೆಳಿಗ್ಗೆ 5 ಗಂಟೆಯ ನಂತರ ಮಲಗಲಿಲ್ಲ. ರಾತ್ರಿ 5 ಗಂಟೆಯ ನಂತರ ನಾನು ಏಳಲಿಲ್ಲ, ಮತ್ತು 12ರ ಮೊದಲು ಮಲಗಲಿಲ್ಲ ಅಂತ ಹೇಳ್ತಾರಲ್ಲ. ಸೊ ಆ ಕಂಟಿನ್ಯೂಸ್, ಯಾರ ಹತ್ರ ಹೇಳೋದು, ನಾನು ನನ್ನ ಫೇವರೇಟ್ ಕ್ರಿಕೆಟನ್ನು ಕ್ರಿಕೆಟ್ ವಾಚ್ ಮಾಡೋದು, ಅದು ಕೂಡ ನನಗೆ ಟೈಮ್ ಸಿಗ್ತಾ ಇಲ್ಲ. ಎಂಟರ್ಟೈನ್ಮೆಂಟ್ ಇಲ್ಲ, ಫ್ಯಾಮಿಲಿಗೆ ಒಂದು ಟ್ರಿಪ್ಪಿಗೆ ಹೋಗುವಂಥ ಇದಿಲ್ಲ, ಮಕ್ಕಳಿಗೆ ಟೈಮ್ ಕೊಡಲಿಕ್ಕಿಲ್ಲ. ಸೊ ಅದೆಲ್ಲ ಕೂಡ ಯಾರ ಹತ್ರ ಹೇಳೋದು? ಎಲ್ಲರೂ ಕೂಡ ಬೇರೆಯವರು ದೇ ಆರ್ ಎಂಜಾಯಿಂಗ್, ದೇ ಆರ್ ಗೋಯಿಂಗ್ ಫಾರ್ ಹಾಲಿಡೇಸ್,
ವಾಚಿಂಗ್ ಕ್ರಿಕೆಟ್, ಎಂಟರ್ಟೈನ್ಮೆಂಟ್, ಮೂವೀಸ್ ಅಂಡ್ ಒಂದು ಕಡೆ ಎವ್ರಿಥಿಂಗ್. ಫ್ಯಾಮಿಲಿ ಸಹ ಬೇಜಾರಾಗ್ತಾ ಉಂಟು, ತಂದೆ ನಮ್ಗೆ ಟೈಮ್ ಕೊಡ್ತಾ ಇಲ್ಲ. ತುಂಬಾ ಬೇಜಾರ. ಆದ್ರೆ ಒಂದು ಖುಷಿ ಏನು ಗೊತ್ತಾ, ನಾನು ಮನೆಯಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಿದ್ದೆ, ಹೊರಗೆ ಆಗ ಹೋಗ್ತಿರ್ಲಿಲ್ಲ. ವರ್ಕ್ ಫ್ರಮ್ ಹೋಮ್ ಅಟ್ಲೀಸ್ಟ್ ಇಲ್ಲಿ ಇದ್ದಾರೆ, ಮನೆಯಲ್ಲಿ ಇದ್ದಾರೆ ಅಂತ ಒಂದು ಇದು, ಕಣ್ಣೆದುರು ಇದ್ದಾರೆ ಕಣ್ಣೆದುರು ಇದ್ದಾರೆ ಅಂತ. ಅದರಲ್ಲೂ ಕೂಡ ಇತ್ತು. ವೈಫ್ ನನ್ನ ಫ್ರೆಂಡಿಗೆ ಕಾಲ್ ಮಾಡಿ, ಕಂಪ್ಯೂಟರ್ ಅನ್ನು ಹುಡುಕಿದವರು ಯಾರು ಅಂತ ಒಂದು ತೋರಿಸಿಕೊಡಿ, ಅವನ ಹೋಗಿ ಕುತ್ತಿಗೆ ಹಿಡಿತೇನೆ ಅಂತ ಹೇಳಿದ್ರು. ಅಂದ್ರೆ ಅದೆಲ್ಲ ಕಂಪ್ಲೀಟ್ಲಿ ಇನ್ವಾಲ್ವ್ಡ್ ಇನ್ ದಟ್. ಅದೆಲ್ಲ ಯಾರ ಹತ್ರ ಹೇಳಲಿಕ್ಕೆ ಆಗುದಿಲ್ಲ. ಕರೆಕ್ಟ್. ತದನಂತರ ಒಂದೊಂದು ಸ್ಟೆಪ್ ತೆಗೆದುಕೊಳ್ಳುವಾಗ ರಿಸ್ಕ್ ಇದೆ. ಸೊ ಲೈಫಲ್ಲಿ ಹಾಗೆ ಹೇಳಿಕೊಳ್ಳದ, ನನ್ನಲ್ಲಿ ಮುಚ್ಚಿಡುವಂಥ ಕಷ್ಟಗಳು ಯಾವುದೂ ಇಲ್ಲ. ನಾನು ಎಲ್ಲವನ್ನು ಹೇಳಿದ್ದೀನಿ. ಎಸ್. ಬಟ್ ಇವತ್ತಿನ ಒಂದು ಯಶಸ್ಸಿಗೆ ವಾಲ್ಟರ್ ಅವರು ಬೆಲೆ ಕಟ್ಟಿದಂತ ಒಂದು ಸಂಬಂಧ, ಸಮಯ, ಆರೋಗ್ಯ. ಹೌದು, ಅದು ಎಲ್ಲ ಮೂರು ಕೂಡ. ಅಂದರೆ ಫಸ್ಟ್ ಯುವರ್ ಟೈಮ್, ಫ್ಯಾಮಿಲಿ ಟೈಮ್. ಆ ಒಂದು 2001 ಇಂದ 2006 ತನಕ ಒಂದು ವೇಳೆ ನಾನು ಇದು ಇಲ್ಲದಿದ್ದರೆ ಐ ವುಡ್ ಹ್ಯಾವ್ ಸ್ಪೆಂಡ್ ಮೈ ಟೈಮ್ ವಿತ್ ಮೈ ಫ್ಯಾಮಿಲಿ. ಸೊ ಅದು ಒಂದು ದೊಡ್ಡ ಸ್ಯಾಕ್ರಿಫೈಸ್. ಸೊ ಸೆಕೆಂಡ್ ಹೆಲ್ತ್ ಅದು ನಿದ್ದೆ ಕಮ್ಮಿ, ನೋ ನಿದ್ದೆ ಮತ್ತು ಲೈಫ್ ಸ್ಟೈಲ್, ವೆಯ್ಟ್ ಗೇನ್. ನಾನೆಂದರೆ ಫಸ್ಟ್ ಟೈಮ್ ನಾನು ಏನಾಯಿತು, ನಂದು ವೆಯ್ಟ್ ಎಲ್ಲ ಜಾಸ್ತಿ ಆಯಿತು. ಸ್ಟ್ರೆಸ್ ಮತ್ತು ಇದು ಲೈಫ್ ಸ್ಟೈಲ್, ನೋ ಎಕ್ಸಸೈಸ್, ಇದೆಲ್ಲವನ್ನು ನೋಡಿ ಒಂದು ದಿನ ನಾನು ವೇಯಿಂಗ್ ಮಿಷಿನ್ ಮೇಲೆ ನೋಡುವಾಗ ನನ್ನ ವೆಯ್ಟ್ 103 kg. ಸೊ ಐ ವಾಸ್ ವೆರಿ, ನನ್ನ ಮೇಲೇನೆ ನನಗೆ ಒಂದು ತಾಸಾರ ಬಂತು. ಗಿಲ್ಟಿ ಫ್ಯಾಕ್ಟರ್. ಹೌದು, ಏನಿದು ಅಂದರೆ ಎಟ್ ದ ಏಜ್ ಆಫ್ ಅದು ಆವಾಗ ನಾನು 35 ಏನಾಯಿತು ಅಷ್ಟೇ. ಆ ಟೈಮಲ್ಲಿ 103 kg ವೆಯ್ಟ್. ಡಾಕ್ಟರ್ ಹತ್ರ ಹೋದೆ, ಅವರು ಏನೋ ಟೆಸ್ಟ್ ಮಾಡಲಿಕ್ಕೆ ಎಲ್ಲ ಹೇಳಿದ್ರು. ಅಲ್ಲಿ ಬಂದು ರಿಪೋರ್ಟಲ್ಲಿ ನೋಡುವಾಗ ಎಲ್ಲ ರೆಡ್, ಶುಗರ್, BP, ಕೊಲೆಸ್ಟ್ರಾಲ್, ಯೂರಿಕ್ ಆಸಿಡ್. ಏಜ್ ಆಫ್ 35. 35. ಡಾಕ್ಟ್ರು ನೋಡಿ ಹೇಳಿದ್ದಾರೆ, ನೀನು ಇಡೀ ಲೋಕಕ್ಕೆ ಬುದ್ಧಿ ಹೇಳ್ತಿ, ನಿಂದು ಏನು ಅಂತ. ಸೊ ದ್ಯಾಟ್ ಹೆಲ್ಪ್ ಮೀ ಟು ಚೇಂಜ್ ಲೈಫ್ ಸ್ಟೈಲ್. ವಿದಿನ್ ನೆಕ್ಸ್ಟ್ 6 months ಮೈ ಕಮಿಟ್ಮೆಂಟ್ ವಾಸ್ ಅಷ್ಟಿತ್ತು. ಅಂದರೆ 6 ತಿಂಗಳಲ್ಲಿ ಐ ಲಾಸ್ಟ್ ನಿಯರ್ಲಿ 15 to 17 kg ಆಫ್ ವೆಯ್ಟ್. ಚೇಂಜ್ ಮೈ ಲೈಫ್ ಸ್ಟೈಲ್. ಸೊ ಐ ಕುಡ್ ಕಮ್ ಬ್ಯಾಕ್ ಆ್ಯಂಡ್ ಮೈ ಗೆಟ್ ರಿಡ್ ಆಫ್ ಆಲ್ ಮೈ ಇದು ಏನು BP, ಶುಗರ್ ಏನಿತ್ತು. ಸೊ ಎಲ್ಲವನ್ನ ನಾನು ಅದನ್ನು ಮಾಡಲಿಕ್ಕೆ. ಸೊ ಬಟ್ ಅಟ್ ರೈಟ್ ಟೈಮಲ್ಲಿ ನಾನು ಎಚ್ಚೆತ್ತುಕೊಳ್ಳದಿದ್ದಲ್ಲಿ it would have been a bigger disaster. That's one family, one health. The third one ಸಂಬಂಧ ಅಂದರೆ ನನ್ನ ಫ್ರೆಂಡ್ಸ್ ಇದರ ಒಟ್ಟಿಗೆ ಎಲ್ಲ ಸಂಬಂಧ ಒಳ್ಳೆದಿತ್ತು. ಆದರೆ ಒನ್ ಥಿಂಗ್ ಲೇಟರ್ ಐ ರಿಯಲೈಸ್ಡ್ ದಟ್ ಕಾಂಪಿಟಿಷನ್ ಅವರು ನೀವು ಮಾಡುವಾಗ ಏನಾಗ್ತದೆ ಅಂದರೆ, ಯಾರಾದರೂ ಒಬ್ಬರು ಶುರು ಮಾಡುವಾಗ, ಈಗ ನಿಮ್ಮ ಪಾಡ್ಕಾಸ್ಟ್ ನೋಡಿ ಇನ್ನೊಬ್ಬರು ನಿಮ್ಮ ಅಪೋಸಿಟಲ್ಲೇ ಮಾಡ್ತಾರೆ, ಗೊತ್ತಾಯ್ತಲ್ಲ. ಸೊ ಅವರಿಗೆ ಗಮನ ಕೊಡುವುದು ಮತ್ತು ಅವರೇನು ಮಾಡ್ತಾರಂತ ನೋಡುವುದು. ನಾನು ಐ ಥಾಟ್ ದಟ್ ಕಾಂಪಿಟೇಷನ್ ಅದರಲ್ಲಿ ಏನಾಗ್ತದೆ, ನಮ್ಮ ಪರಿಚಯದವರೇ, ಕ್ಲೋಸ್ ಇದ್ದವರೇ ಆದಾಗ ಸಂಬಂಧ ಹೋಗ್ತದೆ, ಗೊತ್ತಾಯ್ತಲ್ಲ. ಅವ ಮಾಡ್ತಾ ಇದ್ದಾನೆ, ಸ್ವಲ್ಪ ಏನು ಸಕ್ಸಸ್ ಆಗಿದ್ದಾನೆ, ನಮ್ಗೆ ಯಾಕೆ ಆಗೋದಿಲ್ಲ. ಹೌದು, ಅಲ್ಲ ಕಾಂಪಿಟೇಷನ್ ಓಕೆ, ಬಟ್ ನಾವು ಏನು ಇಫ್ ಇಟ್ ಇಸ್ ಹೆಲ್ದಿ. ಸೊ ಅಲ್ಲಿ ಕೆಲವು ರಿಲೇಷನ್ ಎಲ್ಲ ಇದಾಗುವ ಚಾನ್ಸಸ್ ಇದೆ. ಅದು ಬಿಸ್ನೆಸ್ ಅಲ್ಲಿ ಕಾಮನ್ ಆದದ್ದೇ ಇದೆ. ಬಟ್ ದಿ ಫಸ್ಟ್ ಥಿಂಗ್ ಇಸ್ ಫ್ಯಾಮಿಲಿ ಆ್ಯಂಡ್ ದಿ ಹೆಲ್ತ್. ಎಸ್, ಪ್ರತಿಯೊಬ್ಬರಿಗೆ ಇದು ಆಗಲಿಕ್ಕೆ ಚಾನ್ಸ್ ಇದೆ. ದ ರೈಟ್ ಟೈಮಲ್ಲಿ ಎಚ್ಚೆತ್ತುಕೊಳ್ಳದಿದ್ದರೆ ಅದು ಡಿಸಾಸ್ಟರ್ ಆಗಿ ಕನ್ವರ್ಟ್ ಆಗ್ತದೆ. ಬಟ್ ಈಗ ಡೈಜಿ ಒಳ್ಳೆದು ಹಲವಾರು ಇನಿಷಿಯೇಟಿವ್ಸ್ ತಗೊಂಡಿದ್ದೀರಿ. ಒಂದು ಇಂಟರ್ನೆಟ್ TV ಅಂತ ಒಂದು ಶುರು ಆಗ್ತದೆ. ಸೊ ಅದು ಶುರು ಆಗಲಿಕ್ಕೆ ಕಾರಣ ಮತ್ತು ಏನು ಚಾಲೆಂಜಸ್ ಇನಿಷಿಯಲಿ ಫೇಸ್ ಮಾಡಿದ್ರಿ? ಅದು daijiworld.com ಆದ ನಂತರ ನಂದು ನೆಕ್ಸ್ಟ್ ಇನಿಷಿಯೇಟಿವ್ ಅಂದರೆ TV ದೈಜಿ ವರ್ಲ್ಡ್ ಆನ್ ಇಂಟರ್ನೆಟ್. ಅಂದರೆ 2006 ಅಲ್ಲಿ ಯೂಟ್ಯೂಬ್ ಬಂತಲ್ವ, ಆ ಯೂಟ್ಯೂಬ್ ರೆವಲ್ಯೂಷನ್ ಅದು ಬಂದದ್ದಷ್ಟೇ. ಆವಾಗ ನಾನು ಡಿಸೈಡ್ ಮಾಡಿದ್ದೆಲ್ಲ ಜಾಬ್ ಬಿಡ್ಲಿಕ್ಕೆ. ಅದೇ ಟೈಮಲ್ಲಿ ನಾನು ಮಾತ್ರ ಒಂದು ನೆಟ್ ಹಾಕಿದೆ ಅಡಿಯಲ್ಲಿ, ಮೇಲಿಂದ ಹಾರುವಾಗ ಒಂದು ನೆಟ್ ಬೇಕಲ್ಲ. ಸೊ ಆ ತನಕ ದೈಜಿ ವರ್ಲ್ಡ್ ನನ್ನ ಇಂಡಿವಿಜುವಲ್ ಅಲ್ಲಿ ಇತ್ತು, ನಾನು ಪ್ರೈವೇಟ್ ಲಿಮಿಟೆಡ್ ಮಾಡಿದ್ದೆ. ಲೈಕ್ ಮೈಂಡೆಡ್ ಮೈ ಫ್ರೆಂಡ್ಸ್ ಅವರನ್ನು ನಾನು ಇನ್ವೆಸ್ಟ್ ಮಾಡಿಸಿದೆ. ಸೊ ಅಟ್ಲೀಸ್ಟ್ ನನಗೆ ಒಂದು ಭದ್ರತೆ ಬೇಕಲ್ವಾ ಅಂತ ಗೊತ್ತಾಯ್ತಲ್ಲ. ಸೊ ಅಲ್ಲಿ ನಾವು
ಟಿವಿ ರಿಲೇಟೆಡ್ ಎಕ್ವಿಪ್ಮೆಂಟ್, ವಿಡಿಯೋ ಎಡಿಟಿಂಗ್, ಕಂಪ್ಯೂಟರ್ ಎಲ್ಲವನ್ನ ನಾವು ಪರ್ಚೇಸ್ ಮಾಡಿದ್ವಿ. ಸೊ ಅಲ್ಲಿ ಏನಾಯಿತು, ಈಗ ಡೈರೆಕ್ಟಾಗಿ ಟಿವಿಗೆ ಹೋಗುವಷ್ಟು ಹಣ ಇಲ್ಲ, ನಾಲೆಜ್ ಇಲ್ಲ, ಏನಿಲ್ಲ. ಸೊ ಯೂಟ್ಯೂಬ್ ಇತ್ತಲ್ವಾ, ಸೊ ಪ್ರೊಡ್ಯೂಸ್ ಮಾಡಿ, ಒಂದು ಚಿಕ್ಕ ಸ್ಟುಡಿಯೋ ಮಾಡಿ ಪ್ರೊಡ್ಯೂಸ್ ಮಾಡಿ ದಿನಕ್ಕೆ 1 ಗಂಟೆಯ ಕಾರ್ಯಕ್ರಮವನ್ನು ನಾವು ಯೂಟ್ಯೂಬಲ್ಲಿ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಅದೇ ಟೈಮಲ್ಲಿ ಒಂದು ಲೋಕಲ್ ಟಿವಿ ಚಾನೆಲ್ ಇತ್ತು, ಅವರು ಹೇಳಿದ್ರು ನಮಗೆ ನೀವು 1 ಗಂಟೆಯ ಕಾರ್ಯಕ್ರಮ ಕೊಡಿ ಅಂತ. ನಮ್ಮದೇ ಹೆಸರು ಕೊಲಾಬ್ರೇಷನ್. ಸೊ ದ್ಯಾಟ್ ಹೆಲ್ಪ್ ಮೀ. ಅಲ್ಲಿಂದ ಮತ್ತೆ ಟಿವಿಯ ಐಡಿಯಾ ಬಂತು, ಒಂದಲ್ಲ ಒಂದು ದಿನ ನನಗೆ ಟಿವಿ ಚಾನಲ್ ಸ್ಟಾರ್ಟ್ ಮಾಡಲೇಬೇಕು. ಸೊ ಇಟ್ ಟುಕ್ ಅಬೌಟ್ ನೆಕ್ಸ್ಟ್ 7 years ಟು ಸ್ಟಾರ್ಟ್ ಅವರ್ ಓನ್ ಟಿವಿ ಚಾನೆಲ್. ಕರೆಕ್ಟ್. ಸರ್, ಟಿವಿ ಚಾನೆಲ್ ಹೇಳುವಾಗ ಪ್ರೈವೇಟ್ ಚಾನೆಲ್ ಆಬ್ವಿಯಸ್ಲಿ ದ ಲೆಜೆಂಡ್ರಿ ಒಂದು ಅರವಿಂದ್ ಬೋಲರ್ ಸರ್ ಅವರು ಒಂದು ಎಷ್ಟು ಇಂಪ್ಯಾಕ್ಟ್ ಹೇಳಿದರೆ, ನಾನು ನಿನ್ನೆ ಮಂಗಳೂರಿಂದ ಆಫೀಸಿಂದ ಬರುವಾಗ ನನ್ನ ಫ್ರೆಂಡ್ ಇದು ಕಾರಲ್ಲಿ ಬರ್ತಾ ಇದ್ದೆ, ಸೊ ಅಮೃತ್ ಅಂತ ಅವ್ರ ಹೆಸರು. ನಾಳೆ ಒಂದು ತುಳು ಫಿಲ್ಮ್ ನೋಡ್ಬೇಕು ಮಾರೆ, ಕನ್ವರ್ಸೇಷನ್ ಬಂದಾಗ ಪ್ರೈವೇಟ್ ಚಾಲೆಂಜ್ ಎಂದು ಬರ್ತದೆ. ಈಸ್ ಮಾಮ್ ಈಸ್ ಅರೌಂಡ್ 65-70 years old. ನನ್ನ ಅಮ್ಮ ಟಿ ವಿ ನೋಡೋದಿಲ್ಲ, ಹೊರಗೆ ಬರೋದಿಲ್ಲ, ಬಟ್ ಇದೊಂದು ಅವ್ರಿಗೆ ಯೂಟ್ಯೂಬ್ ಹಾಕಿ ಕೊಟ್ಟರೆ, ಮೊಬೈಲಲ್ಲಿ ಟಿ ವಿ ಕನೆಕ್ಟ್ ಮಾಡಿದರೆ ಲೈಫ್ ಇಸ್ ಡನ್. ಆ್ಯಂಡ್ ಟು ಅನ್ ಎಕ್ಸ್ಟೆಂಟ್ ಆ ಸೇಮ್ ವಿಡಿಯೋ ಶಿ ಡೋಂಟ್ ಮೈಂಡ್ ರಿಪೀಟಿಂಗ್ ದಟ್ ಅಗೇನ್ ಆ್ಯಂಡ್ ಅಗೇನ್. ಸೊ ದಟ್ ಈಸ್ ಅ ಕೈಂಡ್ ಆಫ್ ಇಂಪ್ಯಾಕ್ಟ್ ಯು ಮೇಡ್. ಇಲ್ಲ, ನಮ್ಮ ಮನೇಲಿ ಸಹ ನನ್ನ ಹೆಂಡತಿದು ತಂದೆ ಈಸ್ ಇಂಟು ಗಾರ್ಮೆಂಟ್ಸ್, ರೈಟ್? ಅವ್ರಿಗೆ ಇದೊಂದೇ ನೋಡೋದು, ಟಿ ವಿ ಎಲ್ಲ ನೋಡೋದೇ ಇಲ್ಲ. ದಟ್ಸ್ ಅ ಕೈಂಡ್ ಆಫ್ ಇಂಪ್ಯಾಕ್ಟ್ ಯು ಮೇಡ್ ಏನೋ ಲೋಕಲ್ ಲೈಫ್ ಅಂತ ಹೇಳ್ಬೋದು. ಎಂಟರ್ಟೈನಿಂಗ್ ಪ್ಲಸ್ ಮೆಸೇಜ್. ಬಟ್ ಈ ಐಡಿಯಾ ವಾಲ್ಟರ್ ಸರ್ಗೆ ಎಲ್ಲಿಂದ ಬಂತು, ಹೀಗೆ ಒಂದು ಶುರು ಮಾಡ್ಬೋದು? ಅಲ್ಲ, ನಾನು ಹೀಗೆ ಆಗ್ತದೆ ಅಂತ ನಾನು ಎನಿಸ್ಲಿಲ್ಲ. ಎಲ್ಲ ಸ್ಟಾರ್ಟ್ ಆದದ್ದು ಈ ನಾನು ಟಿವಿಗೆ ಬರಲಿಕ್ಕೆ ಕಾರಣನೇ ಕೋವಿಡ್. ಕರೆಕ್ಟ್. ಅದರ ಮುಂಚೆ 2014 ನಾವು ಟಿ ವಿ ಸ್ಟಾರ್ಟ್ ಮಾಡಿದ್ದು. ಹಾನೆಸ್ಟ್ಲಿ ಹೇಳಬೇಕಂದ್ರೆ ಟಿ ವಿ ಸ್ಟಾರ್ಟ್ ಮಾಡಿ ನನಗೆ ಒಂದು 2-3 ವರ್ಷದಲ್ಲಿ ರಿಗ್ರೆಟ್ ಆದದ್ದು ಇದೆ. ಓಕೆ. ಇಟ್ ವಾಸ್ ನಾಟ್ ವರ್ಕಿಂಗ್ ಎಟ್ ಆಲ್. ನೋ ರೈಟ್ ಪರ್ಸನ್. ಟಿ ವಿ ಸ್ಟಾರ್ಟ್ ಮಾಡುವಾಗ ಒಂದು ರೈಟ್ ಪರ್ಸನ್ ಇಂದ ಸ್ಟಾರ್ಟ್ ಮಾಡಿದ್ದೆ. ನನಗೆ ಅನುಭವ ಇಲ್ಲ. ಕರೆಕ್ಟ್. ಸೊ ನಾನೇ ಮಾಡ್ತೇನೆ, ನನಗೆ ಅನುಭವ ಇದೆ ಅಂತ ನಾವು ಒಬ್ಬರನ್ನ ಡಿಪೆಂಡ್ ಆಗಿ ಸ್ಟಾರ್ಟ್ ಸರಿ ಇಲ್ಲ ಆದ್ರೆ ಅವರೇ ಬಿಟ್ಟು ಹೋದ್ರೆ ಏನ್ ಮಾಡೋದು? ಕರೆಕ್ಟ್. ಪಾರ್ಟ್ ಆಫ್ ದ ಮ್ಯಾನೇಜ್ಮೆಂಟ್, ಗೊತ್ತಾಯ್ತಲ್ಲ, ಪಾರ್ಟ್ ಅವರ ಅಂದ್ರೆ 100% ಡಿಪೆಂಡ್ ಆದ ನಂತರ ನೀವು ಏನ್ ಮಾಡೋದು? ಸೊ ವೆರಿ ಡಿಫಿಕಲ್ಟ್. 2014 ಈವನ್ ಕೋವಿಡ್ ಆಗುವ ತನಕ ಟಿವಿಗೆ ಮಂಗಳೂರಲ್ಲಿ ನಮ್ಮ ಪ್ಲೇಸೇ ಇರಲಿಲ್ಲ. ಲಾಸ್ ಎವ್ರಿ ಇಯರ್. ಲಾಸ್ ಅಂದರೆ ಹ್ಯೂಜ್ ಲಾಸ್. ನನ್ನ ಫ್ರೆಂಡ್ಸ್ ಇನ್ವೆಸ್ಟ್ ಮಾಡಿದ್ರು. .com ಅಲ್ಲಿ ಏನು ಆಗ್ತಿತ್ತು ಅದು ಇಲ್ಲಿ ಹೋಗ್ತಿತ್ತು. ಸೊ ಡಿಫಿಕಲ್ಟ್. ಬಟ್ ದೆನ್ ಫ್ರೆಂಡ್ಸ್ ದೇ ಮ್ಯಾನೇಜ್ಡ್. ಆಗ್ತದೆ ಅಂತ ನಮ್ಮ ಡೈರೆಕ್ಟರ್ನ ಟಿವಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಇದ್ರು, ಅಂದರೆ ಫ್ರೆಂಡ್ಸ್ ಹತ್ರ ಇನ್ವೆಸ್ಟ್ ಮಾಡಿದ್ದೆವು, ಅದು ಅಲೆಕ್ಸ್ ಕ್ಯಾಸ್ಲಿನ್ ಅಂತ. ಸೊ ಅವರು ಮ್ಯಾನೇಜ್ಮೆಂಟಲ್ಲಿ ಇದ್ದರು. ಆದರೆ ಟ್ರೈ ಮಾಡಿ 2000 ಕೋವಿಡ್ ಬಂತಲ್ಲ, ಕೋವಿಡ್ ಬಂದಾಗ ಐ ಹ್ಯಾಡ್ ಟು, ಅಂದರೆ ನನಗೆ ಅದು ಇದಕ್ಕೆ ಬರಲೇಬೇಕಾಯ್ತು. ಕರೆಕ್ಟ್. ಯಾಕಂದರೆ ಬೇರೆ ದಾರಿ ಇರಲಿಲ್ಲ. ಆ ಟೈಮಲ್ಲಿ ಒಂದು ಜನರಿಗೆ ಒಂದು ಪಾಸಿಟಿವ್ ಆಗಿ ಎಲ್ಲ ಮನೆಯಲ್ಲಿದ್ದಾರೆ, ಮನೆಯಲ್ಲಿದ್ದವರೆಲ್ಲ ಬೇರೆ ಟಿವಿ ಚಾನೆಲಲ್ಲಿ ನೆಗೆಟಿವ್ ನ್ಯೂಸ್ ನೋಡ್ತಾರೆ, ಎಲ್ಲಿ ಅಷ್ಟು ಹೋಯ್ತು ಇಷ್ಟು ಹೋಯ್ತು ಅಂತ. ಆ ಟೈಮಲ್ಲಿ ಒಂದು ಪಾಸಿಟಿವಿಟಿ ಮಾಡುವ ಅಂತ ನಾನು ಸ್ಟಾರ್ಟ್ ಮಾಡಿದ್ದು. ನಾವು ಕೊರೋನಾ ಗೆಲ್ಲೋಣ ಕಾರ್ಯಕ್ರಮ ಶುರು ಮಾಡಿದ್ದು. ಕರೆಕ್ಟ್. ಕೊರೋನಾ ಗೆಲ್ಲೋಣ ಕಾರ್ಯಕ್ರಮದಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು. ಅದರ ಒಂದು ಪಾರ್ಟ್ ಇದು ಪ್ರೈವೇಟ್ ಚಾಲೆಂಜ್ ಸ್ಟಾರ್ಟ್ ಆಗಲಿಕ್ಕೆ ಕಾರಣ. ಅಂದರೆ ನಮ್ಮದು ಸೆಕೆಂಡ್ ಗೆಸ್ಟ್ ಅರವಿಂದ್ ಬೋಳಾರ್ ಇದ್ದರು. ಆ ಪ್ರೋಗ್ರಾಮ್ ಹಿಟ್ ಆಯಿತು, ಒಂದು ಕ್ಲಿಪ್ ವೈರಲ್ ಆಯಿತು. ವೈರಲ್ ಆದ ನಂತರ ನಾನು ಯೋಚಿಸಿದ್ದು ಒಂದೇ, ವೈ ಕಾಂಟ್ ವಿ ಟೇಕ್, ಅಂದರೆ ಈ ವೈರಲ್ ಇದಾಯ್ತಲ್ಲ, ಆಪರ್ಚುನಿಟಿಯನ್ನು ಯಾಕೆ ತೆಗೆದುಕೊಳ್ಬಾರ್ದು? ಅವರ ಹತ್ರ ಮಾತಾಡಿದೆ, ಐ ವಾಸ್ ರೆಡಿ. ದೆನ್ ವಿ ಕ್ರಿಯೇಟೆಡ್ ಒಂದು ಇದು, ಅದಕ್ಕೆ ಬೇಕಾದಂಥ ಒಂದು ಇನ್ಸಿಡೆಂಟನ್ನು ಕ್ರಿಯೇಟ್ ಮಾಡಿ ಅದಕ್ಕೆ ಒಂದು 3 ಎಪಿಸೋಡ್ ಮಾಡಿದ್ದೆವು. ಅದಾದ ನಂತರ ಕೂಡ ಜನರು ಬೇಕು ಅಂತ ಹೇಳುವಾಗ ನಾನು 2014 ಟಿ ವಿ ಸ್ಟಾರ್ಟ್ ಆಗುವಾಗ ಪಬ್ಲಿಕ್ ಚಾಲೆಂಜ್ ಅಂತ ಪ್ರೋಗ್ರಾಮ್ ಮಾಡ್ತಿದ್ದೆ. ಕರೆಕ್ಟ್. ಇಂಟರ್ವ್ಯೂವಿಂಗ್ ಇದು ಏನು ಪೊಲಿಟಿಷಿಯನ್ಸ್, ಆಲ್ ಪೊಲಿಟಿಷಿಯನ್ಸ್ ಆ್ಯಂಡ್ ಆಲ್ ಇದು 75 ಎಪಿಸೋಡ್ ಮಾಡಿದ್ದೇನೆ. 2014 ಸುಮಾರು 3 ವರ್ಷ ತನಕ ದುಬೈಯಲ್ಲಿದ್ದೆ. ಆದರೂ ಕೂಡ ಇಲ್ಲಿ ಬಂದು ರೆಕಾರ್ಡ್ ಮಾಡಿ ಹೋಗ್ತಿದ್ದೆ. ಸೊ ಇಟ್ ವಾಸ್ ವೆರಿ ನೈಸ್. ಆದರೆ ಅಲ್ಲಿ ನಾನು ಪಬ್ಲಿಕ್ ಚಾಲೆಂಜನ್ನು ಪ್ರೈವೇಟ್ ಚಾಲೆಂಜ್ ಆಗಿ ಮಾಡಿದೆ. ಯಾಕೆ? ಅದು ಸೀರಿಯಸ್ ಪ್ರೋಗ್ರಾಮ್, ಅದೊಂದು ಕಾಮಿಡಿ ಪ್ರೋಗ್ರಾಮ್. ಇಂಟರ್ವ್ಯೂ ತೆಗೆದುಕೊಳ್ಳಿಕ್ಕೆ ನಾನೇ. ಹಾಗೆ ಹೆಸರು ಬಂದದ್ದು. ಇಂಟರ್ವ್ಯೂ ತೆಗೆದುಕೊಳ್ಳಿಕ್ಕೆ ನಾನೇ. ಓಕೆ, ಅವರು ಗೆಸ್ಟ್, ಬಟ್ ಡಿಫರೆಂಟ್ ಪರ್ಸನಾಲಿಟಿ. ಫಸ್ಟಿಗೆ ಅವರು ಪೊಲಿಟಿಷಿಯನ್ ಗೆಸ್ಟ್, ಹೌದೌದು, ಪೊಲಿಟಿಷಿಯನ್ ಆಗಿ ಬರುವುದು.
ನಂತರ ನಾನು ಒಂದಿಬ್ಬರಿಗೆ ತುಳು ಆ್ಯಕ್ಟರ್ಸಿಗೆ ಕರೆದಿದೆ, ನೀವು ಇನ್ನೊಂದು ರೋಲಲ್ಲಿ ಬರಬೇಕು. ಅವರು ಬರಲಿಕ್ಕೆ ಕೇಳಲಿಲ್ಲ, ಅಂದರೆ ಗೊತ್ತಿಲ್ಲ ನನಗೆ, ಬೇರೆ ಬೇರೆ ಕಾರಣ ಇರ್ಬೋದು. ಸೊ ನಾನು ಎಣಿಸಿದೆ ಇನ್ನು ಇವರಿಗೆ ವೇಷ ಕಟ್ಟುವ ಅಂತ. ಈಸ್ ಟ್ಯಾಲೆಂಟೆಡ್, ಅವರಿಗೆ ಯಾವ ವೇಷ ಕೊಟ್ಟರು ಮಾಡ್ತಾರೆ, ಯಾವ ರೋಲ್ ಸಿಚುವೇಶನ್ ಕೊಟ್ಟರೆ. ಸೊ ವೈ ಕಾಂಟ್ ವಿ ಟೇಕ್ ಇದು. ಒಂದು ಎಪಿಸೋಡ್ 2 ಎಪಿಸೋಡ್ ಪಾಪ್ಯುಲಾರಿಟಿ ಸ್ಟಾರ್ಟ್ ಆಯಿತು. ಈವನ್ ಟುಡೇ ಅಂದರೆ ಸರ್ಪ್ರೈಸಿಂಗ್ ಅಂದರೆ ಇವತ್ತು ನಾವು ಸೀಸನ್ 4 ಸ್ಟಾಪ್ ಮಾಡಿ ಸುಮಾರು 6-7 ತಿಂಗಳಾಯಿತು, 7-8 ತಿಂಗಳಾಯಿತು. ಈಗ ಸ್ಟಾರ್ಟ್ ಮಾಡ್ತೇವೆ ಸೀಸನ್ 5 ವೆರಿ ಸೂನ್. ಆದರೆ ಜನರು ಹೋದಲ್ಲಿ ಏಪಸುರು ಮಲ್ಪರ್ ಯಾವಾಗ ಸ್ಟಾರ್ಟ್ ಮಾಡ್ತೀರಿ? ಇವತ್ತು ಕೂಡ ಮತ್ತು ಆ 200 ಎಪಿಸೋಡ್ ಮಾಡಿದ್ದೇವೆ. ನಿನ್ನೆ ಅದು ನೋಡಿದೆ, ನಿನ್ನೆ ಇದು ನೋಡಿದೆ, ಮೊನ್ನೆ ಗ್ಯಾಸ್ ಇದ್ದು ನೋಡಿದೆ. ಅದು ಓಲ್ಡ್ ಅಮ್ಮ, ಅದು 1 ವರ್ಷ ಆಯ್ತು. 1 ವರ್ಷ ಆಯ್ತಾ? ನಾವು ನಿನ್ನೆ ನೋಡಿದ್ದು. ಸೊ ಯಾವ ಎಪಿಸೋಡ್ ಬೇಕಾದ್ರೆ ಕೇಳಿ, 2 ವರ್ಷ 3 ವರ್ಷ ಹಿಂದಿನ ಎಪಿಸೋಡು ನಿನ್ನೆ ನೋಡಿದೆ, ಅದು ಒಳ್ಳೇದಿತ್ತು. ಅಮ್ಮ ಒಂದು 3 ವರ್ಷದ ಹಿಂದೆ ಮಾಡಿದ್ದು. ಹೌದಾ ಅಂದರೆ ಯಾವ ಎಪಿಸೋಡ್ ನೋಡಿದ್ರು ಕೂಡ ಅವರಿಗೆ ಅದೊಂದು ಫೀಲ್ ಆಗೋದಿಲ್ಲ. ಫನ್ ಕ್ಯೂರಿಯಾಸಿಟಿ ಅಂತ ಹೇಳ್ತಾರೆ. ಹೌದು. ಅದರಲ್ಲಿ 2 ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂದರೆ, ಒಂದು ಅರವಿಂದ್ ಬೋಳಾರ್ ಒಂದು ಒಳ್ಳೆಯ ಆರ್ಟಿಸ್ಟ್, ಈಸ್ ಎ ಲೆಜೆಂಡ್ ನೀವು ಹೇಳಿದ್ದಾಗೆ. ಸೆಕೆಂಡ್ ಥಿಂಗ್, ನಾವು ಕೇವಲ ಅದು ಟೈಮ್ ಪಾಸ್ ಕಾಮಿಡಿಗೆ ಮಾಡುವುದಲ್ಲ, ಮೆಸೇಜ್ ಇರಬೇಕು. ಒಂದು ಕ್ಯಾರೆಕ್ಟರ್ಗೆ ಒಂದು ಗೌರವ ಕೊಡಬೇಕು. ಒಂದು ಕ್ಯಾರೆಕ್ಟರ್, ಯಾವುದೇ ಕ್ಯಾರೆಕ್ಟರ್ ಇರಲಿ, ಸಾಮಾನ್ಯ ಕ್ಯಾರೆಕ್ಟರ್ ಇರಲಿ, ಒಂದು ಬೀಡಿ ಕಟ್ಟುವ ಹೆಂಗಸು, ಮೀನು ಮಾರೋದು, ಅವರಿಗೆ ಒಂದು ಗೌರವ ಕೊಡುವುದು, ಅಲ್ಲಿ ಎಲ್ಲಿ ಕೂಡ ಅವರಿಗೆ ನೋವಾಗದಂತೆ ನೋಡುವುದು, ಮತ್ತು ಕೊನೆಗೆ ಅವರಿಂದ ಒಂದು ಮೆಸೇಜ್ ಕೊಡೋದು. ಸೊ ಇದು ನಮ್ಮ ಉದ್ದೇಶ. ಇದರಲ್ಲಿ ನಾವು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಇದರಿಂದ ಇಷ್ಟು ಮಿಲಿಯನ್ಸ್ ವ್ಯೂಸ್ ಆಗಬೇಕು, ಇದಾಗಬೇಕಂತ. ನಾವು ನಮ್ಮದು ನ್ಯಾಚುರಲಿ ಮಾಡ್ತಾ ಹೋದೇವೆ. ನೀವು ಎಲ್ಲಿ ಬೇಕಾದರೂ ನೋಡಿ, ವಿದೌಟ್ ಯೂಸಿಂಗ್ ಸ್ಕ್ರಿಪ್ಟ್ ನಾವು ಮಾಡಿದ್ದೇವೆ. ಸ್ಪಾಂಟೇನಿಯಸ್, ನ್ಯಾಚುರಲ್, ಸ್ಪಾಂಟೇನಿಯಸ್, ನೋ ಸ್ಕ್ರಿಪ್ಟ್ ಎಟ್ ಆಲ್, ಈವನ್ ನೋ ಡೈರೆಕ್ಷನ್. ಇಟ್ಸ್ ಲೈಕ್ ಅವ್ರು ಬರ್ತಾರೆ, ಓಕೆ ಈ ಒಂದು ಕ್ಯಾರೆಕ್ಟರ್ ಇರ್ತದೆ, ರೆಡಿ ಕೂತ್ಕೊಳ್ಳೋದು, ಸ್ಟಾರ್ಟ್ ಮಾತಾಡಲಿಕ್ಕೆ. ಹೌದು. ಆದರೆ ಸೀಸನ್ 5ಗೆ ಸ್ವಲ್ಪ ಬದಲಾವಣೆ. ನಮ್ಮ ಕಾನ್ಸೆಪ್ಟು ಮತ್ತು ಡೈರೆಕ್ಷನ್ ಕೂಡ ಅರವಿಂದ್ ಬೋಳಾರ್ ಮಾಡ್ತಾರೆ. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಸಮಥಿಂಗ್ ಮೋರ್ ಫನ್. ಅವರೇ ಡೈರೆಕ್ಷನ್ ಮಾಡ್ತಾರೆ. ಮತ್ತೆ ಸ್ವಲ್ಪ ಜಾಸ್ತಿ ಆ್ಯಕ್ಟರ್ಸ್ ಅನ್ನ ಸ್ವಲ್ಪ ಇನ್ವಾಲ್ವ್ ಮಾಡಿ ಕ್ಯಾರೆಕ್ಟರ್ ಇದು ಮಾಡಿ, ಅಂದರೆ ಈಗ ಮಾಡಲಿಕ್ಕೆ ಕ್ಯಾರೆಕ್ಟರ್ ಯಾವುದಿಲ್ಲ, ಇನ್ನು ನಾವು ಕಾನ್ಸೆಪ್ಟಿಗೆ ಹೋಗ್ಬೇಕು. ಕ್ಯಾರೆಕ್ಟರ್ ಎಲ್ಲ ಮಾಡಿ ಕ್ರಿಯೇಟ್. ಹೌದು. ಸೊ ಈಗಿನ ಮತ್ತು ಜನ್ರೇಷನ್ಗೆ ಕೂಡ ಒಂದು ಮ್ಯಾಚ್ ಆಗುವಂತೆ, ಒಂದು ಮೆಸೇಜ್ ಹೋಗುವಂತೆ. ಸೊ ವಿ ಆರ್ ಡೂಯಿಂಗ್. ಯಾವತ್ತೂ ಕೂಡ ನಾವು ಪ್ಲ್ಯಾನ್ ಮಾಡಲಿಲ್ಲ ಅದು ಇದೇ ಆಗಬೇಕಂತ. ಆದರೆ ಪ್ರತಿ ಸೀಸನ್ನ ನಂತರ ಆಯಿತು. ಫಸ್ಟ್ ಸೀಸನ್ನಲ್ಲಿ 60 ಎಪಿಸೋಡ್, ಸೆಕೆಂಡ್ ಸೀಸನ್ 60, ಥರ್ಡ್ 40 ಆ್ಯಂಡ್ ಫೋರ್ತ್ 40, 200 ಎಪಿಸೋಡ್ ಆಯಿತು. ಸೂಪರ್ ಸರ್. ಇನ್ನೊಂದು ಇನಿಷಿಯೇಟಿವ್, ನಾನೊಂದು ಆರ್ಟಿಕಲ್ ನೋಡ್ತಾ ಇದ್ದೆ, 23 crores of rupees we have raised for different initiatives. I don't know if that number is correct. 35 crores in 25 years. Okay. Very simple sir, very simple ಇದು. ಯಾಕಂದರೆ ಪ್ರತಿಯೊಂದು ಮಾಧ್ಯಮಕ್ಕೂ ಇದು ಮಾಡ್ಬೋದು, ಪ್ರತಿಯೊಂದು ಮಾಧ್ಯಮಕ್ಕೂ ಮಾಡ್ಬೋದು, ಮನಸ್ಸು ಮಾಡಿದರೆ. ಓಕೆ, ನಾವು ಹೇಗೆ ಮಾಡಿದ್ದೇವೆ ಅಂತ ಹೇಳ್ತೇವೆ. ಈಗ 35 ಕೋಟಿ ಅಂತ ಕೂಡಲೇ ಕೆಲವರು ಯೋಚನೆ ಮಾಡ್ಬೋದು, 35ರಲ್ಲಿ ಇವನಿಗೆ ಎಷ್ಟು ಸಿಕ್ಕಿದೆ ಅಂತ. ಅದು ಗೊತ್ತಿಲ್ಲ. ಅದಕ್ಕಾಗಿ ವೆರಿ ಟ್ರಾನ್ಸ್ಪೆರೆಂಟ್. ಅಂದರೆ daijiworld.com ಇಂಟರ್ನ್ಯಾಷನಲಿ ತುಂಬ ಫೇಮಸ್ ಇದೆ. ತುಂಬ ಗಲ್ಫ್ ಮತ್ತು ಅಲ್ಲಿ ಇಲ್ಲಿ ಎಲ್ಲ ರೀಡರ್ಸ್ ಇದ್ದಾರೆ. ಅದರಲ್ಲಿ ತುಂಬ ಜನ ಚಾರಿಟೇಬಲ್ ಇದ್ದಾರೆ. ಅಂದರೆ ಅವರಿಗೆ ಹೆಲ್ಪ್ ಮಾಡಬೇಕು, ಎಲ್ಲಿ ಹೆಲ್ಪ್ ಮಾಡಬೇಕಂತ ಗೊತ್ತಿಲ್ಲ, ಮತ್ತೆ ಅವರಿಗೆ ಅನಾನಿಮಸ್ಲಿ ಹೆಲ್ಪ್ ಮಾಡಬೇಕು, ಹೆಸರು ಬೇಡ. ಅದಕ್ಕೆ ಅಂತಲ್ಲ, ನಾವು ಒಂದು ಕೇಸ್ ಬಂದಾಗ ಒಂದು ಅಪೀಲ್ ಹಾಕೋದು ದೈಜಿ ವರ್ಲ್ಡ್ ಅಲ್ಲಿ. ಅಪೀಲ್ ಹಾಕ್ಬೇಕಾದ್ರೆ ಅದಕ್ಕೆ ಪ್ರೀ ಕಂಡೀಷನ್ ಇದೆ. ನಮ್ದೊಂದು ಆಫೀಸಲ್ಲಿ ಟೀಮ್ ಇದೆ 3-4 ಜನರು. ಅದಕ್ಕೆ ಇದಕ್ಕೋಸ್ಕರ ಅಂದ್ರೆ ಪಾರ್ಟ್ ಆಫ್ ಅವರ್ ಟೀಮ್. ನಂಬರ್ 1 ಏನಂದ್ರೆ ಕ್ಲೀನ್ ಅವರದ್ದು ಡಾಕ್ಯುಮೆಂಟ್ ಬೇಕು. ಆಧಾರ್ ಕಾರ್ಡ್ ಇರಲಿ, ಪ್ಯಾನ್ ಕಾರ್ಡ್ ಇರಲಿ, ಅಥವಾ ಏನಾದರೂ ಇದ್ರೆ. ಡೊನೇಟ್ ಮಾಡುವವರದ್ದು ಅಲ್ಲ, ತೆಗೆದುಕೊಳ್ಳುವವರು, ಅಪೀಲ್ ಹಾಕುವವರು. ನಂಬರ್ 1. ನಂಬರ್ 2, ಅವರಿಗೆ ಅಗತ್ಯ ಇದೆ ಅಂತ ಅವರು ಬಂದು ಹೇಳಿದ್ರೆ ಆಗುದಿಲ್ಲ. ಒಂದು ವೇಳೆ ಅವರು ಕ್ಯಾಥಲಿಕ್ ಆದ್ರೆ ಅವರ ಚರ್ಚ್ನ ಪ್ರೀಸ್ಟ್ ಇದ್ದಾರೆ, ಅವರು ಲೆಟರ್ ಕೊಡಬೇಕು, ಇವರಿಗೆ ಏನಿಲ್ಲ, ಯಾರು ಇಲ್ಲ, ನೀವು ಹೆಲ್ಪ್ ಮಾಡಿ. ಹೌದು. ಇಲ್ಲದಿದ್ರೆ ನಿಯರೆಸ್ಟ್ ಪಂಚಾಯತ್ ವಿಲೇಜ್ ಅಲ್ಲಿ ಅವರದ್ದು ಇನ್ಕಮ್ ಅದೆಲ್ಲ ರೆಕಾರ್ಡ್ ಇರ್ತದೆ, ಅವರಿಗೆ ಗೊತ್ತಾಗ್ತದೆ. ಅಂದ್ರೆ ಯಾರು ಇಲ್ಲ ಇವರಿಗೆ ಹೆಲ್ಪ್ ಮಾಡ್ಬೇಕಂತ. ನಮ್ಗೆ ಪ್ರೂಫ್ ಇಲ್ಲದಿದ್ರೆ ನಾಳೆ ಯಾರು ಕೂಡ ಬಂದು ಸ್ಕ್ರೂಟಿನಿ, ಮತ್ತೆ ನೀವು ಒಂದು ಪಬ್ಲಿಕ್ ಫಂಡ್ ಯೂಸ್ ಮಾಡೋದ್ರಿಂದ ಭಾರಿ ಕೇರ್ಫುಲ್ ಇರಬೇಕು. ಹೌದು, ಆ ಸ್ಕ್ರೂಟಿನಿ ಮಾಡ್ತೇವೆ. ಸೊ ಅದಾದ ನಂತರ ಬ್ಯಾಂಕ್ ಅಕೌಂಟ್ ಮಸ್ಟ್ ಬಿ ಐದರ್
ದಟ್ ಪರ್ಸನ್ ಹ್ಮ್. ಯಾರು ಅಗತ್ಯ ಇದೆ ಅವರಿಗೆ, ಇಲ್ಲದಿದ್ರೆ ಹಸ್ಬೆಂಡ್ ವೈಫ್ ಹಾಗೆ. ಥರ್ಡ್ ಪರ್ಸನ್ ಬಂದು ಅವನ ಇದಕ್ಕಾಗಿ ನಾನು ಅಕೌಂಟ್ ಕೊಡ್ತೇನೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಸೊ ಅದು ಕರೆಕ್ಟ್. ಫಸ್ಟ್ ಪಾರ್ಟಿ ಪ್ರೈಮರಿ. ಅಂಡ್ ದೆನ್ ಡಾಕ್ಟರ್ ಸರ್ಟಿಫಿಕೇಟ್. ಡಾಕ್ಟರ್ ಹೇಳ್ಬೇಕು ಇವರಿಗೆ 5 ಲಕ್ಷ, ಯಾಕೆಂದ್ರೆ ಬಂದು ಹೇಳ್ತಾರೆ ಸರ್ ಇವತ್ತು ಜ್ವರ ಬಂದ್ರೆ ಕೂಡ ನನಗೆ ಆಪಿಲ್ ಹಾಕಿ ಅಂತ ಹೇಳ್ತಾರೆ. ಸೊ ಡಾಕ್ಟರ್ ಹೇಳ್ಬೇಕು ಏನು ಪ್ರಾಬ್ಲಮ್, ಹೆಚ್ಚಾಗಿ ಬರೋದು ಕ್ಯಾನ್ಸರ್. ಅದು ನಿಮ್ದು ರೀಸೆಂಟ್ ಇನಿಷಿಯೇಟಿವ್, ಅದು ಒಂದು ಸಪರೇಟ್ ಇಶ್ಯೂ. ಆದರೆ ಇಲ್ಲಿ ಆದ ನಂತರ ನಾವು ವೆಬ್ಸೈಟಲ್ಲಿ ಅಪೀಲ್ ಆಗ್ತೇವೆ. ನಿಮಗೆ ಆ ಪೇಷಂಟಿಗೆ ಬೇಕಾಗೋದು 5 ಲಕ್ಷ. ನಾವೊಂದು ಹೇಳ್ತೇವೆ ವಿದಿನ್ 15 ಡೇಸ್ ನಿಮ್ಮ ಪಾಸ್ಬುಕ್ ತಂದು ತೋರಿಸಬೇಕು. ಡೇಟ್ ಪಬ್ಲಿಷ್ ಇಂದ ಇಲ್ಲಿವರೆಗೆ ತನಕ ಎಷ್ಟು ಬಂದಿದೆ ಅಂತ. ಅದು ನಿಮಗೆ ಸಹ ಬರೋದಿಲ್ಲ, ಇಟ್ ಡೈರೆಕ್ಟ್ಲಿ ಗೋಸ್ ಟು ದಟ್ ಪರ್ಸನ್. ಓಕೆ. ಸೊ ಏನು ಅವರ ಅಕೌಂಟ್ ಫ್ರಮ್ ಡೋನರ್ ಟು ಬೆನಿಫಿಷಿಯರಿ ಡೈರೆಕ್ಟ್. ಸೊ ನನಗೆ ಪಾಸ್ಬುಕ್ ಕೊಟ್ಟದ್ದು ಅದರಲ್ಲಿ ಪ್ರೂಫ್ 5 ಲಕ್ಷ ಬಂದಿದೆ. ಆದರೆ ಕೆಲವರಿಗೆ 7 ಬರ್ತದೆ, ಕೆಲವರಿಗೆ 3 ಕೂಡ ಬರ್ತದೆ. ಅದರಲ್ಲಿ ವಿ ಡೋಂಟ್ ಇಂಟರ್ಫಿಯರ್, ಅದು ಅವ್ರದ್ದು, ಅವರ ಲಕ್ ಅಂತ ಸರ್. ಅವರ ಲಕ್ ಅಂದ್ರೆ ಬರ್ತದೆ ಸರ್. ಅಂದ್ರೆ 95% ಹಾಕಿದ್ದೀವಿ ಬಂದಿದೆ. ಡಿಪೆಂಡ್ಸ್ ಆನ್ ದ ಕಾಸ್, ಏಜ್. ಯಂಗ್ ಒಬ್ಬ ಹುಡುಗಿಗೆ 2006 ಅಲ್ಲಿ ಈಗಲ್ಲ 2006-7 ಅಲ್ಲಿ ಬ್ಲಡ್ ಕ್ಯಾನ್ಸರ್ ಇದ್ದದ್ದು. ಶಿ ವಾಸ್ 17 year old. ಮ್ಯಾಂಗ್ಳೂರ್, ಕಾಟಿಪಳ್ಳ. ಓಕೆ. ಅಂಡ್ ಶಿ ಗಾಟ್ 32 lakhs 2006 ಅಲ್ಲಿ. ಓಕೆ, ಹೈಯೆಸ್ಟ್ ಅಮೌಂಟ್ ಅಷ್ಟು ಬಂದಿದೆ. ಮತ್ತು ಬೇರೆ ಬೇರೆ ಇದರಲ್ಲಿ 5, 10, 15, 20 ಪ್ರತಿ ವರ್ಷ ಪ್ರತಿ ತಿಂಗಳು ಬರ್ತಾ ಇದೆ. ಸೊ ನಮಗೆ ಇದರ ಲೆಕ್ಕದಲ್ಲಿ ಎಸ್ಟಿಮೇಟೆಡ್ ಇಟ್ ಈಸ್ 35 crores ಇನ್ ಲಾಸ್ಟ್ 25 years. ಸೊ ಫ್ರಮ್ ಡೈರೆಕ್ಟ್ಲಿ ಡೋನರ್ಸ್ ಟು ಬೆನಿಫಿಷಿಯರಿ ನಮ್ಮ ಯಾವುದೇ ಪಾತ್ರ ಇಲ್ಲ. ಮೀಡಿಯೇಟರ್. ಅದಕ್ಕೆ ನಾನು ಹೇಳುದು ಯಾವ ಮಾಧ್ಯಮಕ್ಕೂ ಇದು ಮಾಡಬಹುದು, ಯಾರಿಗೂ ಕೂಡ ಮಾಡಬಹುದು. ಆದರೆ ಇದೊಂದು ಪೇಷನ್ಸ್ ಇರಬೇಕು, ಅವರನ್ನು ವೆರಿಫೈ ಮಾಡುವಂಥದ್ದು. ನಾಳೆ ಏನು ಹೆಚ್ಚು ಕಮ್ಮಿ ಆದರೂ ಕೂಡ ಅದಕ್ಕೆ ನಾವು ಜವಾಬ್ದಾರರಾಗ್ತಾರೆ. ಯಾಕಂದ್ರೆ ಒಬ್ರು ಹೇಳಿದ್ರೆ ಸಾಕು, ಅವರ ಮಗ ಫಾರಿನ್ ಅಲ್ಲಿ ಇದ್ದಾರೆ, ನೀವು ಯಾಕೆ ಅಪೀಲ್ ಹಾಕಿದ್ದೀರಿ, ಸರಿ ಅಲ್ವಾ? ನಮ್ದು ಏನಂದ್ರೆ ಯಾರಿಗೆ ಯಾರೂ ಇಲ್ಲ, ಅವರಿಗೆ ನಾವಿದ್ದೇವೆ. ಅಲ್ಲ, ರೀಸೆಂಟ್ಲಿ ನಮ್ದೊಬ್ರು ಗೆಸ್ಟ್ ಇದ್ರು ಉಡುಪಿಯಿಂದವೇ. ಅವ್ರು ಸಹ ಹೀಗೆ ಫಂಡ್ ರೈಸ್ ಮಾಡಿ ಇದು ಮಾಡ್ತಾ ಇದ್ರು, ಮತ್ತೆ ಒಬ್ಬರಿಗೆ ಹೆಲ್ಪ್ ಸಹ ಮಾಡಿದ್ದಾರೆ. ಮತ್ತೆ 1-2 ತಿಂಗಳ ನಂತರ ಅವರ ಮನೆಗೆ ಹೋಗುವಾಗ ಹಿ ಹ್ಯಾಸ್ ಅ ಮಲ್ಟಿ ಡ್ಯೂಪ್ಲೆಕ್ಸ್, ಮನೆ, ಕಾರ್ ಎಲ್ಲ ಉಂಟಂತೆ, ಬಟ್ ಸ್ಟಿಲ್ ಹಿ ಹ್ಯಾಸ್ ಟೇಕನ್ ದ ಮನಿ. ದೆನ್ ಹಿ ವಾಸ್ ಲೈಕ್ ಶಾಕ್ಡ್. ಪಬ್ಲಿಕ್ ಫಂಡ್ ಒಂದು ರೈಸ್ ಮಾಡಿ, ಟೆಕ್ನಿಕಲಿ ಯು ಆರ್ ರೆಸ್ಪಾನ್ಸಿಬಲ್, ಬಟ್ ಯುವರ್ ಅಪ್ರೋಚ್ ಅಂಡ್ ಯುವರ್ ಕಾನ್ಸೆಪ್ಟ್ ಇಸ್ ಟು ಗುಡ್ ಸರ್. ಎಕ್ಸಲೆಂಟ್. ಟ್ರಾನ್ಸ್ಪರೆನ್ಸಿ, ಕ್ಲೀನ್. ಅದರಲ್ಲಿ ಯಾರಿಗೂ ಕೂಡ ಏನು ಮಾತಾಡಲಿಕ್ಕೆ ಇಲ್ಲ. ತುಂಬಾ ಜನರಿಗೆ ಎಕ್ಸ್ಟ್ರಾ ಆದರೂ ಕೂಡ ನೋಡಿ, ತುಂಬಾ ಜನ ಅನ್ಗ್ರೇಟ್ಫುಲ್ ಇರ್ತಾರೆ ಸರ್. ಅಂದ್ರೆ ಈವನ್ ಆಫ್ಟರ್ ದೇ ಗೆಟ್, ಐ ಫೀಲ್ ವೆರಿ ಸ್ಯಾಡ್ ಈ ಮೂಮೆಂಟ್ ಅಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಎಲ್ಲರೂ ಅಲ್ಲ, ಒಂದು ನಾವು ಯಾರಿಗೂ ಹೆಲ್ಪ್ ಮಾಡಿದ್ರೆ ನಾವು ಯಾವತ್ತೂ ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ. ನಾವು ಹೆಲ್ಪ್ ಮಾಡಿದ್ದೇವೆ, ಎಕ್ಸ್ಪೆಕ್ಟೇಷನ್ ಇಲ್ಲ. ಎಕ್ಸ್ಪೆಕ್ಟೇಷನ್ ಇದ್ದವರಿಗೆ ನೋವು. ಆದರೆ ನಾವು 1-2 ಇನ್ಸಿಡೆಂಟ್ ಹೀಗೆ ಆಗಿದೆ, 15 ಡೇಸಲ್ಲಿ ನೀವು ಪಾಸ್ಬುಕ್ ತಂದು ಕೊಡಿ ಅಂತ ನಾವು ಹೇಳ್ತೇವೆ. ಅವರಿಗೊಂದು 5 ಲಕ್ಷದ ಅಗತ್ಯ ಇರ್ತದೆ, ಅಪೀಲ್ ಹಾಕ್ತೇವೆ. ಅಪೀಲ್ ಹಾಕಿ ಸರ್ 15 ಡೇಸಲ್ಲಿ ನಮ್ಮ ಆಫೀಸಿಂದ ಕಾಲ್ ಬರ್ತದೆ, ಅವರಿಗೆ ಹೋಗ್ತದೆ, ನೀವು ಪಾಸ್ಬುಕ್ ತಂದು ಕೊಡಲಿಲ್ಲ ನೋಡಿ, ಆಯ್ತಾಯ್ತು ನಾಳೆ ತರ್ತೇವೆ. 1-2-3 ಆದ ನಂತರ ನಿಮ್ಗೆ ಯಾಕೆ ಪಾಸ್ಬುಕ್, ನೀವು ಹಣ ಕೊಟ್ಟದ್ದಾ? ನೀವು ಹಣ ಕೊಟ್ಟದ್ದಾ? ನನಗೆ ಬಂದದ್ದಲ್ಲ, ನಿಮ್ಗೆ ಯಾಕೆ ಪಾಸ್ಬುಕ್? ಅಂದರೆ ಟ್ಯೂನ್ ಕಂಪ್ಲೀಟ್ಲಿ ಚೇಂಜ್ ಆಗ್ತದೆ. ಕಾರಣ ಏನು ಗೊತ್ತಾ ಸರ್, 5 ಲಕ್ಷ ಬೇಕಿತ್ತಲ್ವಾ, ಅವರಿಗೆ 10 ಬಂದಿದೆ. ಇನ್ನು ಎಲ್ಲರೂ ವಾಪಸ್ ಕೇಳ್ತಾರ? ನಾವು ಯಾರು ಕೇಳಲಿಕ್ಕೆ ನಮ್ಮ ಹಣನ? ನೋಡಿ, ನಿಯತ್ತು ನೋಡಿ. ಮತ್ತು ಬಿ ಗ್ರೇಟ್ಫುಲ್ ಫಾರ್ ಇವನ್ 1 ರೂಪಿ ಆಲ್ಸೋ ವಾಟ್ ಯು ಗೆಟ್. ಇಲ್ಲ ಸರ್, ತುಂಬಾ ಜನ ಇದ್ದಾರೆ. ಅದಕ್ಕಾಗಿ ಕೆಲವೊಮ್ಮೆ ಇದರಲ್ಲೂ ಕೂಡ ಬೇಸರ ಆದದ್ದಿದೆ. ಇದ್ರೂ ಕೂಡ ಬೇಸರದಾಗಿ ಹೀಗೂ ಜನರು ಇದ್ದಾರ. ಆ ಬೇಸರದಿಂದ ಬೇರೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಬೇಕಾದವರಿಗೆ ಸಹ ಕಷ್ಟ. ಎಷ್ಟು ಕಡೆ ಹೀಗೆ ಆಗಿದೆ ಗೊತ್ತಾ, ಎಷ್ಟು ಡೋನರ್ಸ್ ಹಾಗೆ ಸ್ಟಾಪ್ ಮಾಡಿದ್ದಾರೆ. ಅಂದ್ರೆ ಯಾಕೆ ನಾವು ಕೊಟ್ಟು ಕೇಳಬೇಕಂತ. ನಾವು ಹಣ ಕೊಡ್ಲಿಲ್ಲ, ಆದರೆ ಒಂದು ಹೆಲ್ಪ್ ಮಾಡಿದ್ದೇವೆ. ನಾವು ಯಾಕೆ ಗೊತ್ತುಂಟ, ಅವರಿಗೆ ಎಷ್ಟು ಹಣ ಸಿಕ್ಕಿದೆ, ಏನು ಮಾಡ್ತಾರಂತ ನಾವು ಕೇಳಲಿಕ್ಕೆ ನಮಗೆ ರೈಟ್ ಇಲ್ಲ. ಆದರೆ ನಮಗೆ ಒಂದು ರೆಕಾರ್ಡ್ ಬೇಕು. ರೆಕಾರ್ಡ್ ಯಾಕೆ? ನಾವು ಅಪೀಲನ್ನು ಪಬ್ಲಿಷ್ ಮಾಡ್ತೇವೆ, ಪಬ್ಲಿಷ್ ಮಾಡಿ ಎಕ್ನಾಲಜ್ ಕೊಡ್ತೇವೆ. ನಾವು ಎಕ್ನಾಲಜ್, ಥ್ಯಾಂಕ್ ಯು ಫಾರ್ ದಿಸ್ ಅಮೌಂಟ್. ಅಲ್ಲಿ UAE-ಯಲ್ಲಿ, ಸೌದಿಯಲ್ಲಿ, ಕತಾರಲ್ಲಿ ಒಬ್ಬ ಹಣ ರೆಮಿಟ್ ಮಾಡಿದವನಿಗೆ ಖುಷಿ, ಯಾಕಂದ್ರೆ ಅವರ ನಂಬರ್ ಇಲ್ಲ, ಇಮೇಲ್ ಇಲ್ಲ, ಅವರಿಗೆ ಕನ್ಫರ್ಮೇಶನ್ ಸಿಗುವುದಿಲ್ಲ, ಹಣ ಹೋಗಿರ್ತದೆ. ಅವನಿಗೆ ಸಿಕ್ಕಿದೆ ಅಲ್ವಾ, ಅದಕ್ಕಿಂತ ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲಿದೆ ಸರ್? ಎಕ್ಸಲೆಂಟ್. ಆದರೆ ಯಾವ ಥರ ಎಣಿಸಿದ ಸರ್, ಇಷ್ಟೆಲ್ಲ ಇನಿಷಿಯೇಟಿವ್ ತಗೊಂಡ ನಂತರ ಒಂದು ಸೊಸೈಟಿಯಲ್ಲಿ ಇರುವ ಒಂದು ಬೇರೆ ಬೇರೆ
ಅಡಚಣೆಗಳಿರ್ಬೋದು, ಏನೇ ಇರ್ಬೋದು, ನೀವೊಂದು ಬ್ರಿಡ್ಜ್ ಆಗ್ತಾ ಇದ್ದೀರಿ ಒಂದು ಒಟ್ಟು ಮಾಡಲಿಕ್ಕೆ ಸೊಸೈಟಿಗೆ. ಯಾವತ್ತಾದರೂ ಇಲ್ಲ, ನನ್ನ ಲೈಫಲ್ಲಿ ಎಲ್ಲನೂ ಆದದ್ದು ತನ್ನಷ್ಟಕ್ಕೆ ಬೈ ಡಿಫಾಲ್ಟ್ ಆಗಿ, ಅಂದರೆ ವಿತ್ ದ ಫ್ಲೋ. ವಿತ್ ದ ಫ್ಲೋ ಆಗ್ತಾ ಹೋಯಿತು. ಅಂದರೆ ನಾನು ದೊಡ್ಡ ಯೋಚನೆಗಳನ್ನು ಇದು ಹೀಗೆ ಆಗ್ಬೇಕಂತ ಎಣಿಸ್ಲಿಲ್ಲ. ಸೊ ಅಲ್ಲ, ಮನಸ್ಸಿಗೆ ಯೋಚನೆ ಬರ್ತದೆ, ಎಲ್ರಿಗೂ ಯೋಚನೆ ಬರ್ತದೆ, ಐಡಿಯಾ ಜನರೇಟ್ ಆಗ್ತದೆ, ಎಲ್ರಿಗೂ ಒಂದು ಯೋಚನೆ ಬರ್ತದೆ. ಕ್ರಿಕೆಟ್ ನೋಡುವಾಗ ನನಗೂ ಕೂಡ ವಿರಾಟ್ ಕೊಹ್ಲಿ ಆಗ್ಬೇಕು, ಅಲ್ಲ ಫಿಲ್ಮ್ ಹ್ಯೂಮನ್ ನೋಡುವಾಗ ಟೆಂಡೆನ್ಸಿ, ನನಗೂ ಕೂಡ ಶಾರುಖ್ ಖಾನ್ ಆಗ್ಬೇಕು ಅಂತ ಒಂದು ಇದು ಇರ್ತದೆ, ಆಸೆ ಇರ್ತದೆ. ಆದರೆ ನಾವು ಆ ಯೋಚನೆ ಏನು ಮಾಡಿದ್ದೇವೆ ಅದೇ ಆಗ್ತೇವೆ ಅಂತ ಯಾವತ್ತೂ ಎಣಿಸ್ಲಿಲ್ಲ. ಆದರೆ ಪಾಸಿಟಿವಿಟಿಯಿಂದ ಆಗಲೂಬಹುದು ಎಂಬ ಒಂದು ಯೋಚನೆಯಿಂದ ಹೋದದ್ದು ವಿನಃ ಈ ತನಕ ನಾನು ಇಲ್ಲಿ ಬಂದಿದ್ದೆ ಅಲ್ಲ, ಇದೇ ಆಗ್ಬೇಕಂತ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ, ಇದೇ ಆಗ್ಬೇಕಂತ. ಆದ್ರೆ ಆದದ್ದು ಎಲ್ಲವೂ ಒಳ್ಳೆದಕ್ಕೆ. ಎಸ್, ಫಾರ್ ಗುಡ್. ಸೊ ಈಗ ಜರ್ನಲಿಸಮ್ ಬರುವಾಗ ಕೋಸ್ಟಲ್ ಕರ್ನಾಟಕದಲ್ಲಿ ಪ್ರಾಬ್ಲಿ ಫಾದರ್ ಆಫ್ ಜರ್ನಲಿಸಮ್ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ, ಅಷ್ಟು ನೀವು ಅಚೀವ್ ಮಾಡಿದ್ದೀರಿ. ಬಟ್ ಈಗ ಎಂತಾಗಿದೆ ಅಂದರೆ, ಒಂದು ಮೊಬೈಲ್, ಇಂಟರ್ನೆಟ್ ಮತ್ತು ಸ್ವಲ್ಪ ಮಾತಾಡ್ಲಿಕ್ಕೆ ಗೊತ್ತಿದ್ರೆ, ಸೊ ಹಿ ಈಸ್ ಅ ಜರ್ನಲಿಸ್ಟ್, ಆ ಒಂದು ಕಾನ್ಸೆಪ್ಟ್ ಬರ್ತಾ ಉಂಟು. ಬಟ್ ಡು ಯು ಥಿಂಕ್ ದ ಆ್ಯಕ್ಚುಲ್ ಎಸೆನ್ಸ್ ಆಫ್ ಜರ್ನಲಿಸಮ್ ಇಸ್ ಗೆಟಿಂಗ್ ಇಂಪ್ಯಾಕ್ಟೆಡ್? ವೆರಿ ರೇರ್. ಈಗ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುವಂತಹ ಆ ರೀತಿಯಲ್ಲಿ ನಾನು ನೋಡಿದಂತಹ ಒಬ್ಬ ಜರ್ನಲಿಸ್ಟ್ ಅಂದರೆ ಅದು ವಿಜಯಲಕ್ಷ್ಮಿ ಶಿಬ್ರೂರು. ಓಕೆ, ಅವರು ವಿದೌಟ್ ಎನಿದು ಅವರಿಗೆ ಈ ಸೋಷಿಯಲ್ ಮೀಡಿಯಾ ಸಿಕ್ಕಿದ್ದು ವರದಾನ. ಯಾಕೆಂದರೆ ಯಾವ ಟಿ ವಿ ಚಾನೆಲಲ್ಲೂ ಅವರಿಗೆ ಇಂತಹ ಒಂದು ಎಕ್ಸ್ಪೋಜರ್ ಮಾಡಲಿಕ್ಕೆ ಬಿಡ್ತಿರ್ಲಿಲ್ಲ. ಆದರೆ ಸೋಷಿಯಲ್ ಮೀಡಿಯಾದಿಂದ ಆಗಿದೆ, ನಂಬರ್ 1. ನಂಬರ್ 2, ಇನ್ನೊಂದು ಹೇಳ್ತೇನೆ, ಈಗ ಏನಾಗಿದೆ ಅಂದರೆ ನಮ್ಮ ಕೈಯಲ್ಲಿ ಮೊಬೈಲ್ ಇದೆ, ಫೇಸ್ಬುಕ್ಕು, ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ಇದೆ. ನಾವೇ ರೈಟರ್, ನಾವೇ ಆ್ಯಂಕರ್, ನಾವೇ ರೀಡರ್, ನಾವೇ ಎಡಿಟರ್, ನಾವೇ ಪಬ್ಲಿಷರ್, ನಾವೇ ಕ್ರಿಟಿಕ್, ನಾವೇ ಕಮೆಂಟ್ ಹಾಕೋದು, ಎಲ್ಲನೂ ನಾವೇ ಆಗಿದ್ದೆ. ಒಂದೇ ಜನರು, ಒಬ್ಬರೇ ಎಲ್ಲನೂ ಆಗಿದ್ದಾರೆ. ಆದರೆ ನಮ್ಮ ಸಿಸ್ಟಮಲ್ಲಿ ಹಾಗಲ್ಲ. ಈಗ ನಾನು ಎಡಿಟರ್ ಇನ್ ಚೀಫ್ ಆಗಿ ಓನರ್ ಆಗಿರ್ಬೋದು, ಆದರೆ ಬರೆಯೋದು ಯಾರು, ಎಡಿಟ್ ಮಾಡೋದು ಇನ್ನೊಬ್ಬರು, ಪಬ್ಲಿಷ್ ಮಾಡೋದು ಇನ್ನೊಬ್ಬರು, ಕಮೆಂಟ್ ಮಾಡೋದು, ಓದೋದು ಜನರು. ಎಲ್ಲದರಲ್ಲಿ ಪೇಪರಲ್ಲಿ, ಪೇಪರ್, ನ್ಯೂಸ್ ಪೇಪರ್ ಆಗೇನೆ, ಟಿವಿ ಆಗೇನೆ, ವೆಬ್ಸೈಟ್ ಆಗೇನೆ. ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬನೇ ಎಲ್ಲ. ದಟ್ ಈಸ್ ದ ಡಿಫರೆನ್ಸ್. ಕರೆಕ್ಟ್. ಬಟ್ ಯಾವ ಥರ ಎನಿಸಿದ ಸರ್, ಈಗ ನಿಮ್ಮದು daijiva.com ಇರ್ಬೋದು, ಒಂದು ನ್ಯೂಸ್ ಪಬ್ಲಿಷ್ ಮಾಡಿದ ನಂತರ ಯಾವ ಥರ ನಿಮಗೆ ರಿಗ್ರೆಟ್ ಆಗಿದಾವೋ, ಅದು ಮಾಡಬಾರ್ದಿತ್ತು, ತಪ್ಪಾಯ್ತಾ ಅಂತ, ಹಾಗೆ ಅಂತ ಸಿಚುವೇಶನ್ ಬರ್ತದೆ ಕೆಲವೊಮ್ಮೆ. ಯಾಕಂದರೆ ನಾವು ಪಬ್ಲಿಷ್ ಮಾಡುವಾಗ ಇಲ್ಲಿ ಆನ್ಲೈನಲ್ಲಿ ಅದು ನ್ಯೂಸ್ ಪೇಪರ್ನಾಗೆ ಇಲ್ಲ, ನಮಗೆ ಪ್ರೆಷರ್ ಇರ್ತದೆ. ಬಂದ ಹಾಗೆ ಬ್ರೇಕಿಂಗ್ ನ್ಯೂಸ್ ಆದರೆ ಹಾಕಲೇಬೇಕು ಇಮಿಡಿಯೇಟ್ಲಿ, ಎಲ್ಲ ಔಟ್ಡೇಟೆಡ್ ಆಗ್ತದೆ, ಇಲ್ಲದಿದ್ದರೆ ಔಟ್ಡೇಟ್ ಆಗ್ತದೆ. ಆದರೆ ಕೆಲವೊಮ್ಮೆ ಅಂದರೆ ಕೆಲವು ಸಂದರ್ಭಗಳಲ್ಲಿ ನಮ್ಮಂತ ಎಲ್ಲೂ ಕೂಡ ಪಾಸಿಬಿಲಿಟಿ ಇದೆ, ಕಂಪ್ಲೀಟ್ ವೆರಿಫೈ ಮಾಡದೆ ಹಾಕುವಂಥದ್ದು ಕೂಡ ಇದೆ. ನಂತರ ಆ ಪಾರ್ಟಿ ಕಾಲ್ ಮಾಡಿ, ನಾನಲ್ಲ, ಅದು ನನ್ನ ಹೆಸರು ಬರೆದಿದ್ದೀರಿ, ನನ್ನ ಫೋಟೋ ಬಂದಿದೆ, ಅದು ನಾನಲ್ಲ, ಹಾಗೆ ನಮಗೆ ಹೇಳಲಿಕ್ಕೆ ಆಗುದಿಲ್ಲ, ನೀನೇ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅಂದರೆ ನಾವು ತಪ್ಪು ಮಾಡಿ ಆಗಿದೆ. ನಾವು ಹೆಚ್ಚಾಗಿ ಅದಕ್ಕಾಗಿ ನಾವು ಏನು ಮಾಡ್ತೇವೆ, ಮುಂಚೆ ಆದದ್ದು ಇದೆ, ಹಿಂದೆ. ಈಗ ಏನು ಮಾಡ್ತೇವೆ, ವಿದೌಟ್ FIR ಯಾವುದೇ ಕ್ರೈಮ್ ರಿಲೇಟೆಡ್ ನ್ಯೂಸ್ ಅನ್ನು ನಾವು ಪಬ್ಲಿಷ್ ಮಾಡೋದಿಲ್ಲ. FIR ಅಂದರೆ ಪೊಲೀಸ್ ಸೋರ್ಸ್ ಇಂದ ಬರೋದು, ಪ್ರೈಮರಿ ಸೋರ್ಸ್ ಇಂದ ಬಂದದ್ದು, ಅಥೆಂಟಿಕ್, ಅವರು ಫೋಟೋ ಕೊಟ್ಟರೆ ಹಾಕೋದು. ಓಕೆ, ಪಾಸಿಟಿವ್ ನ್ಯೂಸ್ ನೋ ಪ್ರಾಬ್ಲಮ್, ಅದರಲ್ಲಿ ಯಾವತ್ತೂ ಕೂಡ ಪಬ್ಲಿಷ್ ಮಾಡ್ಬೋದು ಪಾಸಿಟಿವ್ ನ್ಯೂಸ್, ಅದರಲ್ಲಿ ರಿಗ್ರೆಟ್ ಇಲ್ಲ. ಆದರೆ ತಪ್ಪು ಕೆಲವೊಮ್ಮೆ ಹೇಳಿದ್ದುಂಟಲ್ಲ, ಅದು ಪಬ್ಲಿಷ್ ಮಾಡಿ ರಿಗ್ರೆಟ್ ಆದದ್ದು ಇದೆ, ಮತ್ತೆ ಕರೆಕ್ಷನ್ ಮಾಡಿದ್ದು ಇದೆ. ಬಟ್ ನಿಜ ನ್ಯೂಸ್ ಹಾಕಿದಾಗ ಎಕ್ಸ್ಟರ್ನಲ್ ಪ್ರೆಷರ್ ಬಂದದ್ದು ಅದು ಸಹ ಉಂಟಾ? ಹೌದು, ಜಾಸ್ತಿ ಪ್ರೆಷರ್ ಬರೋದು ನಿಜ ನ್ಯೂಸ್ ಹಾಕುವಾಗ. ಸಿಂಪಲ್, ವೆರಿ ಸಿಂಪಲ್ ಥಿಂಗ್. ತುಂಬಾ ಬರ್ತದೆ, ಥ್ರೆಟ್ ಬರ್ತದೆ, ಇನ್ನೊಂದು ನೋಡ್ತೇನೆ, ಕೋರ್ಟಲ್ಲಿ ನೋಡ್ತೇನೆ. ಒಬ್ರು ಮಂಗಳೂರಿನಲ್ಲಿ ಒಂದು ಕೆಲವು ಕೆಫೆ ನಡೆಸ್ತಿದ್ರು, ಪೊಲೀಸ್ ಕಮಿಷನರ್ ಅವರ ಜನರನ್ನು ಪೊಲೀಸ್ ಹೋಗಿ ಅವರು ರಿಲೀಸ್ ಮಾಡಿದ ನ್ಯೂಸು, ಅವರು ಫೋಟೋ ಗಳಿಸಿದ ನ್ಯೂಸು ನಾವು ಪಬ್ಲಿಷ್ ಮಾಡಿದ್ದೇವೆ, ಎಲ್ಲವನ್ನೂ ಪಬ್ಲಿಷ್ ಮಾಡಿದ್ದೇವೆ. ನನಗೆ ಕಾಲ್ ಸಾಯಂಕಾಲ, ಅದು ತಪ್ಪು ನ್ಯೂಸು. ತಪ್ಪಾದರೆ ನೀವು ಪೊಲೀಸ್ ಕಮಿಷನರಿಗೆ ಹೇಳಿ, ಅವರು ಬಂದ ಕೂಡಲೇ ನಾನು ಹಾಕ್ತೇನೆ. ಇಲ್ಲ, ನೀವು ಹಾಕಬಾರ್ದು. ಓಕೆ, ನಿಮ್ಮ ಕ್ಲಾರಿಫಿಕೇಶನ್ ಕೊಡಿ ಸರ್, ಹಾಕ್ತೇವೆ, ನಿಮ್ಮದು ಹಾಕ್ತೇವೆ. ನಿನ್ನನ್ನು ಕೋರ್ಟಲ್ಲಿ ನೋಡ್ತೇನೆ, ನಿಮಗೆ 50 ಲಕ್ಷದ್ದು ಮಾನನಷ್ಟ ಬರ್ತದೆ ನನ್ನ ಲಾಯರಿಂದ.
ಬರ್ಲಿ ಸರ್, ಅಂತದ್ದು ಡೈಲಿ ಬರ್ತದೆ ನಮ್ಗೆ, ಹೌದು ಗೊತ್ತಾಯ್ತಲ್ಲ, ಅಂತದ್ದು ಡೈಲಿ ಬರ್ತದೆ, ಹೌದು ಹೌದು ಬರ್ತದೆ ನಮ್ಗೆ, ಬೇಕಾದ್ರೆ ನೋಡಿ, ಅಂದ್ರೆ ಸತ್ಯ ಇದ್ದದ್ದು ಹಾಕಿದ್ದಲ್ಲಿ ಅವರಿಗೆ ಒಂದು ಇದಿದೆ, ಹೌದು ಹೌದು ಹಾ ಮಾಡಿ ಅಂತ. ಅದಾದ ನಂತರ ತಡಿಲಿಕ್ಕೆ ಆಗ್ಲಿಲ್ಲ, ಯಾರೋ ಒಂದು 50 ರೂಪಾಯಿ ಕೊಟ್ರೆ ಪಬ್ಲಿಷ್ ಮಾಡುವಂತ ಆನ್ಲೈನ್ ಇರ್ತದಲ್ಲ, ಕೆಲವರು 50-100 ರೂಪಾಯಿ ಕೊಟ್ರೆ. ಹೌದು ಹೌದು ವಾಲ್ಟರ್ ನಂದಳಿಕೆ ಅಹಂಕಾರದ ಮಾತಾಡಿದ್ರು, Okay. ದಿನಾಲು ಬರ್ತದೆ ಅಂತ. ಸರ್, ನಾನು ಅಹಂಕಾರದ ಮಾತಾಡ್ಲಿಲ್ಲ, ಯಾಕಂದ್ರೆ ನೀವು ಥ್ರೆಟ್ ಮಾಡುವಾಗ ನಾನು ಹೌದಾ ಅಂತ ತೆಗಿಬೇಕಾ ನಾನು? ಇಲ್ಲಲ್ಲ. ಸಿ, authentic information from police commissioner. Police commissioner, who is police commissioner? Is a responsible person. Correct. See, now this is 1 or 2 years back, ಜುಡಿಷಿಯಲ್ ಸಿಸ್ಟಮ್ 1.5 year back. ನಂತರ ಬಂತು, ನೋಟಿಸ್ ಕೂಡ ಬಂತು. ಕಳ್ಸಿದ್ರು ಹಾ, ಕಳ್ಸಿದ್ರು ಹಾ. ಅಂದ್ರೆ ನಮ್ಗೆ ಮಾತ್ರ ಅಲ್ಲ, ಎಲ್ಲ ಉಂಟು. ಮೇನ್ ಪೇಪರ್ಗೆ, ಉದಯವಾಣಿಗಿತ್ತು, ವಾರ್ತಾ ಭಾರತಿಗಿತ್ತು, ನನಗಿತ್ತು, ಎಲ್ರಿಗಿತ್ತು. ಸೊ ರಿಪ್ಲೈ ಮಾಡಿದ ನಂತರ ಸುದ್ದಿ ಇಲ್ಲ. ಏನ್ ಮಾಡೋದು ಅವರು? ಅಂದ್ರೆ ಹೆದರಿದ್ರೆ ಹೆದರಿ ಹೋಗ್ಲಿ ಅಂತ. ಬೆದರಿಸುವುದು ಉಂಟಲ್ಲ, ಬೆದರಿಸುವ ತಂತ್ರ ಉಂಟಲ್ಲ, ತುಂಬಾ ಜನ ಇದ್ದಾರೆ. ಈ ಬ್ಲ್ಯಾಕ್ ಮೇಲ್ ಮಾಡುವವರು, ಬೆದರಿಸುವವರು, ಥ್ರೆಟ್ ಮಾಡುವವರು, ಇದನ್ನೆಲ್ಲ ನೋಡಿ 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 ಈಗ ಕಡಿಮೆ ಆಗಿದೆ. ಒಂದು ಟೈಮಲ್ಲಿ ತುಂಬ, ಈವನ್ ಫ್ರಮ್ ಅಂಡರ್ ವರ್ಲ್ಡ್ ಆಫೀಸಿಗೆ ಬಂದು ಗಲಾಟೆ ಮಾಡಿದ್ದುಂಟು. 4 ಜನರು 5 ಜನರು ಬಂದು. ಬಟ್ ಹೇಗೆ ಇತ್ತು ಸರ್ ಅದನ್ನ ಪ್ರಾಬ್ಲಮ್ ನಿಮಗೆ ಸಹ ಫಸ್ಟ್ ಟೈಮ್? ಆವಾಗ ನಾನು ಇರಲಿಲ್ಲ, ನಾನು ದುಬೈಯಲ್ಲಿದ್ದೆ. ಆದ್ರೆ ನಮ್ಮ ಮ್ಯಾನೇಜ್ಮೆಂಟ್ ಯಾರಿದ್ರು ಅವರಿಗೆ ಕೂಡ ಥ್ರೆಟ್ ಮಾಡಿದ್ದಿದೆ. ಅನ್ಫಾರ್ಚುನೇಟ್ಲಿ ಸರ್, ಏನು ಗೊತ್ತಾ, ಈಗ ಟೈಮ್ ಚೇಂಜ್ ಆಗಿದೆ. ಆ ಟೈಮಲ್ಲಿ ಪೊಲೀಸರು ಕೂಡ ಅವರಿಗೆ ಸಪೋರ್ಟ್ ಇದ್ರು, ನೀವು ಹೋಗಿ ಏನಾಗೋದಿಲ್ಲ ಅಂತ. ಮತ್ತೆ ನಮ್ಮ ಕೇಸಲ್ಲಿ ಟೈಟ್ ಆಯಿತು. ನಾವು ಕೇಸ್ ಮಾಡಿ ಫೈಲ್ ಮಾಡಿ ಅವರಿಗೆ ಕಷ್ಟ ಆಗಿ ತುಂಬ ಆಗ್ತದೆ ಸರ್. ಫೋನಲ್ಲಿ ಥ್ರೆಟ್ ಬರ್ತದೆ, ಇಮೇಲಲ್ಲಿ ಥ್ರೆಟ್ ಬರ್ತದೆ, ಇದರಲ್ಲಿ ಬರ್ತದೆ ಇವತ್ತಿನ ತನಕ ಮತ್ತೆ ಫೋನಲ್ಲಿ ಇದು ಅಬ್ಯೂಸ್ ಮಾಡೋದು ಅದೆಲ್ಲ ನಡೀತದೆ. ಆದರೆ ಈಗ ಸ್ವಲ್ಪ ಕಡಿಮೆ ಆಗಿದೆ. ರೀಸೆಂಟ್ಲಿ ಅದು ತುಂಬ ಕಡಿಮೆ ಆಗಿದೆ. ಯಾಕಂದರೆ ಈಗ ಅವರು ಕೂಡ ಹೆದರ್ತಾರೆ. ಒಂದು ಫೋನಲ್ಲಿ ಮಾತಾಡುವಾಗ ರೆಕಾರ್ಡ್ ಆಗ್ತದೆ, ವಾಟ್ಸಪ್ಪಲ್ಲಿ ಮಾಡಿದರೆ ಇದು, ಮತ್ತೆ ಆಫೀಸ್ ಬಂದರೆ CCTV ಎಲ್ಲ ಇದೆ. ಸೈಬರ್ ಲಾ ಭಯಂಕರ ಸ್ಟ್ರಿಕ್ಟ್ ಇದೆ. ಮತ್ತು ಆನ್ಲೈನಲ್ಲಿ ಹೀಗೆಲ್ಲ ಥ್ರೆಟ್ ಅದೆಲ್ಲ ಮಾಡಿದರೆ ಇಮ್ಮಿಡಿಯೇಟ್ ಆ್ಯಕ್ಷನ್ ತಗೊಳ್ತಾರೆ. ಈಗ ಕಡಿಮೆ ಆಗಿದೆ. ಹಾಗೇನೆ ಇವತ್ತು ನಮಗೆ ಕೂಡ ಒಂದು ಟೈಪಲ್ಲಿ ಮೀಡಿಯಾಕ್ಕೆ ಕೂಡ ಕೈ ಕಟ್ಟಿದ್ದಾರೆ. ಸುಮ್ಮನೆ ಏನಾದ್ರೂ ತಪ್ಪು ಏನಾದ್ರೂ ಬರೆದ್ರೆ ನೀವು ಕೂಡ ಈಕ್ವಲಿ ರೆಸ್ಪಾನ್ಸಿಬಲ್. ಅದು ಕೇಸ್, ತಪ್ಪು ಮಾಡಿದ್ರೆ ಕೇಸ್ ಹಾಕ್ಬಹುದು, ನಾವು ಫೈಟ್ ಇದು ಮಾಡ್ಬೋದು. ಅಂತ ಸಂದರ್ಭದಲ್ಲಿ ನಾವು ತಪ್ಪು ಅಂತ ಗೊತ್ತಿದ್ರೆ ನಾವು ಇಮಿಡಿಯೇಟ್ಲಿ ಕರೆಕ್ಷನ್ ಮಾಡ್ತೇವೆ, ಅವರ ಒಪಿನಿಯನ್ ಕೇಳ್ತೇವೆ. ಒಂದು ವೇಳೆ ಅಗತ್ಯವಿದ್ರೆ ಅಪಾಲಜಿ ಕೂಡ ಹಾಕ್ತೇವೆ. ಅದರಲ್ಲಿ ನಾವು ತಪ್ಪು ಮಾಡಿದ್ರೆ ಕ್ಷಮೆ ಕೇಳೋದ್ರಲ್ಲಿ ಏನಿಲ್ಲ. ಅಂದ್ರೆ ಒಂದು ಟೀಮ್ ಅಲ್ಲಿ ಇರುವಾಗ ಅದು ಒಬ್ಬ ಮಾಡಿದ ತಪ್ಪಲ್ಲ. ಅನ್ಫಾರ್ಚುನೇಟ್ಲಿ ಅದು ನನಗೆ ಬರ್ತದೆ, ಲೀಡರ್ಗೆ ಬರುವುದು. ಆದ್ರೆ ಹಾಗೆ ಆದದ್ದಿದೆ. ಸರ್, ಈಗ AI ವರ್ಲ್ಡ್ ಅಲ್ಲಿ ನಾವು ಎಂಟರ್ ಆಗಿದ್ದೇವೆ. ಎಲ್ಲ ಫೀಲ್ಡ್ ಅಲ್ಲಿ ಒಂದು AI ಅಂತ ನಾವು ಮಾತಾಡೋದು ಕಾಮನ್ ಟರ್ಮ್ ಆಗಿ ಹೋಗಿದೆ. ಸೊ ಈಗ ಜರ್ನಲಿಸಮ್ ಅಲ್ಲಿ AI ಒಂದು ಥ್ರೆಟ್ ಅಂತ ಹೇಳ್ಬೋದು, ಆಪರ್ಚುನಿಟಿ ಅಂತ ಹೇಳ್ಬೋದು? ದೊಡ್ಡ ಆಪರ್ಚುನಿಟಿ. ಇನ್ ವಾಟ್ ವೇಸ್? ನಾನು ಸಿಂಪಲ್ ಹೇಳ್ತೇನೆ ನಿಮಗೆ. ನಮ್ಮದು ಇಂಗ್ಲೀಷ್ ವೆಬ್ಸೈಟಲ್ಲಿ ನಿಮಗೆ ಒಬ್ಬ ರಿಪೋರ್ಟರ್ ಬಂದು ನ್ಯೂಸ್ ಮಾಡ್ತಾರೆ, ರಾ ಕಂಟೆಂಟ್ ಮಾಡ್ತಾರೆ. ಮಾಡಲಿಕ್ಕೆ ಅದನ್ನು ಎಡಿಟ್ ಮಾಡಲಿಕ್ಕೆ ಮತ್ತು ಇಂಗ್ಲೀಷ್ ಗ್ರಾಮ್ಯಾಟಿಕಲ್ ಮತ್ತು ಅದು ಲ್ಯಾಂಗ್ವೇಜನ್ನು ಸರಿ ಮಾಡಲಿಕ್ಕೆ ಇನ್ನೊಬ್ರು ಬೇಕಲ್ವಾ? ನೀವು ಫೈಲ್ ಮಾಡಿದ ರಿಪೋರ್ಟು ಇನ್ನೊಬ್ಬರಿಗೆ ಅದನ್ನು ಸರಿ ಮಾಡಲಿಕ್ಕೆ ಮಿನಿಮಮ್ ಸ್ಮಾಲ್ ರಿಪೋರ್ಟ್ ಆದರೂ ಕೂಡ 20-25 ನಿಮಿಷ ಹೋಗ್ತಿತ್ತು. ನಾವು ವಿದಿನ್ 1 minute ಮಾಡ್ತೇವೆ, ವಿತ್ ದ ಹೆಲ್ಪ್ ಆಫ್ AI. ವಿದಿನ್ 1 minute, ನೋ ಗ್ರಾಮರ್ ಎರರ್, ಪರ್ಫೆಕ್ಟ್ ಲ್ಯಾಂಗ್ವೇಜ್, ಇನ್ಪುಟ್ಸ್, ಇನ್ಫಾರ್ಮೇಶನ್, ಎವ್ರಿಥಿಂಗ್. ಈಗ ರಿಪೋರ್ಟರ್ ಕೂಡ ಫುಲ್ ಡೀಟೇಲ್ ಅನ್ನ ಬರೀಬೇಕಂತ ಇಲ್ಲ, 4 ಪಾಯಿಂಟ್ ಹಾಕಿದ್ರೆ ಅದೇ ಎಕ್ಸ್ಪ್ಲೈನ್ ಮಾಡಿ. ಸಮ್ಟೈಮ್ಸ್ ಕನ್ನಡದಿಂದ ಇಂಗ್ಲೀಷಿಗೆ ರೀರೈಟಿಂಗ್ AI ಮಾಡ್ತದೆ. AI ಇದು ದೊಡ್ಡ ವರದಾನ ಜರ್ನಲಿಸಮ್ಗೆ, ಮೀಡಿಯಾಕ್ಕೆ ಬಹಳ ದೊಡ್ಡ ಕೊಡುಗೆ. ಬಟ್ ಥ್ರೆಟ್ ಸಹ ಇರ್ಬೋದಾ ಸರ್, ಇನ್ ಟರ್ಮ್ಸ್ ಆಫ್ ಜಾಬ್ ಥ್ರೆಟ್ ಇದೆ. ಆದರೆ ನೋಡಿ ಸರ್, ಇದರಲ್ಲಿ ಬಹಳ ಒಂದು ಟ್ರಿಕ್ಕಿ ಕ್ವೆಶ್ಚನ್ ಇದು. ಎಸ್, ಇದರಿಂದ 4 ಜನರದ್ದು ಜಾಬ್ ಹೋಗ್ತದೆ, 4 ಜನರದ್ದು ಜಾಬ್ ಹೋಗ್ತದೆ. ಹಾಗಂತ AI ಯೂಸ್ ಮಾಡಬಾರ್ದು ಅಂತ ಇಲ್ಲ. ಎಲ್ಲವೂ ಬರುವಾಗ ಸ್ಟಾರ್ಟಿಂಗ್ ಅಲ್ಲಿ ಒಂದು ಥ್ರೆಟ್ ಅಪ್ಗ್ರೇಡ್. ನೀವು ಸ್ಟಾರ್ಟಿಂಗ್ ಹೇಳಿದ್ರಿ. ನಾನು ಒಂದು ಸಿಂಪಲ್ ಹೇಳ್ತೇನೆ. 1811 ಅಲ್ಲಿ UK ಯಲ್ಲಿ ಟೆಕ್ಸ್ಟೈಲ್ ಇಂಡಸ್ಟ್ರಿ ಮ್ಯಾನ್ಯುವಲ್ ಇದ್ದದ್ದು. ಓಕೆ, ಮ್ಯಾನ್ಯುವಲ್ ಟೆಕ್ಸ್ಟೈಲ್ ಇಂಡಸ್ಟ್ರಿ, ಎಲ್ಲ ಜನರು ಪ್ರೊಡಕ್ಷನ್. ಫಸ್ಟ್ ಟೈಮ್ ಅಲ್ಲಿ ಮೆಷಿನ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಮೆಷಿನ್ ಅನ್ನ ಇಂಟ್ರೊಡ್ಯೂಸ್ ಮಾಡುವಾಗ ಎಲ್ಲ ಲೇಬರ್ಸ್ ಇಂದ ವಿರೋಧ ಆಯಿತು, ಇನ್ನು ನಮ್ಮ ಜಾಬ್ ಹೋಯಿತು ಅಂತ. ಏನೆಲ್ಲ ಆಯಿತು, ಮಿಲಿಟರಿ ಬಂತು, ಎಷ್ಟೋ ಜನ ಸತ್ತು ಹೋದ್ರು,
ಏನೆಲ್ಲ ಮೂವ್ಮೆಂಟ್ ಅದು ಇದು ಅಂತ ಇಡೀ ಯುರೋಪಲ್ಲಿ ಸ್ಪ್ರೆಡ್ ಆಯಿತು. ಹ್ಮ್. ಆದರೆ ಮುಂದೆ ಕೆಲವು ವರ್ಷ, ಕೆಲವು ತಿಂಗಳಲ್ಲಿ ಕೆಲವು ಮಿಷಿನ್ಗಳನ್ನು ಸಮುದ್ರಕ್ಕೆ ಎಸೆದ್ರು, ಡ್ಯಾಮೇಜ್ ಮಾಡಿದ್ರು, ಏನೆಲ್ಲ ಆಯಿತು. ಆದರೆ UK ಗವರ್ಮೆಂಟ್ ಕೇಳಲಿಲ್ಲ, ಕಂಟಿನ್ಯೂ ಮಾಡಿದ್ರು. ಆ ರೆವಲ್ಯೂಷನ್ ಆಗಿ ವಿದಿನ್ ನೆಕ್ಸ್ಟ್ ಫ್ಯೂ ಇಯರ್ಸ್ ಎಷ್ಟು ಹೆಲ್ಪ್ ಆಯ್ತಂದ್ರೆ ಅದರಲ್ಲಿ ಜಾಬ್ ಆಪರ್ಚುನಿಟೀಸ್ ಹೆಚ್ಚಾಯಿತು. ಕರೆಕ್ಟ್. ಯಾರ್ದು ಕೂಡ ಜಾಬ್ ಹೋಗ್ಲಿಲ್ಲ, ಜಾಬ್ ಆಪರ್ಚುನಿಟೀಸ್ ಹೆಚ್ಚಾಯಿತು, ಅಂದ್ರೆ ಎಕ್ಸ್ಪಾಂಡ್ ಆಯಿತು, ತುಂಬಾ ಜನರು ಪ್ರೊಡಕ್ಷನ್ ಜಾಸ್ತಿ ಆಯಿತು, ಮಾರ್ಕೆಟ್ ಸೇಮ್ ಥಿಂಗ್. ಕಂಪ್ಯೂಟರ್ ಬರುವಾಗ ನೀವು ಹೇಳಿ ಎಷ್ಟು ಬ್ಯಾಂಕಲ್ಲಿರುವವರು VRS ತಗೊಂಡ್ರು ಗೊತ್ತಾ? ಬ್ಯಾಂಕಲ್ಲಿರುವವರು ನನ್ನಿಂದ ಇದು ಕಂಪ್ಯೂಟರ್ ಆಗ್ಲಿಕ್ಕೆ ಕಂಪ್ಯೂಟರ್ ಸತ್ಯಾನಾಶ ಮಾಡಿಬಿಡ್ತದೆ ಅಂತ. ಇವತ್ತು ಕಂಪ್ಯೂಟರ್ ರೆವಲ್ಯೂಷನ್ ಇಂದ ಎಷ್ಟು ಎಜುಕೇಶನಲ್ ಕೋರ್ಸಸ್, ಎಷ್ಟು ಜಾಬ್ ಆಯಿತು. ಸೇಮ್ ಥಿಂಗ್ ವಿಲ್ ಹ್ಯಾಪನ್ ಹಿಯರ್. AI ಯಾರು ಕೂಡ ತಮ್ಮದು ಜಾಬ್ ಹೋಗ್ತದೆ ಎಂಬ ಭಯ ಬೇಡ. ಅದಕ್ಕಾಗಿ ಏನಾಗಬೇಕಂದ್ರೆ ನೀವು ಅಪ್ಗ್ರೇಡ್ ಒಂದು ಆಗ್ಬೇಕು. ಈಗ ಅದೇ VRS ತೆಗೆದುಕೊಳ್ಳುವ ಬದಲು ಅವರು ಕಂಪ್ಯೂಟರ್ ಕ್ಲಾಸಿಗೆ ಹೋಗಿ ಒಂದು 6 ತಿಂಗಳು ಪಾರ್ಟ್ ಟೈಮ್ ಮಾಡಿದ್ರೆ ಅವರಿಗೆ ಪ್ರಮೋಷನ್ ಸಿಗ್ತಿತ್ತು. ಕರೆಕ್ಟ್ ಅಲ್ವಾ? ಅಂದ್ರೆ ಇಲ್ಲಿ ಕೂಡ ಅಷ್ಟೇ. ನಿಮಗೆ AI ನೆಕ್ಸ್ಟ್ AI ವೇಟ್ ಫಾರ್ ಸಮ್ ಟೈಮ್. ಕ್ವಾಂಟಮ್ ಕಂಪ್ಯೂಟರ್ಸ್, ಸೂಪರ್ ಕಂಪ್ಯೂಟರ್, ಒಂದು ಚಿಪ್ಪು 1000 ಕಂಪ್ಯೂಟರ್ನ ಶಕ್ತಿ ಇದೆ ಒಂದು ಚಿಪ್ಪಿಗೆ, ಅದು ಬರ್ತದೆ. ಅವಾಗ ಏನ್ ಮಾಡ್ತೀರಿ ನೀವು? ವಿ ಹ್ಯಾವ್ ಟು ಗೆಟ್ ರೆಡಿ, ಅಪ್ಡೇಟ್, ಅಪ್ಗ್ರೇಡ್. ಈ ಎರಡನ್ನ ನೆನಪಿಟ್ಟುಕೊಂಡ್ರೆ ಯಾರಿಗೂ ಕೂಡ ರಿಸ್ಕ್ ಇಲ್ಲ. ಎಲ್ಲಿ ಕೂಡ ಯಾವ ಫೀಲ್ಡ್ ಅಲ್ಲಿ ಒಂದು ಕಡೆಯಲ್ಲಿ ಜಾಬ್ ಹೋಗ್ತದೆ, ಇಲ್ಲ ಅಂತ ಇಲ್ಲ, ಒಂದು ಫೀಲ್ಡ್ ಅಲ್ಲಿ ಹೋಗ್ತದೆ, ಇಲ್ಲಿ ಹೋಗ್ಬೋದು, ಇನ್ನೊಂದು ಆಪರ್ಚುನಿಟೀಸ್ ಕ್ರಿಯೇಟ್ ಆಗ್ತದೆ, ಅಲ್ಲಿಂದ ಇನ್ನೊಂದು ಆಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ. ಎಷ್ಟು ಸೋಷಿಯಲ್ ಮೀಡಿಯಾ ಇದೆ, ಡಿಜಿಟಲ್ ವರ್ಲ್ಡ್ ಇದೆ, ಜನರು ಆಪರ್ಚುನಿಟೀಸ್ ಇದೆ, ಯಾರು ಕೂಡ ಹೆದರ್ಬೇಕಂತ ಇಲ್ಲ. ಅದನ್ನೇ ಹೆದರುವವರು ಯಾರು ಗೊತ್ತಾ? ಅದು ಇನ್ಸೆಕ್ಯೂರ್ ಪೀಪಲ್. ಲೈಫಲ್ಲಿ ಇನ್ಸೆಕ್ಯೂರಿಟಿ ಇರ್ಬೋದು. 100% ಸರ್. ಈಗ ನೀವು ಜರ್ನಲಿಸಮ್ ಅಲ್ಲಿ ಇದ್ದೀರಿ, ಸ್ಕ್ರಿಪ್ಟ್ ಬರೀತೀರಿ, ಆಕ್ಟಿಂಗ್ ಮಾಡ್ತೀರಿ, ಯಾವ ರೋಲ್ ನಿಮಗೆ ತುಂಬಾ ಇಷ್ಟ? ನನಗೆ ಜರ್ನಲಿಸಮ್ ನನ್ನ ಪ್ಯಾಷನ್. ಆದರೆ ರೀಸೆಂಟ್ಲಿ ಅಥವಾ ಯಾವಾಗಲೂ ನನಗೆ ಒಂದು ಖುಷಿ ಕೊಟ್ಟದ್ದು ನಾನು ಆಸ್ ಆನ್ ಆ್ಯಕ್ಟರ್. ಯಾಕೆಂದರೆ ಒಂದು ಆ್ಯಕ್ಟರ್ ಆದವನಿಗೆ ನಾನು ಸತ್ಯ ಹೇಳ್ತೇನೆ, ನನಗೆ ಪೊಲೀಸ್ ಆಗುವ ಕೂಡ ಅವಕಾಶ ಸಿಕ್ಕಿದೆ, ಕಳ್ಳನಾಗುವ ಅವಕಾಶ ಸಿಕ್ಕಿದೆ, ಜಡ್ಜ್ ಆಗುವ ಅವಕಾಶ ಸಿಕ್ಕಿದೆ, ಲಾಯರ್ ಆಗುವ ಅವಕಾಶ ಸಿಕ್ಕಿದೆ. ನನಗೆ ಏನು ಪ್ರೊಫೆಷನ್ ಇದೆ ಎಲ್ಲ ಸಿಕ್ಕಿದೆ. ಜರ್ನಲಿಸಮ್ ಅಂದರೆ ಒಂದೇ. ಸೊ ಮೂವಿಯಲ್ಲಿರಲಿ, ಪ್ರೈವೇಟ್ ಚಾಲೆಂಜಲ್ಲಿರಲಿ, ಕಿರಿಕಿರಿ ಜೋಡಿ ಇರಲಿ, ಬೇರೆ ಯಾವ ಆ್ಯಕ್ಟಿಂಗಲ್ಲಿ ನಾನು ಸೀರೀಸಲ್ಲಿ ಮಾಡಿದ್ದೇನೆಲ್ಲ, ತಂದೆ ಆಗುವ, ಮಗನಾಗುವ ಎಲ್ಲ ಆಪರ್ಚುನಿಟಿ ಸಿಕ್ಕಿದೆ. ಸೊ ಈಗ ಡೈಜಿ ವರ್ಲ್ಡ್ ನಾವು ಒಂದು ದಿವಸ ಮಟ್ಟಿಗೆ ಒಂದು ಸೈಡಲ್ಲಿ ಇಟ್ಟರೆ, ವಾಲ್ಟರ್ ನಂದಳಿಕೆ ಅವರು ಯಾವ ರೀತಿಯ ಮನುಷ್ಯರು ಏನಿಲ್ಲ, ದೈಜಿ ವರ್ಲ್ಡಲ್ಲಿ ನಾನೊಂದು ಆ್ಯಂಕರ್ ಅಂದರೆ TV ಆ್ಯಂಕರ್ ಅಲ್ಲ, ದೈಜಿ ವರ್ಲ್ಡಲ್ಲಿ ಒಂದು ಲೀಡರ್. ದೈಜಿ ವರ್ಲ್ಡ್ ಇಲ್ಲದಿದ್ದರೆ ನಾನು ಒಬ್ಬ ವೀಕ್ಷಕ, ಆಡಿಯನ್ಸ್. ನಾನು ಕೂಡ ಕೂತ್ಕೊಂಡು ಕೇಳುವುದು, ನೋಡುವುದು. ಇಲ್ಲಿ ವಿತ್ ದೈಜಿ ವರ್ಲ್ಡ್ ಏನಂದ್ರೆ ದೈಜಿ ವರ್ಲ್ಡ್ ಸ್ವಲ್ಪ ಹೇಳುವುದು ಕೇಳ್ತಾರೆ, ಹೇಳಲಿಕ್ಕೆ ಒಂದು ಆಪರ್ಚುನಿಟಿ ಇದೆ, ಪ್ಲಾಟ್ಫಾರ್ಮ್ ಇದೆ. ಅದು ಇಲ್ಲದಿದ್ರೆ ನಾನು ಸುಮ್ಮನೆ ಮನೆಯಲ್ಲಿ ನಾನು ವೀಕ್ಷಕ. ಸರ್, ಈಗ ಡೈಜಿ ವರ್ಲ್ಡ್ ಇಂಡಿಯಾದಲ್ಲಿ ಎಸ್ಪೆಷಲಿ ಕೋಸ್ಟಲ್ ಕರ್ನಾಟಕದಲ್ಲಿ ಆಬ್ವಿಯಸ್ಲಿ ಹೆಸರು ಮಾಡಿದೆ, ಅಚೀವ್ ಮಾಡಿದೆ. ಎಕ್ಸ್ಪೆನ್ಷನ್ ಪ್ಲಾನ್ ಉಂಟಾ ನೆಕ್ಸ್ಟ್? ಸರ್, ಈಗ ನೋಡಿ ಟೈಮ್ ಚೇಂಜ್ ಆಗಿದೆ. ನನಗೆ ಒಂದು ಡ್ರೀಮ್ ಇತ್ತು, ಏನೆಂದರೆ TV ಚಾನೆಲ್ ಸ್ಟಾರ್ಟ್ ಮಾಡುವಾಗ ಲೋಕಲ್ ಅಂತ ಹೆಸರಿತ್ತಲ್ವಾ, ಆವಾಗ ಕೇಬಲ್ ಅಲ್ಲಿ ಬರ್ತಿತ್ತು. ಈಗ ಸೆಟಪ್ ಬಾಕ್ಸ್ ಬಂದಿದೆ. ನನಗೆ ಒಂದು ಆಸೆ ಇತ್ತು, ಏನೆಂದರೆ ನಂದು TV ಚಾನೆಲ್ ಒಂದು ಸ್ಟೇಟ್ ಲೆವೆಲ್ ಸ್ಯಾಟಲೈಟ್ ಮಾಡಬೇಕಂತ. ಆದರೆ ಇವತ್ತು ಅದರ ಅಗತ್ಯ ಇಲ್ಲ. ಯಾಕಂದರೆ ಈ ಇಂಟರ್ನೆಟ್ ಸ್ಪೀಡ್ ಮತ್ತು ಈ ಇಂಟರ್ನೆಟ್ನಿಂದ ವಿಶ್ವದ ಎಲ್ಲಿ ಯಾವ ಭಾಗದಲ್ಲೂ ಕೂಡ ಸ್ಯಾಟಲೈಟ್ ಇಲ್ಲದೆ ನಮ್ಮ ಚಾನೆಲ್ ನೋಡ್ಬೋದು. ಸ್ಯಾಟಲೈಟ್ ಬೇಕೇ ಅಂತ ಇಲ್ಲ, ಮೊಬೈಲ್ ಇದ್ರೆ ಸಾಕು. ಈವನ್ ಒಂದು ಜಿಯೋ ಈಗ ಒಂದು ಹೊಸ ಅವರದ್ದೊಂದು ಪ್ಲಾನ್ ಬರ್ತಾ ಇದೆ. ದಿಸ್ ಇಯರ್ ದೇ ವಿಲ್ ರೋಲ್ ಔಟ್. ಏನಂದ್ರೆ ದೇ ವಿಲ್ ಗಿವ್ ಯು ಒನ್ ಬಾಕ್ಸ್, ವೈಫೈ ಮನೆಗೆ ಅವರು ಕೊಡ್ತಾರೆ, ಒಂದು ಬಾಕ್ಸ್ ಕೊಡ್ತಾರೆ. ಆ ಬಾಕ್ಸ್ ಅಲ್ಲಿ 1000 ಚಾನೆಲ್ ಇರ್ತದೆ, ಅದರಲ್ಲೂ ಒಂದು ದೈಜಿ ವರ್ಲ್ಡ್ ಇರ್ತದೆ. ಭಾರತದ ಯಾವ ಭಾಗದಲ್ಲಿ ಕೂತ್ಕೊಂಡು ಆ ಬಾಕ್ಸ್ ಅನ್ನು ಹಾಕಿದ್ರೆ ಆಯ್ತು, ದೈಜಿ ವರ್ಲ್ಡ್ ಸಿಕ್ಕಿತು. ಕರೆಕ್ಟ್ ಅಲ್ವಾ? ಸೊ ನಂದು ನ್ಯಾಷನಲಿಗೆ ನಮ್ದು ದೈಜಿ ವರ್ಲ್ಡ್ ಆಗ್ಬೇಕಂತ ಇಲ್ಲ, ಆದ್ರೆ ನಮ್ಮ ಈ ತುಳುನಾಡಿನ ಐಡೆಂಟಿಟಿಯನ್ನು ನ್ಯಾಷನಲ್ಗೆ ಕೊಂಡೋಗ್ಬೇಕಂತ ಇದೆ. ಇಡೀ ದೇಶಕ್ಕೆ ಹೋಗ್ಬೇಕು, ಅದೊಂದು ಆಸೆ ಇದೆ. ಸರ್, ಒಂದು ಇಂಪಾರ್ಟೆಂಟ್ ಪಾರ್ಟ್ ಆಫ್ ನಮ್ಮ ಪಾಡ್ಕಾಸ್ಟ್ ನಮ್ಮಲ್ಲಿ ರ್ಯಾಪಿಡ್ ಫೈರ್ ಅಂತ ನೀವು ಕೇಳಿರ್ಬೋದು.
ಸೊ ಕೆಲವು ಕ್ವಶನ್ಸನ್ನು ನಾನು ಕೇಳ್ತೇನೆ. ಸೊ ಥಾಟ್ ಕೊಡಬೇಕಂತ ಇಲ್ಲ, ವಾಟ್ ಎವರ್ ಕಮ್ಸ್ ಟು ಯುವರ್ ಮೈಂಡ್, ಫಸ್ಟ್ ವರ್ಡ್ ಫಸ್ಟ್ ಸೆಂಟೆನ್ಸ್ ಯು ಕ್ಯಾನ್ ಟೆಲ್. ಓಕೆ. ಡೈಜಿ ವರ್ಲ್ಡ್ ಇಲ್ಲದಿದ್ದರೆ ಸಮಾಜದಲ್ಲಿ ಯಾವ ಖಾಲಿ ಜಾಗ ಇರ್ತಿತ್ತು? ದೈಜಿ ವರ್ಲ್ಡ್ ಇಲ್ಲದಿದ್ರೆ ಇನ್ನೊಂದು ವರ್ಲ್ಡ್ ಬರ್ತಿತ್ತು. ಓಕೆ ಓಕೆ. ಪಬ್ಲಿಕ್ಗೆ ಗೊತ್ತಿಲ್ಲದ ಮೀಡಿಯಾ, ಅದರ ಬಗ್ಗೆ ಒಂದು ಸತ್ಯ. ಪಬ್ಲಿಕ್ ಗೊತ್ತಿಲ್ಲ ಮೀಡಿಯಾ ಬಗ್ಗೆ. ಪಬ್ಲಿಕ್ಕಿಗೆ ಜಾಸ್ತಿ ಗೊತ್ತಿಲ್ಲ ಅಂದರೆ ನಾವು ಇದು ಅನ್ಫಾರ್ಚುನೇಟ್ ಅನ್ಪ್ರಿವಿಲೇಜ್ಗೆ ನಾವು ರೀಚ್ ಆಗುವ ಉಂಟು ನಮ್ಮ ವಿಧಾನ ಉಂಟಲ್ಲ, ಫ್ರಮ್ ಬೆನಿಫಿಷಿಯರಿ ಟು ಡೋನರ್, ಅದು ತುಂಬ ಜನರಿಗೆ ಗೊತ್ತಿಲ್ಲ. ಅಂದರೆ ನಾವು ಮಾಡುವ ಕೆಲಸ ಅದು ಆ್ಯಕ್ಚುಲಿ ನಮ್ಮದರಲ್ಲಿ ನ್ಯೂಸ್ ಕೊಡುವುದಕ್ಕಿಂತ ಟಾಪ್ ಪ್ಲೇಸಲ್ಲಿ ನಮ್ಮ ಚಾರಿಟಿ ವರ್ಕ್ ಬರ್ತದೆ. ಆದರೆ ಅದು ಯಾರು ಹೇಳುವುದೂ ಇಲ್ಲ, ಯಾರು ಕೇಳುವುದೂ ಇಲ್ಲ, ತುಂಬ ಜನರಿಗೆ ಗೊತ್ತಿಲ್ಲ. ಅದೊಂದು ಎಜುಕೇಟ್ ಆಗಬೇಕು. ಅಂದ್ರೆ ಇದರಿಂದ ನಮ್ಮ ಹೆಸರು ಆಗ್ಬೇಕಂತಲ್ಲ, ಬೇರೆ ಮಾಧ್ಯಮದವರು ಕೂಡ ಇದನ್ನು ಮಾಡಿದ್ರೆ, ನಾವು ಒಂದು ವರ್ಷದಲ್ಲಿ 25 ಜೀವಗಳನ್ನು ಉಳಿಸಿದ್ರೆ, ಇನ್ನೊಬ್ಬ ಮಾಧ್ಯಮ ಇನ್ನೊಂದು 5 ಜೀವ ಉಳಿಸಿದ್ರು ಜಾಸ್ತಿ ಆಗ್ತದಲ್ವಾ, ಇನ್ನೊಬ್ಬರಿಗೆ ಪ್ರೇರಣೆ ಆಗ್ಬೇಕಂತ. ಸೊ ಒಂದು ವರ್ಡಲ್ಲಿ, ಒಂದು ಪದದಲ್ಲಿ, ಜರ್ನಲಿಸಮ್ ಟುಡೇ. ಬಿಸ್ನೆಸ್. ಓಕೆ. ಫೇಕ್ ನ್ಯೂಸ್. ಫೇಕ್ ನ್ಯೂಸ್ ಯು ಕಾಂಟ್ ಅವಾಯ್ಡ್ ಇನ್ ಟುಡೇಸ್ ಎರಾ, ಬಿಕಾಸ್ AI ಬಂದ ನಂತರ, ಫೇಕ್ ಡೀಪ್ ಫೇಕ್ ಏನು ಹೇಳ್ತಾರಲ್ಲ, ಇದೆಲ್ಲ ಬಂದ ನಂತರ ಈ ಫೇಕ್ ನ್ಯೂಸು ನೀವು ರೆಗ್ಯುಲೇಟ್ ಮಾಡಬಹುದು, ಯು ಕ್ಯಾನ್ ಅವಾಯ್ಡ್ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ. ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾ ಒಂದು ದೇವರ ವರ. ಓಕೆ. ಮ್ಯಾಂಗ್ಳೂರ್ is my favorite place, number 1 place in my heart. ತುಳುನಾಡು, ಮಂಗಳೂರು. It's going to stay forever. 100%. Correct. Print ಅಥವಾ ಡಿಜಿಟಲ್? ಡಿಜಿಟಲ್. Truth or popularity? Truth. Speed or accuracy? Accuracy. Excellent, sir. ಸರ್, ಒಂದು ಫೈನಲ್ ಕ್ವಶನ್. ಕೆಲವು ವರ್ಷಗಳ ನಂತರ ವಾಲ್ಟರ್ ನಂದಳಿಕೆ ಅವರಿಗೆ ಜನರು ಒಂದು ನೆನಪಲ್ಲಿ ಇಟ್ಕೊಳ್ಬೇಕಾದ್ರೆ ಯಾವ ರೀತಿಯಲ್ಲಿ ಇಟ್ಕೊಳ್ಬೇಕು? ಏನು ಬೇಡ, ನಾನು ಹೋದ ಮೇಲೆ ಜನರು ಹೇಳಬೇಕು, ಅವರು ಇನ್ನೂ ಇರಬೇಕಿತ್ತು ಅಂತ. ಎಕ್ಸಲೆಂಟ್. ಐ ಥಿಂಕ್ ದಟ್ ಹ್ಯಾಸ್ ಟು ಬಿ ಮೋಟಿವ್. ಎಲ್ಲರದ್ದು ಅದೇ ಮೋಟಿವ್, ಅದೇ ಇರಬೇಕು. ಅಂದರೆ ಈ ಲೈಫಲ್ಲಿ ನಾವು ಏನೆಂದರೆ, ಏನನ್ನಾದರೂ ಒಂದು ಬಿಟ್ಟು ಹೋಗಬೇಕು. ನಾವು ಹೋಗುವಾಗ ನಾವು ಏನು ಈ ಜಗತ್ತಿನಲ್ಲಿ ನಾವು ಸಂಪಾದನೆ ಮಾಡಿದೆ ಅಲ್ವಾ, ಹಣ ಇರಲಿ, ಪ್ರಾಪರ್ಟಿ ಇರಲಿ, ಗೋಲ್ಡ್ ಇರಲಿ, ನೇಮ್ ಆ್ಯಂಡ್ ಫೇಮ್ ಇರಲಿ, ಅದು ನಾವು ನಮ್ಮ ಹೆಂಡತಿ ಮಕ್ಕಳಿಗೆಲ್ಲ ಬಿಟ್ಟು ಹೋಗ್ತೇವೆ, ಗೊತ್ತಾಯ್ತಲ್ಲ. ಆದರೆ ಇನ್ನೊಬ್ಬರಿಗೆ ರೀಚ್ ಔಟ್ ಮಾಡುವುದಂತ ಉಂಟಲ್ಲ, ಇನ್ನೊಬ್ಬರಿಗೆ ಹೆಲ್ಪ್ ಮಾಡೋದು, ಅದು ನಾವು ಬಿಟ್ಟು ಹೋದರೆ ನಾವು ನಮ್ಮ ಜೊತೆಗೆ ಅದು ತೆಗೆದುಕೊಂಡು ಹೋಗ್ತೇವೆ, ಶಾಶ್ವತ. ಯಾಕೆಂದರೆ ಜನರು ನಾವು ಹೋದ ಮೇಲೆ ಕೂಡ ಅವರ ನೆನಪನ್ನು ಇಡ್ತೇವೆ. ಇವತ್ತು ಎಷ್ಟೋ ಜನ ನೋಡಿ, ಇದು ಪ್ರತಿ ವರ್ಷ ಅವರ ಜನ್ಮದಿನ ಆಚರಣೆ ಮಾಡ್ತಾರೆ, ಅವರು ತೀರಿ ಹೋದ ದಿನ ಆಚರಣೆ ಮಾಡ್ತಾರೆ, ಅವರಿಗೋಸ್ಕರ ಒಂದು ದಿನ ಇಡ್ತಾರೆ. ಸೊ ಯಾಕೆಂದರೆ ಅವರು ಬಿಟ್ಟು ಹೋಗಿದ್ದಾರೆ. ಅದಕ್ಕೆ ನಾನು ಯಾವಾಗಲೂ ಒಂದು ಮಾತು, ನನಗೆ ಕೆಲವರು ಈ ಸ್ಕೂಲು ಕಾಲೇಜಿಗೆಲ್ಲ ಹೋದರೆ ಕ್ವೆಶ್ಚನ್ ಕೇಳೋದು, ಸರ್ ಅಕಾರ್ಡಿಂಗ್ ಟು ಯು ವಾಟ್ ಈಸ್ ಸಕ್ಸಸ್ ಅಂತ. ಸೊ ನಾನು ಫಸ್ಟಿಗೆ ಏನು ಹೇಳುವುದಂದರೆ, ಐ ಡೋಂಟ್ ಬಿಲೀವ್ ಇನ್ ಸಕ್ಸಸ್. ನಂಬರ್ 1, ಐ ಬಿಲೀವ್ ಇನ್ ಪ್ರೋಗ್ರೆಸ್. ಐ ಬಿಲೀವ್ ಇನ್ ಪ್ರೋಗ್ರೆಸ್. ಇಟ್ ಈಸ್ ಎ ಜರ್ನಿ. ಯಾಕೆ ಗೊತ್ತಾ, ಯಾವತ್ತು ನಿಮಗೆ ನೀವು ಸಕ್ಸಸ್ ಆದಿರಿ ಅಂತ ನಿಮಗೆ ಒಂದು ಮನಸ್ಸಿಗೆ ಬರ್ತದ, ಆವತ್ತು ನಿಮ್ಮ ಆರೋಗ್ಯ ಸ್ಟಾರ್ಟ್ ಆಗ್ತದೆ, ಅಹಂಕಾರ. ನಾನು ಸಕ್ಸಸ್ಫುಲ್, ನಾನು ಸುಪೀರಿಯರ್. ನಿಮ್ಮ ಪ್ರೋಗ್ರೆಸ್ ಕುಂಠಿತ ಆಗ್ತದೆ. ಸೊ ಪ್ರೋಗ್ರೆಸ್, ನಾನು ಏನಾಗಿದ್ದೇನೆ, ಇದು ನಂದು ಪ್ರೋಗ್ರೆಸ್ ಅಂತ ಗೊತ್ತಾದರೆ ಲೈಫ್ನ ಎಣ್ಣ ತನಕಲೂ ನಾನು ಪ್ರೋಗ್ರೆಸ್ ಆಗ್ತಾ ಹೋಗ್ತಾನೆ. ಅಂದರೆ ಪ್ರತಿಯೊಬ್ಬರಲ್ಲಿ ಕೂಡ ಇನ್ನೊಬ್ಬರಲ್ಲಿ ಮಾತಾಡುವಾಗ ನನ್ನ ತಲೆಯಲ್ಲಿ ಇರುವುದಿಲ್ಲ ನಾನು ಸಕ್ಸಸ್ ಆಗಿದ್ದೇನೆ ಅಂತ. ಸಕ್ಸಸ್ ಕಲಿತಾ ಇದ್ದೇನೆ, ಮುಂದೆ ಹೋಗಲೇಬೇಕು. ಸಕ್ಸಸ್ ಇಸ್ ಮೈಂಡ್ ಸೆಟ್. ಆದರೆ ನಿಜವಾದ ಸಕ್ಸಸ್ ಏನೆಂದರೆ, ನಾನು ಅವರಿಗೆ ಹೇಳುವುದು, ಎಷ್ಟು ಹಣ ಮಾಡಿದ್ದೀರಿ ಲೈಫಲ್ಲಿ, ಎಷ್ಟು ಬಿಲ್ಡಿಂಗ್ ಕಟ್ಟಿದ್ದೀರಿ, ಎಷ್ಟು ಬಿಸ್ನೆಸ್, ಬ್ರಾಂಡ್, ನೇಮು, ಅದು ಸಕ್ಸಸ್ ಅಲ್ಲ ಸರ್. ಸಕ್ಸಸ್ ಅಂದರೆ ಏನೆಂದರೆ, ನೀವು ಇನ್ನೊಬ್ಬರ ಲೈಫ್ನ ಮೇಲೆ ಎಷ್ಟು ಪಾಸಿಟಿವ್ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಿದ್ದೀರಿ, ದ್ಯಾಟ್ ಈಸ್ ಸಕ್ಸಸ್. ಇನ್ನೊಬ್ಬರ ಲೈಫಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋದುಂಟಲ್ಲ, ಅದರಷ್ಟು ದೊಡ್ಡ ಸಕ್ಸಸ್ ನನಗೆ ಯಾವುದಿಲ್ಲ. ನನಗೆ ಖುಷಿ ತರುವುದು ಅದೇ. ನೀವು ಯಾವಾಗ ಬೇಕಾದರೂ ನೋಡಿ, ನನಗೆ ಖುಷಿ ಆಗೋದೇನೆಂದರೆ, ನೀವು ಹೇಳಿದ್ರಿ ನಾನು ಕಾರ್ಯಕ್ರಮ ನೋಡ್ತಾರೆ ಏಜ್ಡ್, ಅವರಿಗೆ ಅದು ಕೊಟ್ಟರೆ ಸಾಕು, ಅದು ಸಕ್ಸಸ್ ಸರ್. ನಮ್ಮದು ಅರವಿಂದ್ ಬೋಳಾರ್, ಇದು ನಮ್ದು ಎಲ್ಲರದ್ದು ಅದು ಸಕ್ಸಸ್. ಯಾಕೆ ಗೊತ್ತಾ,
ಅವರ ಲೈಫ್ನ ಮೇಲೆ ನಾವು ಇಂಪ್ಯಾಕ್ಟ್ ಕ್ರಿಯೇಟ್ ಇಂಪ್ಯಾಕ್ಟ್ ಮಾಡಿದ್ದೇವೆ 100% ಸರ್ 100%. 100%. ಅದಕ್ಕಿಂತ ದೊಡ್ಡ ಖುಷಿ ಮತ್ತು ಸಕ್ಸಸ್ ಬೇರೆ ಯಾವುದಿಲ್ಲ. ನಮಗೆ ಅನ್ಫಾರ್ಚುನೇಟ್ಲಿ ಶಾಲೆಯಿಂದಲೇ ಕಲಿಸುವುದು ಏನೆಂದ್ರೆ ಹೌ ಟು ಬಿ ಸಕ್ಸಸ್ಫುಲ್, ಹೌ ಟು ಬಿ ಸಕ್ಸಸ್ಫುಲ್. ನನ್ನ ಮಕ್ಕಳಿಗೆಲ್ಲ ಎಲ್ಲರಿಗೆ ಅದೇ ಆಗಿದೆ. ನನ್ನ ಹತ್ರ ಬ್ಯಾಂಕಿನಲ್ಲಿ 5 ಕೋಟಿ ಇದ್ರೆ ನಾನು ಸಕ್ಸಸ್ಫುಲ್, ನನ್ನ ಬಿಸ್ನೆಸ್ ಅಲ್ಲಿ ಇದ್ರೆ ಸಕ್ಸಸ್ಫುಲ್. ಸರ್ ಆಕ್ಚುಲಿ ಅಲ್ಲ. ಅಲ್ಲಿದ್ದದ್ದು ಇಲ್ಲಿ ಬೀಳ್ಲಿಕ್ಕೆ ಜಾಸ್ತಿ ಟೈಮ್ ಇಲ್ಲ. ಆದ್ರೆ ಇಲ್ಲಿದ್ದವರಿಗೆ ಏನು ಭಯ ಇಲ್ಲ, ಏನು ಭಯ ಇಲ್ಲ. ಅದಕ್ಕೆ ಯು ಶುಡ್ ಬಿ ಗ್ರೌಂಡೆಡ್. ಯಾವಾಗಲೂ ಗ್ರೌಂಡೆಡ್ ಇರುವುದು ಬಹಳ ಬಹಳ ಇಂಪಾರ್ಟೆಂಟ್. ಒಂದು ವೇಳೆ ನೀವು ಸಕ್ಸಸ್ ಅಂತ ಯಾವಾಗ ನಿಮ್ಮ ತಲೆ ಮೇಲೆ ಆವತ್ತು ನೀವು ಯಾವತ್ತು ಗ್ರೌಂಡೆಡ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ ಸರ್. ಬೇಕಾದ್ರೆ ನೋಡಿ ನೀವು ಏನೋ ಒಂದು ಈಗೋ ಬಂದಾಯ್ತು ಅಂದ್ರೆ ಏನು ಗೊತ್ತಾ, ಅದು ಅವರು ನಾನು ಒಂದು ಇದರಲ್ಲಿ ಕೇಳಿದೆ, ಒಂದು 2 ನಿಮಿಷ. ನಾನು ಒಂದು ಆಧ್ಯಾತ್ಮಿಕ ಗುರು ಒಬ್ರು ಪ್ರವಚನ ಮಾಡ್ತಿದ್ರು. ನಾನು ಹೀಗೆ ಯೂಟ್ಯೂಬಲ್ಲಿ ಬರುವಾಗ ನೋಡಿದೆ, ಬಹಳ ಬ್ಯೂಟಿಫುಲ್, ಬಹಳ ಖುಷಿ ಆಯಿತು. ಅವರು ಹೇಳಿದರು, ಮನುಷ್ಯನಿಗೆ ಹಣ ಬಂದ ನಂತರ ಅವ ಚೇಂಜ್ ಆಗ್ತಾನೆ, ಹೆಸರು ಬಂದ ನಂತರ ಚೇಂಜ್ ಆಗ್ತಾನೆ, ಅಥವಾ ಇನ್ನೇನು ಅಂತಸ್ತು ಬಂದ ತಕ್ಷಣ ಚೇಂಜ್ ಆಗ್ತಾನೆ. ಅವರು ಹೇಳುವುದು ಅದಲ್ಲ. ಅವ ಹಣ ಬಂದಾಗ, ಅಂತಸ್ತು ಬಂದಾಗ, ಹೆಸರು ಬಂದಾಗ ಯಾರೂ ಚೇಂಜ್ ಆಗುವುದಿಲ್ಲ. ಏನಾಗ್ತದೆ ಅಂದರೆ ಅವನ ಒರಿಜಿನಲ್ ಮುಖ ಬರ್ತದೆ ಅಲ್ಲಿ. ಅವನದು ಅಶ್ಲೀಯತೆ ಏನಿದೆ, ಅಸಲಿಯತ್ತು ಅವನು ತೋರಿಸ್ತಾನೆ. ಅಸಲಿಯತ್ತು ಅಂದ್ರೆ ಏನು ಗೊತ್ತಾ ಸರ್, ಅವನು ಹಣ ಆಗುವುದಕ್ಕಿಂತ ಮುಂಚೆ ಕೂಡ ಹಾಗೆ ಇದ್ದ, ಪರಿಸ್ಥಿತಿ ಹಣ ಇಲ್ಲ. ಆದ ನಂತರ ಅವನದು ಅಹಂಕಾರ. ಒಂದು ನಿಮಗೆ ಒಬ್ರು ಬಂದ್ರು ಅರ್ಜೆಂಟ್ ಆಗಿ, ನಿಮ್ಮ ಇವರು ನನಗೊಂದು 50,000 ಸಾಲ ಕೊಡಿ ಅಂತ ಹೇಳ್ತಾರೆ. ನೀವು ಇಲ್ಲ ಅಂತ ಹೇಳ್ತೀರಿ, ಸರ್ ಪ್ಲೀಸ್ ಎಲ್ಲ ಮಾಡ್ತಾನೆ. 50,000 ಕೊಡ್ತೀರಿ, ಒಂದೇ ವಾರದಲ್ಲಿ ವಾಪಸ್ ಕೊಡ್ತೇನೆ ಅಂತ. 1 ವಾರ ಆಯ್ತು, 2 ವಾರ ಆಯ್ತು, 3 ವಾರ ಆಯ್ತು, ಇಲ್ಲ ಬರಲಿಲ್ಲ. ನೆಕ್ಸ್ಟ್ ನೀವು ಕೇಳುವಾಗ ಏನ ಮೆನಿಕ್ ಆತು ಉಂದಾ ನಾಳಿನ ಕಾಪರ ಪೂಜಾ ಅಹಂಕಾರ ನೋಡಿ. ಆಕ್ಚುಲಿ ಒರಿಜಿನಲ್ ಅವನದು ಅದೇ, ಆದ್ರೆ ಇಲ್ಲಿ ಬಂದು ಮಾಡಿದ್ದು ನಾಟಕ. ಕಾಲು ಹಿಡಿದು ಇದು ಮಾಡಿದ್ದು, ಅವನ ಒರಿಜಿನಲ್ ಬಿದ್ದದ್ದು ಕರೆಕ್ಟ್. ಆವಾಗ ಇದು ಸೇಮ್ ಥಿಂಗ್ ಇಸ್ ಅಪ್ಲಿಕೇಬಲ್ ಟು ದಿಸ್ ಆಲ್ಸೋ. ಮನುಷ್ಯ ಯಾವಾಗ ಚೇಂಜ್ ಆಗ್ತದೆ, ಚೇಂಜ್ ಅಲ್ಲ, ಅದು ಆಲ್ರೆಡಿ ಇದ್ದದ್ದು, ಅವನದು ಆಲ್ರೆಡಿ ಇದೆ, ಅದನ್ನ ಅಸಲಿ ಮುಖ ಹೊರಗೆ ಬರುವುದು ಅಲ್ಲಿ. ಸೊ ಅದು ನಾನು ಹೇಳಲಿಕ್ಕೆ ಬಯಸ್ತೇನೆ ಇದರ. ಸೊ ರಿಯಾಲಿಟಿ ಏನಂದ್ರೆ, ಯಾರು ಕೂಡ ಯಂಗ್ಸ್ಟರ್ಸ್ ಸ್ಪೆಷಲಿ ಈ ಪಾಡ್ಕಾಸ್ಟ್ ಅನ್ನು ನೋಡ್ತಾ ಇದ್ರೆ, ಸಕ್ಸೆಸ್ ನ ಬಿಹೈಂಡ್ ಹೋಗ್ಬೇಡಿ. ಹೋಗ್ಲೇಬೇಕಿದ್ರೆ ನೀವು ಎಕ್ಸಲೆನ್ಸ್ ನ ಹಿಂದೆ ಹೋಗಿ ಪ್ರೋಗ್ರೆಸ್ ತೋರಿಸಿ. ನನ್ನ 25 ವರ್ಷದಲ್ಲಿ ನನಗೆ ತುಂಬಾ ಜನ ಕೇಳಿದ್ರು, 25 years ಅಲ್ಲಿ ಈ ಸಕ್ಸೆಸ್ ಆಗಿ ನಿಮಗೆ ಹೇಗೆ ಅನಿಸ್ತದೆ? ಸರ್, ನನಗೆ ಸಕ್ಸೆಸ್ ಆಗಲಿಲ್ಲ. ನಾನು ಇನ್ನು ಕೂಡ ನಾನು ಪ್ರೋಗ್ರೆಸ್ ಮೋಡಲ್ಲೇ ಇದ್ದೇನೆ. ಐ ಆಮ್ ಎಂಜಾಯಿಂಗ್ ದಿಸ್ ಜರ್ನಿ. ನನ್ಗೂ ಡೆಸ್ಟಿನೇಷನ್ ಯಾವುದಂತ ನನ್ಗೆ ಗೊತ್ತಿಲ್ಲ, ನಾನು ಹೋಗ್ತಾ ಇದ್ದೇನೆ ಅಂದ್ರೆ ಐ ಆಮ್ ಎಂಜಾಯಿಂಗ್ ಮೈ ಜರ್ನಿ. ಇಲ್ಲದಿದ್ರೆ ನಮ್ಗೆ ಇಲ್ಲಿ ಬಂದ ಕೂಡಲೇ ಮನುಷ್ಯ ಹೋದ ಸರ್. ಯಾರು ಬೇಕಾದ್ರೂ ನೋಡಿ, ಎಲ್ಲಿ ಬೇಕಾದ್ರೂ ನೋಡಿ, ಅಂದ್ರೆ ಸಕ್ಸಸ್ ಬಂದವನಿಗೆ ಒಂದು ಅಹಂಕಾರ ಎಂಬುದು ಇರ್ತದೆ. ಅಹಂಕಾರ ಯಾವ ರೀತಿದು ಗೊತ್ತಾ? ನನಗೆ ಯಾರ ಅಗತ್ಯವೂ ಇಲ್ಲ, ನಂದು ಅಗತ್ಯ ಎಲ್ರಿಗೂ ಇದೆ. ಗೊತ್ತಾಯ್ತಲ್ವ? ನಂದು ಅಗತ್ಯ ಎಲ್ರಿಗೂ ಇದೆ. ಇದು ಸಕ್ಸಸ್ ಆದವರಿಗೆ ಇದೆ ಮತ್ತು ಇದುವರೆಗೂ ಕೂಡ ಇದೆ. ನೋಡಿ, ನನ್ನ ಸರ್ಕಲ್ ಅಲ್ಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿದಂತ ಒಂದು ಮಾತು ಏನು ಗೊತ್ತಾ? ಪಾಪ ಪುಣ್ಯ ನೋಡಿ ಹೋಗಿ ಹೆಲ್ಪ್ ಮಾಡೋದು. ಅವು ಹೆಲ್ಪ್ ತಗೊಂಡವು ಇನ್ನೊಬ್ಬರ ಹತ್ರ ಏನು ಹೇಳುದು ಗೊತ್ತುಂಟ? ಆಯಕ್ ಅಗತ್ಯ ಉಂಡಿಯಾ ಅಂಚೆ ಬರ್ತದೆ ಕುರ್ನಿ, ಆಯಕ್ ಅಗತ್ಯ ಉಂಟು, ಅವನಿಗೆ ಬೇಕು ಅದು. ಅವನಿಗೆ ಅಂದ್ರೆ ಒಂದು ಇದಿಲ್ಲ, ಗ್ರಾಟಿಟ್ಯೂಡ್ನೆಸ್ ಇಲ್ಲ. ಎಂಕದೇಕ್ ಅವನಿಗೆ ಹೋಗಿ ನಾವು ಕೊಡ್ತೇವಲ್ಲ, ಕೆಲವೊಮ್ಮೆ ಕೇಳದೆ ಕೊಡ್ತೇವೆ. ಎಫರ್ಟ್ ಇಲ್ಲದೆ ನೀವು ಕೇಳದೆ ಏನು ಆಡದೆ ನಿಮ್ಮ ಪಾಪ ಪುಣ್ಯ ನೋಡಿ ನಾನು ಒಂದು ಕೊಡ್ತೇನಲ್ವಾ? ಆವಾಗ ಅವರು ಹೇಳುವ ಮಾತು ಏನೆಂದ್ರೆ, ಆಯಕ್ ಅಗತ್ಯ ಇತ್ತು. ಎಷ್ಟೋ ಜನ ಈ ಬಿಸ್ನೆಸ್ ಮ್ಯಾನ್ ಒಂದು ಪ್ರೋಗ್ರಾಮಿಗೆ ಹಣ ಕೊಡ್ತಾರೆ, ಒಂದು ಕಾಸಿಗೆ ಹಣ ಕೊಡ್ತಾರೆ. ಹಿಂದಿನಲ್ಲಿ ಮಾತಾಡೋದೇನು? ಆಯಕ್ ಫೋಟೋ ಬೋರ್ಡ್ ಪೇಪರ್, ಆಯಕ್ ಬ್ಯಾನರ್ ಫೋಟೋ ಬೋರ್ಡ್, ಬ್ಲಾಕ್ ಉಂಡು, ಕಾಮನ್ ಬ್ಲಾಕ್ ಉಂಡು, ಅವು ಉಂಡು. ಅಲ್ಲ ಸರ್, ನೀವು ಕೂಡ ಕೊಡಿ ಅಲ್ವಾ? ನಾನು ಮೊನ್ನೆ ಒಂದು ಮನೆಯ ಇದಕ್ಕೆ ಹೋಗಿದ್ದೆ, ಗೃಹ ಪ್ರವೇಶಕ್ಕೆ. ತುಂಬಾ ಚೆನ್ನಾಗಿ ದೊಡ್ಡ ಮನೆ ಕಟ್ಟಿದ್ದಾರೆ ಸರ್. ಭಾರಿ ಖುಷಿ ಆಯ್ತು. 2-3 ಇದ್ರು, ಅಷ್ಟೇನು ಪರಿಚಯ ಇರಲಿಲ್ಲ. ನಾವು ಹೋಗಿ ಒಳ್ಳೆಯ ಇದು ಮಾಡಿದ್ರು, ಊಟ ಎಲ್ಲ ಮಾಡಿ ವಾಪಸ್ ಬರುವಾಗ ಇವರು ಎಷ್ಟು ಅಲ್ಲಿ ಇದಿದ್ರೆ ಅಂದ್ರೆ ಅವರ ಹತ್ರ ಕಾಲು ಹಿಡಿದು ಎಲ್ಲ ಮಾಡ್ತಿದ್ರು. ಹೊರಗೆ ಬಂದು ಕಾಸೆಂಚ ಮಲ್ತೀನಿ ದಾಲ ಬ್ಲಾಕ್ ಕಂಡ ಬಟ್ಟೆ ಉಪ್ಪೋಡು ಬೇಡ, ಸೆಕೆಂಡ್ ನಂಬರ್ ಉಪ್ಪೋಡು, ಮನ ಬಿಸ್ನೆಸ್ ಎಂಚಿನ 2 ನಂಬರ್ದ ದಾಲ ಉಪ್ಪೋಡು ಸರ್.
ನೀವು ಅಲ್ಲಿ ಹೋಗಿದ್ದೀರಿ, ಮನೆಯಲ್ಲಿ ಊಟ ಮಾಡಿದ್ದೀರಿ, ಅವರ ಕಾಲು ಹಿಡಿದಿದ್ದೀರಿ, ತುಂಬ ಒಳ್ಳೇದಂತ ಹೇಳಿದ್ದೀರಿ. ಅಲ್ಲಿಂದ ಬಂದು 5 ನಿಮಿಷದಲ್ಲಿ ನೀವು ಮನಸ್ಸಲ್ಲಿ ಆ ಅಲ್ಲ ಥರ ಎಲ್ಲ ಅಂದ್ರೆ ಅದು ಅವರಿಗೆ ಹಾಳಲ್ಲ, ನಿಮಗೆ ಹಾಳು. ಕರೆಕ್ಟ್. ಸಿ ಯು ವಿಲ್ ನಾಟ್ ಕಮ್ ಅಪ್ ಇನ್ ಯುವರ್ ಲೈಫ್. ಹಾಗೆ ಮಾಡಿದ್ರೆ ಹೇಳಿಬೇಕಾದ್ರೆ ಸೀದಾ ಹೇಳಿ, ಎಂಚ ಮಾರೆ ಕಾಸು ಎಂಚ ಮಲ್ತ ಕರೆಕ್ಟ್. ಕಾಸು ಹಿಂದಿನಿಂದ ಮಾತಾಡಿ. ಸಿ ದಿಸ್ ಈಸ್ ದಿ ಏನು ರಿಯಾಲಿಟಿ. ಐ ಥಿಂಕ್ ನ್ಯೂ ಜನರೇಷನ್, ಸ್ಪೆಷಲಿ ಜನ್ ಝಿ, ಈಸ್ ಐ ಮೀನ್ ದೇ ಆರ್ ವೆರಿ ಸ್ಮಾರ್ಟ್. ವೆರಿ ಸ್ಮಾರ್ಟ್. They are very smart. They are the most powerful generation today. We are the luckiest generation. I don't know your age, but ನಾಟ್ ದಿಸ್. we are the luckiest generation. Why we are luckiest? Because ನಾವು ಬೆಳಿಗ್ಗೆ ಎದ್ದು ಆಕಾಶವಾಣಿ ಕೇಳಿದ್ದೇವೆ, ಬ್ಲ್ಯಾಕ್ ಅಂಡ್ ವೈಟ್ ಟಿವಿ ನೋಡಿದ್ದೇವೆ, ಮೀನ್ ಹಿಡಿಲಿಕ್ಕೆ ಹೋಗಿದ್ದೇವೆ, ಅಲ್ಲ ಕಲರ್ ಟಿವಿ ನೋಡಿದ್ದೇವೆ, ಮೊಬೈಲ್ ನ ನೋಕಿಯಾದಲ್ಲಿ ಮೊಬೈಲ್ ನೋಡಿದ್ದೇವೆ, ಈಗ ಎಲ್ಲೂ ನೋಡ್ತಾ ಇದ್ದೇವೆ. ಸೊ ನಮ್ದು ಲಕ್ಕಿ ಅಂದ್ರೆ ಎಲ್ಲ. ಆದ್ರೆ ಈಗಿನ ಮಕ್ಕಳಿಗೆ ಮೊಬೈಲ್ ಅನ್ನೇ ಬಾರ್ನ್ ಆಗ್ತಾರೆ. ಜೆನ್ಸಿ ನೀವು ಬರ್ತ್ ಆಗುವಾಗಲೇ ನಿಮಗೆ ಮೊಬೈಲ್ ಇರ್ತದೆ. ಸೊ ನೀವು ತುಂಬಾ ಅಡ್ವಾನ್ಸ್ ಇದ್ರಿ. ಸೊ ಅವರಿಗೆ ನಾನು ಹೇಳೋದು, ನಮ್ಮ ಟೈಮಲ್ಲಿ ಬ್ಲ್ಯಾಕ್ ಅಂಡ್ ವೈಟ್ ಟಿವಿ ಇತ್ತು, ಆದ್ರೆ ಲೈಫ್ ಕಲರ್ಫುಲ್ ಇತ್ತು. ಲೈಫ್ ಕಲರ್ಫುಲ್. ಈಗ ಎಲ್ಲಾನು ಕಲರ್ಫುಲ್ ಇದೆ, ಲೈಫ್ ಬ್ಲ್ಯಾಕ್ ಅಂಡ್ ವೈಟ್ ಇದೆ. ಸರ್, ಇವತ್ತು ಡೈಜಿ ವರ್ಲ್ಡ್ ಸಕ್ಸಸ್ ಬಗ್ಗೆ ನಾವು ಎಲ್ಲ ಕಡೆ ಕೇಳಿದ್ದೇವೆ, ಬಟ್ ಅದರ ಹಿಂದಿನ ಇರುವ ಕ್ಯಾಪ್ಟನ್ ಲೈಫ್ ಸ್ಟೋರಿ ಕೇಳಿದ್ದೇವೆ. ಒಂದು ಪ್ರೂವ್ ಆಗೋದೇನೆಂದ್ರೆ, ಸರ್ ಹೇಳಿದಾಗೆ ಲೈಫಲ್ಲಿ ಜನರು ಅಚೀವ್ಮೆಂಟ್ ಬಗ್ಗೆ ನೆನಪಿಟ್ಕೊಳ್ತಾರೆ, ಬಟ್ ಆ್ಯಕ್ಚುಲಿ ಉಳಿಯೋದೇನೆಂದರೆ ಎಷ್ಟು ಜನರ ಒಂದು ಜೀವನ ಸ್ಪರ್ಶ ಮಾಡಿದ್ದಾರೆ ಅಂತ. ದಟ್ ವಾಸ್ ಯುವರ್ ಮೆಸೇಜ್. ಎಕ್ಸಲೆಂಟ್ ಸರ್. ಇವತ್ತು ಈ ಸಂಭಾಷಣೆಯಲ್ಲಿ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಿ, ಬಟ್ ನೋಡೋವರಿಗೆ ಹೊಸ ಪ್ರಶ್ನೆ ಆಗಿರ್ಬೋದು, ಅವರಿಗೆ ಹೊಸ ಪ್ರಶ್ನೆ ಬಂದಿರ್ಬೋದು, ಲೈಫಲ್ಲಿ ಏನು ಮಾಡ್ಬೋದು, ಏನು ಗುರುತು ಬಿಟ್ಟು ಹೋಗ್ಬೇಕಂತ. ಸೊ ದಟ್ ವಾಸ್ ಯುವರ್ ಮೆಸೇಜ್. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜರ್ನಿ ಇಟ್ ಹ್ಯಾಸ್ ಬಿನ್ ವೆರಿ ಇನ್ಸ್ಪೈರಿಂಗ್. ಐ ಹೋಪ್ ಡೈಜಿ ವರ್ಲ್ಡ್ ರೀಚಸ್ ಬಿಗರ್ ಹೈಟ್. ಇನ್ನೂ ತುಂಬ ಇನಿಷಿಯೇಟಿವ್ ಬರಲಿ, ಇನ್ನೂ ಜನರಿಗೆ ಸಹಾಯ ಆಗಲಿ ಅಂತ ಹೇಳ್ತಾ ಇವತ್ತಿನ ಪಾಡ್ಕಾಸ್ಟ್ ಮುಗಿಸ್ತೇನೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ನನ್ನನ್ನು ನಿಮ್ಮ ಪಾಡ್ಕಾಸ್ಟ್ಗೆ ವರ್ತ್ ಅಂತ ನೀವು ಪರಿಗಣಿಸಿ ನನ್ನನ್ನು ಕರೆದ್ರಿ. ಸೊ ಐ ಆಮ್ ಗ್ರೇಟ್ಫುಲ್ ಟು ಯು ಅಂಡ್ ಆಲ್ವೇಸ್ ಐ ರಿಮೆಂಬರ್ ದಿಸ್ ಕನ್ವರ್ಸೇಷನ್. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು. ಟು ಆಲ್ ವ್ಯೂವರ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಂಜಾಯ್ ಮಾಡಿದ್ದೀರಿ ಅಂತ ಎನಿಸ್ತೇನೆ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಮಂಥನ್ ವಿತ್ ಲಕ್ಷ್ಮಣ್. ಟಿಲ್ ದೆನ್, ಗುಡ್ ಬೈ.